ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ಆತರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ದೇವರು ನಮ್ಮನ್ನ ಜೀವಿತ ಸಿಕ್ಕಲು ಎಣಿಸಿ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡುತ್ತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತಿನ ಪಾಠ ತುಂಬಾ ಮುಖ್ಯವಾದ ಪಾಠ. ಅದರಿಂದ ಈ ಪಾಠನ ದಯವಿಟ್ಟು ಎಲ್ಲ ನೋಟ್ಸ್ಕೊಂಡು ಬರ್ಕೊಳ್ಳಿ. ನಿಮ್ಮ ವಾಕ್ಯಗಳನ್ನ ಬೈಬಲ್ನ ತೆಗೆದು ನೀವೇನು ಮಾಡಿ ಓದ್ಬೇಕು ಅಂತ ಕೇಳ್ಕೊತೀನಿ. ಅದ್ರ ಮಾತ್ರ ಅಲ್ಲ, ಈ ಒಂದು ಪಾಠದಲ್ಲಿ ನಿಮ್ಗೇನೋ ಡೌಟ್ ಇತ್ತಂದ್ರೆ ಖಂಡಿತವಾಗೂ ನೀವು ಸಂಕೋಚ ಪಡ್ತೀರಾ. ಈ ಪಾಠದ ಅಂತ್ಯದಲ್ಲಿ ನೀವೇನು ಮಾಡಿ ನೀವು ಕೇಳಿ, ಖಂಡಿತವಾಗೂ ನಾವು ಏನು ಮಾಡ್ತೀವಿ ಅದಕ್ಕೆಲ್ಲ ವಾಕ್ಯಗಳ ಮುಖಾಂತರ ಉತ್ತರಗಳನ್ನ ನೋಡೋಣ. ಸರಿ, ಇವತ್ತು ನಾವು ಹಂಗಾರೆ ಯಾವ್ದ್ರ ಬಗ್ಗೆ ಮಾತಾಡಕ್ ಹೋಗೋದು ಅಂತ ನೋಡೋಣ ಅಂತಂದ್ರೆ, ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಏನ್ರಿ ಪವಿತ್ರ ಆತ್ಮ ಬಗ್ಗೆ ನಾವು ಏನು ಮಾಡೋಣ ಇವತ್ತು ಮಾತಾಡೋಣ. ಪವಿತ್ರ ಆತ್ಮ ಏನು, ಸತ್ಯವೇದ ಏನಪ್ಪ ಹೇಳ್ತದೆ ಪವಿತ್ರ ಆತ್ಮ ಬಗ್ಗೆ ಅಂತ ನಾವೇನ್ ಮಾಡೋಣ, ನಾವು ಓದಕ್ ಹೋಗೋಣ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ಪವಿತ್ರ ಆತ್ಮ ಬಗ್ಗೆ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು. ಯಾಕಂತಂದ್ರೆ ನಮಗೆ ಸತ್ಯವೇದ ನಮಗೆ ಅನೇಕ ವಿಚಾರಗಳನ್ನ ದೇವರು ತಿಳಿಸ್ಕೊಡೋದೇ ಯಾವ್ದ್ರ ಮುಖಾಂತರ ನೋಡ್ತಿದ್ರೆ ಪವಿತ್ರ ಆತ್ಮನ ಮುಖಾಂತರ ನೋಡ್ತೀರಿ ಅದರ. ಸೊ ಆದ್ರೆ ಇವತ್ತು ಜಗತ್ತಲ್ಲಿ ನಡೆಯುವಂಥ ಕೆಲವೊಂದು ವಿಚಾರಗಳು ನೋಡೋದಂತಂದ್ರೆ ಏನ್ರಿ, ಜನರುಗಳು ಒಂಥರ ವಿಚಿತ್ರಗಳ ನೋಡೋದಂದ್ರೆ, ಏನಪ್ಪ ಇದಾ ಪವಿತ್ರಾತ್ಮ ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅನಿಸ್ತದೆ ಯಾಕಂದ್ರೆ ನಮ್ಗೆ ಅಪೊಸ್ತಲ ಪೌಲು ಏನಪ್ಪ ಹೇಳ್ತಾರೆ ಅಂದ್ರೆ, ಪವಿತ್ರಾತ್ಮ ಭರಿತವರಾಗಿರ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ನೋಡಿ, ವಾಕ್ಯ ಓದೋಣ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತೆ 19ನೇ ವಾಕ್ಯ. ದಯವಿಟ್ಟು ಯಾರು ಸೋದರ ಸೋದರಿಗಳು ಓದ್ತೀರಾ? ಬ್ರದರ್ ಸಿಸ್ಟರ್ಸ್, ಎಫಿಷಿಯನ್ಸ್ 5:18 and 19 ಓದಿ ಜೋಸಫ್ ಬ್ರದರ್. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದ್ದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಯಾವಾಗಲೂ 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 ಅಂತ ಹೇಳ್ತಾರೆ. ಪವಿತ್ರಾತ್ಮನ ಭರಿತರಾಗಿ ಸಂಗೀತ ಕೀರ್ತನೆಗಳಿಂದ ಏನ್ರಿ ನೀವು ಅಲ್ವರ. ಆದ್ರೆ ಈ ಹೆಂಗೆ ಪವಿತ್ರಾತ್ಮನ ಭರಿತವರಾಗಿರೋದು ಅದೇ ನೋಡ್ಬೇಕ್ರೆ ಏನಪ್ಪಾ ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ನೋಡಿದ್ರೆ ವಿಡಿಯೋಲಿ ಈ ತರನ ಪವಿತ್ರಾತ್ಮನ ಕ್ರಿಯೆಗಳು ಏನದು ಅಂತ ನಾವು ತಿಳ್ಕೊಳ್ಳೋಣ. ನೋಡ್ರಿ, ದೇವರು ಇದೇ ಪವಿತ್ರಾತ್ಮನ ಯಾರಿಗಪ್ಪ ಕೊಟ್ರು ಅಂದ್ರೆ, ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತಿಗೆ ಏನ್ ಮಾಡ್ರು ಅವ್ರು ಇದೇ ಪವಿತ್ರಾತ್ಮನ ಏನ್ ಮಾಡಿದ್ರು ಕೊಟ್ರು ನೋಡ್ರಿ, ಇದೇ ಪವಿತ್ರಾತ್ಮನ ಯೇಸು ಕ್ರಿಸ್ತನ್ ಕೊಡ್ಬೇಕಾರೆ ಹೇಗ್ ಕೊಟ್ರು ದೇವರು ನೋಡಿ. ವಾಕ್ಯ ಓದೋಣ. ಯೋಹಾನ 3:34 ಓದಿ. ಯೋಹಾನ 3ನೇ ಅಧ್ಯಾಯ 34ನೇ ವಾಕ್ಯ. ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ನೋಡ್ರ ಏನ್ರಿ, ದೇವರು ಪವಿತ್ರಾತ್ಮನ ಯೇಸು ಕ್ರಿಸ್ತು ಹೆಂಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಅಳತೆ ಮಾಡದಿರ ಕೊಟ್ಟವ್ರೆ ಅಂತ ನೋಡ್ತೀರಿ. ಅಂದ್ರೆ ಏನರ್ಥ, ಧಾರಾಳವಾಗಿ ಯೇಸು ಕ್ರಿಸ್ತನಿಗೆ ದೇವರು ಪವಿತ್ರಾತ್ಮ ಏನ್ ಮಾಡೋರಂತೆ ಕೊಟ್ಟವ್ರಂತೆ ಹಂಗಾರೆ ಯೇಸು ಕ್ರಿಸ್ತನಿಗೆ ಧಾರಾಳವಾಗಿ ಪವಿತ್ರಾತ್ಮ ಕೊಟ್ಟವ್ರೆ ಅಂತಂದ್ರೆ ಅಳ್ತಾನೆ ಇಲ್ಲ ರೀ, ಫುಲ್ ಮೆಷರು ಪರಿಪೂರ್ಣವಾಗಿ ಪೂರ್ತಿಯಾಗಿ ಏನ್ ಮಾಡೋರು ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಮಾಡೋರೆ ಪವಿತ್ರಾತ್ಮ ಏನ್ ಮಾಡೋರೆ ಕೊಟ್ಟವ್ರೆ. ಹಂಗಾರೆ ಯೇಸು ಕ್ರಿಸ್ತನಿಗೆ ಏನು ಇರ್ಲಿಲ್ವಾ? ದೇವರು ಪವಿತ್ರಾತ್ಮ ಇವರು ಕೊಡ್ಬೇಕಾಗಿತ್ತಾ ಹಂಗಾರೆ ಯಾರು ಗ್ರೇಟು? ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನೇ ನಮ್ಮ ರಕ್ಷಕ, ನಮ್ಮ ಕರ್ತನೋ, ನಮ್ಮ ಕುರುಬನು, ನಮ್ಮ ಒಡೆಯನೋ ಹಂಗಾರೆ ಅವ್ರಿಗೆ ಪವಿತ್ರಾತ್ಮ ಬರ್ಬೇಕಾಗಿತ್ತಾ? ಅದನ್ನ ಏನ್ರಿ ದಯ ಪಾಲಿಸ್ಬೇಕಾಗಿತ್ತಾ? ಅಳ್ತೆ ಇಲ್ದಿರಾ ಇನ್ನೊಂದು ವಾಕ್ಯ ಓದನ ಏನ್ರಿ, ನಮ್ಮ ಕರ್ತನು ಏನ್ ಹೇಳ್ತಾರೆ ಈ ಪವಿತ್ರಾತ್ಮ ಬಗ್ಗೆ. ಮತ್ತೆ 12:32 ಓದಿ. ಓದ್ತೀರಾ? ಮ್ಯಾಥ್ಯೂ 12:32. ಗೋಪಾಲ ಬ್ರದರ್.
ಹಾ, ಮೋಹನ್ ಬ್ರದರ್ ಓದಿ. ಹ್ಮ್. ಬ್ರದರ್ 32 ಬ್ರದರ್. ಎಸ್, ಮ್ಯಾಥ್ಯೂ 12:32. ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲೇ ಆಗಲಿ ಪರದಲ್ಲೇ ಆಗಲಿ ಕ್ಷಮಿಸಲ್ಪಡುವುದಿಲ್ಲ. ನೋಡ್ರ, ಇಲ್ಲೇನ್ ಹೇಳ್ತಾರೆ, ಮನುಷ್ಯಕ್ಕೆ ಬರೋದಾಗ ಮಾತಾಡ್ಬಿಟ್ರಪ್ಪ, ಅವ್ರ ವಿರುದ್ಧವಾಗಿ ಏನ್ ಮಾತಾಡೋದು ದೇವ್ರು ಕ್ಷಮಿಸ್ಬಿಡ್ತಾರಂತೆ. ಅದ್ರ ಆದ್ರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾತಾಡ್ಬಿಟ್ರೆ ದೇವ್ರು ಯಾವತ್ತೂ ಕ್ಷಮಿಸಲ್ವಂತೆ. ಹಂಗಾರೆ ಈ ವಾಕ್ಯದಲ್ಲಿ ನೋಡ್ದ ಅಂತಂದ್ರೆ ಯೇಸು ಕ್ರಿಸ್ತನ್ ಏನೋ ಪವರ್ ಇಲ್ಲಪ್ಪ. ಏನ್ರಿ ಪವರ್ ಇದೆ, ಏನು ಪವರ್ ಇದೆ ಅಂತ ಆತ ಥಿಂಕ್ ಮಾಡ್ಬಿಡಿ ಅನೇನ್ರಿ, ಅವ್ರಕ್ಕಿಂತ ಪವರ್ಫುಲ್ಲು, ಅವ್ರಕ್ಕಿಂತ ಶಕ್ತಿಶಾಲಿ ಯಾರಪ್ಪ ಅಂತ ನೋಡ್ತೀರಿ ಅಂದ್ರೆ ಪವಿತ್ರಾತ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಏನ್ ಹೇಳ್ತಾರೆ, ಕ್ರೈಸ್ತ ಹೇಳ್ತಾ ಇದಾರ್ರಿ, ಏನ್ ಬೇಕಾದ್ರೂ ತಪ್ಪು ಮಾಡ್ಬಿಡಿ ಕ್ಷಮಿಸ್ಬಿಡ್ತಾರೆ. ಪವಿತ್ರಾತ್ಮ ವಿರುದ್ಧವಾಗಿ ತಪ್ಪು ಮಾಡ್ಬಿಟ್ರೆ ದೇವ್ರು ಏನ್ ಮಾಡಲ್ಲ, ಯಾವತ್ತೂ ಏನ್ ಮಾಡಕ್ ಹೋಗಲ್ಲ, ಶಂಸದಿಕ್ಕೆ ಹೋಗಲ್ಲ ಅಂತಂದ್ಬಿಟ್ಟಲ್ರ. ನೋಡಿ ಯೇಸು ಕ್ರಿಸ್ತು ಇನ್ನೊಂದು ಮಾತು ಕೂಡ ಹೇಳ್ತಾರೆ ಪವಿತ್ರಾತ್ಮನ ಬಗ್ಗೆ. ಎಲ್ಲಿ? ಯೋಹಾನ 16ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಜಾನ್ 16:14. ಓದಿ ರಮ್ಯಾ ಸಿಸ್ಟರ್. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ನೋಡ್ರ, ಪವಿತ್ರಾತ್ಮ ಏನಪ್ಪ ಮಾಡ್ತಾರೆ ಅಂದ್ರೆ ನನ್ನೊಳಗಿಂದ ತಗೊಂಡು ತಿಳಿಸ್ತಾರಂತೆ. ಹಂಗೆ ಪವಿತ್ರಾತ್ಮ ಯೇಸು ಕ್ರಿಸ್ತಗಿಂತ ಪವರ್ಫುಲ್ ಅಲ್ವಾ? ಅವ್ರಿಗೆಲ್ಲ ಗೊತ್ತಲ್ವಾ ಅಲ್ವರ? ಇಲ್ಲಿ ಏನ್ ಹೇಳ್ತಾರೆ, ಹಂಗ್ ಮಾಡೋದಂತೆ ಅವರು ಯೇಸು ಕ್ರಿಸ್ತರಿಂದ ಪಡ್ಕೊಂಡು ಅವ್ರು ಏನ್ ಮಾಡ್ತಾರಂತೆ ರೀ, ಅವರು ತಿಳಿಸ್ತಾರಂತೆ. ಹಂಗಾರೆ ನೀವ್ ಹೇಳ್ರಿ, ಯಾವ್ದು ಪವರ್ಫುಲ್ಲ? ಯೇಸು ಕ್ರಿಸ್ತು ಪವರ್ಫುಲ್ಲಾ ಅಥವಾ ಏನ್ರಿ ಪವಿತ್ರಾತ್ಮ ಪವರ್ಫುಲ್ಲಾ ಅಲ್ವರ? ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ನಾವು ಏನ್ ಮಾಡೋಣ ನೋಡೋಣ ಅಲ್ವರ. ಏನಂತಂದ್ರೆ ಮತ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡ್ರಿ, ಏನಾಯ್ತಂತೆ ಯೇಸು ಕ್ರಿಸ್ತು ಪವಿತ್ರಾತ್ಮ ಬರಿತಾವ್ರಾದ ಏನಾಯ್ತಂತೆ. ಮ್ಯಾಥ್ಯೂ 3:16. ಜೇಕಬ್ ಬ್ರದರ್ ಓದ್ಬೋದಾ? ಬ್ರದರ್ ಓದಿ ಬ್ರದರ್ ಓದಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ನೋಡ್ದ, ಯೇಸು ಕ್ರಿಸ್ತು ಸ್ನಾನ ಮಾಡ್ಕೊಂಡು ನೀರಿನ ಬಂದಿದ ತಕ್ಷಣ ಪವಿತ್ರ ಆತ್ಮ ಅವ್ರ ಮೇಲೆ ಬಂದಂತೆ, ಪಾರಿವಾಳದ ರೂಪದಲ್ಲಿ ಬಂತಂತೆ ಅಲ್ವರ. ಹಂಗಾರೆ ಪವಿತ್ರ ಆತ್ಮನ ಏನು ಏನ್ರಿ ಇಲ್ಲಿ ಏನ್ ಮಾಡ್ತಾರೆ, ಪಾರಿವಾಳ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಏನ್ರಿ ಪಾರಿವಾಳ ಹಾಕೊಂತಾರ ನೋಡಿ ಕ್ರಿಶ್ಚಿಯನ್ಸ್ಗಳು. ಅವ್ರು ಏನಕ್ಕೆ ಪಾರಿವಾಳ ಏನ್ರಿ, ಹೋಲಿ ಸ್ಪಿರಿಟ್. ಯಾಕಂದ್ರೆ ಜೀಸಸ್ ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಏನ್ ಬಂತಲ್ಲಿ, ಪಾರಿವಾಳ ಬಂತು. ಇವಾಗ ನೀವೆಲ್ಲ ಬ್ಯಾಪ್ಟಿಸಮ್ ತಗೊಂಡಿದ್ದೀರಾ ಇಲ್ಲ ನೀವೆಲ್ಲರೂ ಬ್ಯಾಪ್ಟಿಸಮ್ ತಗೊಂಡಿದ್ದೀರಿ? ಅವಾಗ ನಿಮ್ಗೆ ಏನ್ ಬಂತು, ಪಾರಿವಾಳ ಬಂತಾ? ಬಂದಿಲ್ಲ ಬ್ರದರ್. ಪಾರಿವಾಳನೂ ಬಂದಿಲ್ಲ, ಕಾಗೆನೂ ಬಂದಿರಲ್ಲ ಅಲ್ವರ. ಯಾಕೆ ಅಲ್ವರ? ನೋಡೋಣ ಅಲ್ವರ. ನೋಡಿ, ಇದೇ ತರ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 3ನೇ ವಾಕ್ಯ ಓದಿ ದಯವಿಟ್ಟು. ಅಪೊಸ್ತಲ ಕೃತ್ಯಗಳು 2:3. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಗೊಳ್ಳುವಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ, ಏನ್ರಿ ಒಬ್ಬೊಬ್ಬರ ಮೇಲೆ ಏನ್ತಾರೆ ಉರಿಯುವಂತ ನಾಲ್ಗೆ ತರ ಕೂತ್ಕೊಂಡವು ಅಂತಾರ. ಏನ್ ಬೆಂಕಿ ಬಂದು ಕೂತ್ಕೊಂಡ್ಬಿಡ್ತಾ? ಎಷ್ಟೋ ಜನ ಬಿಡ್ತಾರೆ ಬೆಂಕಿನೇ ಬಂದ್ಬಿಡ್ತು, ಅದಕ್ಕೆ ಬೆಂಕಿನೇನ್ರಿ ಪವಿತ್ರಾತ್ಮ, ಫೈರ್ 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 ಹೋಲಿ ಸ್ಪಿರಿಟ್ ಫೈರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಯೋಚನೆ ಮಾಡಿರ್ತೀನಿ, ಇದೇ ತರ ಇಲ್ಲಿ ಫೋಟೋ ನೋಡ್ತಾ ಇರತ್ತಾರ ಏನ್ರಿ, ಬೆಂಕಿ ಬಂದು ತಲೆ ಮೇಲೆ ಕೂತ್ಕೊಂಡ್ರೆ ತಲೆ ಏನಾಯ್ತದೆ, ಸುಟ್ಟೋಗಲ್ವಾ? ಹಾಗಾದ್ರೆ ಇಲ್ಲಿ ಯಾಕೆ ಹಂಗೆ ಹೇಳಿದ್ದಾರೆ ನೋಡಿ. ಇನ್ನೊಂದು ವಾಕ್ಯ ಕೂಡ ಓದೋಣ. ಯೋಹಾನ 7ನೇ ಅಧ್ಯಾಯ 39ನೇ ವಾಕ್ಯ ಓದಿ ದಯವಿಟ್ಟು. ಜಾನ್ 7:39. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಅಲ್ವರ? ಒಂದು ವಾಕ್ಯ ಮೇಲೆ ಏನು ಓದಿವ, 38 ಕೂಡ ಓದಿವ. ಓಕೆ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ನೋಡ್ರ, ಯಾರು ನನ್ನ ನಂಬ್ತಾರೋ
ಅವರ ಒಳಗಿಂದ ಜೀವಕರವಾದಂಥ ಒಂದು ಬುಗ್ಗೆಗಳೇನಾಗ್ತದೆ ಹರಿತದೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಇದು ಯಾವ್ದ್ರ ಬಗ್ಗೆ ಹೇಳಿದ್ರು ಅಂತ ನೋಡ್ತೀವಿ ಅಂತಂದ್ರೆ, ತನ್ನ ನಂಬಿದವರ ಮುಖಾಂತರ ಪವಿತ್ರಾತ್ಮ ಬರೋದ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು ಅಂತ ಏನ್ ಮಾಡ್ತಾರೆ ವಾಕ್ಯ ನೋಡ್ತೀರಿ. ಅಂದ್ರೆ ಹಾಗಾದ್ರೆ ಇಲ್ಲಿ ಪವಿತ್ರ ಆತ್ಮನ ಏನಂತ ಹೇಳ್ತಾರೆ, ನೀರು ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅವಾಗ ಏನ್ ನೋಡಿದ್ರಿ, ಬೆಂಕಿ ಅಂತ ನೋಡಿದ್ರಿ. ಅದಕ್ಕಿಂತ ಮುಂಚೆ ನೋಡಿದ್ರಿ ಪಾರ್ವಾಳ ಅಂತ ನೋಡಿದ್ರಿ ಅಲ್ವರ. ಇವಾಗ ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ ಯೋಹಾನ 6ನೇ ಅಧ್ಯಾಯ 63ನೇ ವಾಕ್ಯ ಎಲ್ಲ ಚೆನ್ನಾಗಿ ಗಮನಿಸಿ. ಅಂದ್ರೆ ನೋಡಿ, ಪವಿತ್ರಾತ್ಮನ ಯಾವ ರೀತಿ ಹೇಳ್ತಾ ಇದ್ದಾರೆ ಅದರ ಪವಿತ್ರ ಆತ್ಮದಲ್ಲಿ ಭರಿತವರಾಗಿರಿ ಅಂತ ಮೊದಲನೇ ವಾಕ್ಯ ನೋಡಿದ್ರಿ. ಅದ್ರ ನೋಡ್ಬಿಟ್ಟು ಏನಂತ ನೋಡಿದ್ರಿ, ಇವಾಗ ಆ ಪವಿತ್ರ ಆತ್ಮ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತಕ್ಕಿಂತ ಪವರ್ಫುಲ್ ಅಂತೆ. ಏನ್ ಬೇಕಾ ತಪ್ಪು ಮಾಡಿ ಕ್ಷಮಿಸ್ಬಿಡ್ತಾರೆ. ಪವಿತ್ರ ಆತ್ಮ ವಿರುದ್ಧವಾಗಿ ಮಾಡಿದ್ರೆ ದೇವರು ಕ್ಷಮಿಸೋದೇ ಇಲ್ಲ ಅಂತ ನೋಡಿದ್ರಿ. ಆಮೇಲೆ ಏನ್ ನೋಡಿದ್ರಿ, ಏನ್ರಿ ಒಂದು ಪಾರ್ವಡದ ರೀತಿಯಲ್ಲಿ, ಬೆಂಕಿಯ ರೀತಿಯಲ್ಲಿ, ಬೆಂಕಿಯ ನಾಲಿಗೆಯ ರೀತಿಯಲ್ಲಿ ಅಲ್ಲರ ನೀರಿನ ರೀತಿಯಲ್ಲಿ. ಇವಾಗ ನೋಡಿದ್ದೀನಿ ಯೋಹಾನ 6:63 ಕ್ರೈಸ್ಟ್ ಏನ್ ಹೇಳ್ತಾರೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ನೋಡ್ರ, ನಾನ್ ಮಾತಾಡೋಂತ ಒಂದು ಮಾತುಗಳೇನಾಗಿಂತೆ ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನಾನ್ ಮಾತಾಡೋಂತ ಮಾತು ಯೇಸು ಕ್ರಿಸ್ತನ ಮಾತು ಹೆಂಗಪ್ಪ ಇದೆ ಅಂತಂದ್ರೆ ಏನ್ರಿ ಸ್ಪಿರಿಟ್ ಆಗಿದೆ, ಹೋಲಿ ಸ್ಪಿರಿಟ್ ಆಗಿದೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ಮಾತು ಹೋಲಿ ಸ್ಪಿರಿಟಾ ಅಲ್ವರ. ಇಲ್ಲಿ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾ ಇದಾರೆ, ಹೌದಪ್ಪ ನಾನ್ ಮಾತಾಡೋಂತ ಮಾತೇನಾಗಿದೆ ನಿಮ್ಗೆ ಆತ್ಮವಾಗಿದೆ, ಜೀವವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಅನ್ಸತಿ ಹೆಂಗ್ ಗೊತ್ತಾ ಮಾಡ್ತಾರೆ ಶಿಷ್ಯರುಗಳಿಗೆ, ತಗೊಳ್ಳಿ ಈಗೋ ಪವಿತ್ರಾತ್ಮನ ಸ್ವೀಕಾರ ಮಾಡಿ ಉಫ್ ಅಂತ ಏನ್ ಮಾಡ್ತಾರೆ ಓದ್ತಾರೆ. ನೋಡಿ ಓದನ ಬೇಕಾರೆ ಯೋಹಾನ 20ನೇ ಅಧ್ಯಾಯ 22ನೇ ವಾಕ್ಯ, ಜಾನ್ ಚಾಪ್ಟರ್ 20 ವರ್ಸ್ 22. ಇದನ್ನು ಕೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳ ಉಳಿಯುತ್ತವೆ ಎಂದನು. ನೋಡ್ರ ಏನಂತಾರೆ, ಊದ್ಬಿಟ್ಟು ತಗೊಳ್ಳಿ ಪವಿತ್ರಾತ್ಮ ಏನ್ ಮಾಡಿದೀವಿ ಸ್ವೀಕರಿಸಿ ಅಂತ ಹೇಳೋದು ನೋಡ್ತೀವಿ. ಅಂದ್ರೆ ಹಂಗಾರೆ ಉಫ್ ಅಂತ ಗಾಳಿ ಊದ್ಬಿಡ್ತಾರೆ ಅದರ. ನಮಗೆ ಯಾರ ಗಾಳಿ ಊದವ್ರ ಯೋಚನೆ ಮಾಡಿದ್ರೆ ಗಾಳಿ ಉಫ್ ಅಂತ ಊದ್ಬಿಡೋದು ಪವಿತ್ರಾತ್ಮನ ಇದರಿಂದ ಭರಿತವರಾಗಿರ್ಬೇಕಾ ನೋಡ್ಬೇಕಾದ್ರೆ ಎಫೆಸ ಪತ್ರಿಕೆಯಲ್ಲಿ ಪವಿತ್ರಾತ್ಮ ಭರಿತವಾಗಿಂದ ಅರ್ಥ ಏನಪ್ಪಾ, ಯಾವ್ದ್ರಲ್ಲಿ ಭರಿತವಾಗಿರ್ಬೇಕು ಇವಾಗ ಯೋಚನೆ ಮಾಡಿರ್ತೀರಿ ಅಲ್ರ. ಇಷ್ಟೊಂದು ಐತೆ. ಪಾರ್ವಾಳದಿಂದ ಭರಿತವರಾಗಿರ್ಬೇಕಾ, ಅಗ್ನಿಯಿಂದ ಭರಿತವರಾಗಿರ್ಬೇಕಾ, ಜಲದಿಂದ ಭರಿತವರಾಗಿರ್ಬೇಕಾ, ಇಲ್ಲ ಗಾಳಿಯಿಂದ ಭರಿತವರಾಗಿರ್ಬೇಕಾ, ಇಲ್ಲ ಅವ್ರ ಮಾತಿಂದ ಭರಿತವರಾಗಿರ್ಬೇಕಾ. ಹಾಗಾದ್ರೆ ಪವಿತ್ರ ಆತ್ಮ ಅಂದ್ರೆ ಏನು ಅದರ. ಅದಕ್ಕೆ ನಾವು ಪವಿತ್ರಾತ್ಮ ಬಗ್ಗೆ ತಿಳ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಏನಪ್ಪ ಅಭಿಪ್ರಾಯ ಅಂದ್ರೆ ಪವಿತ್ರ ಆತ್ಮ ಅಂದ್ರೆ ಒಂದು ಕಾನ್ಸೆಪ್ಟ್ ಏನಾಗಿದೆ ಮೈಂಡಲ್ಲಿ ಇದೆ, ಎಲ್ಲರಿಗೂ ಇದೆ, ಕ್ರಿಶ್ಚಿಯನ್ಸ್ಗಳಿಗೆ ಅಲ್ಲ ಯಾರೇ ಆಗ್ಲಿ ಅದರ ಎಲ್ಲಾ ಕ್ರೈಸ್ತವ್ರಿಗೂ ಪವಿತ್ರ ಆತ್ಮನ ಏನಾಗಿದೆ ಒಂದು ಒಂದು ಥಾಟ್, ಒಂದು ಆಲೋಚನೆ ಏನಾಗಿದೆ ಏನ್ರಿ ಅವ್ರಿಗೆ ಬೈಬಲ್ ಬರ್ತಾರೆ ಅದರ. ಇವ್ ನಿಮ್ಗೂ ಕೂಡ ನಾನು ಪವಿತ್ರ ಆತ್ಮ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ ಆಲೋಚನೆ, ಪವಿತ್ರ ಆತ್ಮನ ಹಿಂಗಿರ್ತಾರಪ್ಪ, ಈ ತರ ಇರಬೇಕು, ಅದು ಪವಿತ್ರ ಆತ್ಮ ಅಂತ ನಾನು ಆಲೋಚನೆ ಅಂತ. ಇದೇ ತರ ಏನ್ರಿ ಪವಿತ್ರ ಆತ್ಮ ಅಂತಂದ್ರೆ ಕೆಲವು ಜನಕ್ಕೆ ಏನಪ್ಪ ಅಭಿಪ್ರಾಯ ಅಂತಂದ್ರೆ ಅದು ಒಂದು ವ್ಯಕ್ತಿ ಅಂತ ಏನ್ರಿ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಕೆಲವೊಂದು ವಾಕ್ಯಗಳು ಆತರ ಇದೆ. ಆ ವಾಕ್ಯನ ಓದನ ಜಾನ್ 16:13 ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ವೆರಿ ಗುಡ್. ಹಂಗೆ 14ನೇ ವಾಕ್ಯನ ಬದ 14 ತೋರಿಸ್ತಾ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ನೋಡ್ರ, ಸತ್ಯದ ಆತ್ಮನೂ ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಸಕಲ ಸತ್ಯಗಳಿಗೆ ಏನ್ ಮಾಡ್ತಾನೆ ಅಲ್ಲಿ ಸೇರಿಸುವನು. ಅದರ ಅವನು ತನ್ನಷ್ಟಕ್ಕೆ ತಾನೇ ಏನ್ ಮಾಡಲ್ಲ, ಮಾತಾಡೋದಿಲ್ಲ. ನನ್ನಲ್ಲಿ ತಗೊಂಡು ಏನ್ ಮಾಡ್ತಾನೆ ಅವನು ಮಾತಾಡ್ತಾನೆ. ನನ್ನನ್ನು ಮಹಿಮೆ ಪಡಿಸುವನು ಅವನು ಅಂತ ಏನ್ ಮಾಡ್ತಾರಲ್ಲಿ ಹೇಳ್ತಾನೆ. ಅದಕ್ಕೆ ಪವಿತ್ರ ಆತ್ಮನ ಏನ್ರಿ ಒಂದು ವ್ಯಕ್ತಿ. ನೀವೇ ಯೋಚನೆ ಮಾಡ್ರಿ, ಪವಿತ್ರ ಆತ್ಮ ಒಂದು ವ್ಯಕ್ತಿ ಆಗಿರ್ಬೇಕು. ಯೇಸು ಕ್ರಿಸ್ತ ಏನಕ್ಕೆ ಪರವಾಗಿ ಕೇಳಿದ್ರು?
ಯೇಸು ಕ್ರಿಸ್ತು ಏನಕ್ಕೆ ಇನ್ನು ಅಗ್ನಿಮಯವಾದಂಥ ನಾಲಿಗೆಗೆ ಹೇಳಿದ್ರು, ಏನಕ್ಕೆ ಜೀವಕರವಂತ ಜಲಕ್ಕೆ ಹೇಳಿದ್ರು, ಏನಕ್ಕೆ ತನ್ನ ವಾಕ್ಯ ತನ್ನ ಪದಗಳು ತನ್ನ ಮಾತುಗಳಿಗೆ ಹೇಳಿದ್ರು, ಏನಕ್ಕೆ ಉಸಿರಿಗೆ ಹೇಳಿದ್ರು ಅಲ್ವರ. ಅದಕ್ಕೆ ನಾವು ಇದ್ ಬಗ್ಗೆ ಏನ್ರಿ ಸ್ಟಡಿ ಮಾಡ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ಬೈಬಲ್ನಲ್ಲಿ ಇದೇ ತರ ಎಷ್ಟೋ ಒಂದು ಪದಗಳನ್ನ ಬಳಕೆ ಏನ್ ಮಾಡಿದ್ದಾರೆ, ಬೈಬಲ್ನಲ್ಲಿ ಮಾಡಿದ್ದಾರೆ ಅದರ. ಯಾವ ರೀತಿ ಬಳಕೆ ಮಾಡಿದ್ದಾರೆ, ಇವಾಗ ಅಲ್ಲಿ ಏನಂತ ನೋಡಿದ್ರಿ, ಪವಿತ್ರಾತ್ಮನು ಅಂತ ಏನ್ ಮಾಡಿದೆ ನಾವು ನೋಡಿದ್ರಿ. ಅದರ ಅವನು ಅಂದ್ರೆ ಒಂದು ವ್ಯಕ್ತಿ ಅಂತ ನಾವು ಹೋಲಿಕೆ ಮಾಡೋದು ನಾವು ಅಲ್ಲಿ ವಾಕ್ಯನ ಓದಿರಿ. ಇದೇ ರೀತಿ ಬೈಬಲ್ನಲ್ಲಿ ಸೂರ್ಯನ್ಗೆ ಏನ್ ಹೇಳ್ತಾರೆ ಗೊತ್ತಾ, ಅವನು ಅಂತ ಹೇಳ್ತಾರೆ ನೋಡ್ರಿ ಅಂತೀನಿ. ಎಲ್ಲಿ ಹೇಳ್ತಾರೆ, ಪ್ರಸಂಗಿಯಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯ. ಪ್ರಸಂಗಿ 1:5. ಜೇಕಬ್ ಬದರ್ ಓದ್ಬೋದ ಬದರ್? ಜೇಕಬ್ ಬದರ್ ಲೈನ್ ಇದ್ದೀರಾ? ಸ್ವಲ್ಪ ಹೊರಗಡೆ ಇದ್ದೀನಿ, ಕೇಳಿಸ್ಕೊಳ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಬೇರೆ ಯಾರೋ ಬ್ರದರ್ಸ್ ಸಿಸ್ಟರ್ಸ್ ಓದ್ಬೋದಾ? ರಾಜೇಂದ್ರ ಗೌಡ ಬದರ್ ಮತ್ತೆ ವರುಣ್ ಬದರ್ ಓದ್ರಿ. ಜೋಸಫ್ ಬದರ್ ಓದಿ. ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹ್ಮ್. ಹೊರಟ ಸ್ಥಾನಕ್ಕೆ ಹಸುರಸುರಾಗಿ ತಿರುಗಿ ಓಡುವನು. ನೋಡ್ರ, ಸೂರ್ಯನು ಏರುವನು, ಸೂರ್ಯನೇನ್ರಿ ಇಳಿಯುವನು, ಹಸುರಸುರಾಗಿ ಏನ್ ಮಾಡ್ತಂತೆ ತಿರುಗಿ ಓಡುವನು ಅಲ್ವರ. ಇಲ್ಲಿ ಸೂರ್ಯನು ಅವನು ಏರುವನು ಇಳಿಯುವನು ಅಂತ ಅಂದ್ಬಿಟ್ರು. ಹಂಗಾರೆ ಸೂರ್ಯ ಏನ್ರಿ, ಗಂಡ ಹೆಣ್ಣ ಹೇಳ್ರಿ? ಸೂರ್ಯ ಇವಾಗ ಒಂದ್ ವ್ಯಕ್ತಿನ ಹೇಳ್ರಿ. ಇವಾಗ ಸೂರ್ಯನ್ಗೆ ಅವನು ಅಂತ ಹೇಳ್ಬಿಟ್ರಿ ಇಲ್ಲಿ ವಾಕ್ಯದಲ್ಲಿ. ಹಂಗಂತಂದ್ಬಿಟ್ಟು ಸೂರ್ಯ ವ್ಯಕ್ತಿನ ಇಲ್ಲ ಅಲ್ವರ? ಇಲ್ಲ ಅಲ್ವರ. ಮತ್ತೆ ಏನಕ್ಕೆ ಅವನ್ಗೂ ಹೇಳಿದ್ರು ಅಲ್ವರ? ನೋಡೋಣ ಅಂತೀನಿ. ಇನ್ನೊಂದು ವಾಕ್ಯ ಓದೋಣ ಎಲ್ಲಪ್ಪ ಅಂದ್ರೆ ಮತ್ತೆಯ 23:27 ಓದಿ. ಮತ್ತೆಯದಲ್ಲಿ 23ನೇ ಅಧ್ಯಾಯ 37ನೇ ವಾಕ್ಯ ಓದಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಬ್ರದರ್ ಮ್ಯಾಥ್ಯೂ 23:37 ಬ್ರದರ್. ಯೆರೂಸಲೇಮೇ ಯೆರೂಸಲೇಮೇ, ಓದಿ ಸಿಸ್ಟರ್ ಓದಿ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವನನ್ನು ಕಲ್ಲೆಸೆದುಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನೋಡಿರಿ. ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ನೋಡ್ರ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನು ಪ್ರಾಣ ತೆಗೆಯುವಳೆ. ಓಹೋ, ಯೆರೂಸಲೇಮು ಯಾರಂತೆ? ಅವಳು ಪ್ರವಾದಿಗಳನ್ನ ಏನ್ ಮಾಡ್ತಾರಂತೆ? ಪ್ರಾಣ ತೆಗಿಯೋಳಂತೀರಿ ಏನ್ರಿ? ಯಾರು? ಯೆರೂಸಲೇಮು. ಹಾಗೆ ಯೆರೂಸಲೇಮು ಏನ್ರಿ, ಗಂಡ ಹೆಣ್ಣ? ಒಂದು ವ್ಯಕ್ತಿನ ಹೇಳ್ರಿ. ಯೆರೂಸಲೇಮು ಅವಳು ಎಲ್ಲಾರ ಪ್ರಾಣ ಏನ್ ಮಾಡ್ತಾಳಂತೆ? ತೆಗಿತಾಳಂತೆ ಅವಳು ಅಲ್ವರ. ಹಂಗಾರೆ ಯೆರೂಸಲೇಮು ಏನ್ರಿ, ಒಂದ್ ವ್ಯಕ್ತಿನ? ವ್ಯಕ್ತಿ ಆಗೋಯ್ತಾ? ಯೋಚನೆ ಮಾಡ್ರಿ ನೀವೇ ಅಂತೀರಿ ಅಲ್ವರ. ಸರಿ, ಇನ್ನೊಂದು ವಾಕ್ಯ ಓದೋಣ. ಎಲ್ಲಿ ಅಂತಂದ್ರೆ 1ನೇ ಕುರಿತ 13:5 ಓದಿ. 1ನೇ ಕುರಿತ 13:5. ಓದಿ ಬರುಂಬುದಾರ್. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನೋಡ್ರ ಏನ್ರಿ, ಇದು ಪ್ರೀತಿ ಬಗ್ಗೆ ಹೇಳ್ತಾ ಇರೋದು. 13ನೇ ಅಧ್ಯಾಯ 1ನೇ ಕುರಿತಲ್ಲಿ ಹೇಳೋದು ಬರೀ ಪ್ರೀತಿ ಬಗ್ಗೆ. ಪ್ರೀತಿಯು ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಪ್ರೀತಿಯು ಸ್ವಪ್ರಯೋಜನವನ್ನು ಏನ್ ಮಾಡೋದಿಲ್ಲ, ಚಿಂತಿಸುವುದಿಲ್ಲ, ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ, ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇಲ್ಲಿ ಪ್ರೀತಿ ಬಗ್ಗೆ ಹೇಳ್ತಾರೆ. ಇದೇ ವಾಕ್ಯನ ದಯವಿಟ್ಟು ಯಾರು ಇಂಗ್ಲಿಷ್ ಬೈಬಲ್ ಓದಿ, KJV ಬೈಬಲ್ ಅಲ್ಲಿ ಇಂಗ್ಲಿಷಲ್ಲಿ ದಯವಿಟ್ಟು ಓದ್ರಿ. 1 Corinthians 13:5 ಓದ್ರಿ. Love is patient and is kind. Love does not envy. Love does not promote itself, is not puffed up, does not behave rudely, is not self-seeking, it not easily provoked, ಓಕೆ does not impute evil. ಓಕೆ, ಥ್ಯಾಂಕ್ ಯು ಸ್ಟಾರ್. KJV ಬೈಬಲ್ ಯಾರು ಓದ್ತೀರಾ? ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ 5th verse ಮಾತ್ರ. Does not behave itself unseemly, seek not her own, is not easily provoked, think no evil. ನೋಡ್ರಾ, ಇಲ್ಲಿ ಹೇಳ್ತಾರೆ
ಲವ್ ಡಸನ್ ಸೀಕ್ ಹರ್ ಓನ್ ಅಂತ ಬಂತು. ಪ್ರೀತಿಯು ಅವಳು ತನ್ನ ಸ್ವಂತ ಸುಖವನ್ನು ನೋಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾರ್ರಿ. ಏನ್ರಿ ಪ್ರೀತಿ ಇಲ್ಲಿ ಏನ್ ಮಾಡ್ತಾರೆ, ಅವಳಿಗೆ ಹೇಳ್ತಾರೆ ಅಲ್ವರ. ಅವಳು ಸ್ವಂತ ಸುಖನ ಏನ್ ಮಾಡೋದಿಲ್ವಂತೆ, ನೋಡ್ಕೊಳ್ಳುವಂತ. ಹಂಗಾರೆ ಪ್ರೀತಿ ಏನ್ರಿ ಏನಿ ವ್ಯಕ್ತಿನ ಹೇಳ್ರಿ? ಪ್ರೀತಿ ಒಂದು ವ್ಯಕ್ತಿನ? ಸರಿ, ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಯೋಹಾನ 8:44, ಜಾನ್ 8:44 ಓದ್ರಿ. ಯೋಹಾನ 8:44. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಹ್ಮ್. ನಿಮ್ಮ ತಂದೆ ದುರುಚ್ಚಗಳನ್ನು ನಡೆಸಬೇಕೆಂದಿದ್ದೀರಿ. ಹ್ಮ್. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಹ್ಮ್. ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನಲ್ಲಿ ಅವನು ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಹ್ಮ್. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡ್ರ, ಅವನು ಸುಳ್ಳಾಡ್ಬೇಕಾರೆ ಸ್ವಭಾವಾನುಸಾರವಾಗಿ ಸುಳ್ಳಾಡ್ತಾನೆ. ಅವನು ಸುಳ್ಳುಗಾರನೋ, ಸುಳ್ಳಿಗೇನ್ರಿ ಮೂಲ ಪುರುಷನಾಗಿದ್ದಾನೆ. ಮೂಲ ಪುರುಷ ಅಂದ್ರ ಏನ್ರಿ? ಅವನು ಹಂಗಾರೆ ಶೇತಾನು ಹೇಳ್ರಿ ಈ ವ್ಯಕ್ತಿನ? ಹೇಳ್ರಿ, ಶೇತಾನ್ ವ್ಯಕ್ತಿನ ಅಲ್ವರ? ಇವಾಗ ನಮ್ಗೆ ಎಂತರ ಆಗೋಯ್ತು, ಅಲ್ಲ ಬ್ರದರ್ ಶೇತಾನಿಗೆ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ? ಶೇತಾನೊಬ್ಬ ಏನ್ರಿ ದೇವದೂತ. ದೇವದೂತರಿಗೆ ಗಂಡು ಹೆಣ್ಣು ಏನಾರು ಇದೆಯಾ? ಇಲ್ಲ ಬ್ರದರ್. ಇಲ್ಲ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಏನ್ರಿ, ಸದಸ್ಯರು ಬಂದು ಯೇಸು ಕ್ರಿಸ್ತನ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಏನ್ರಿ ಒಬ್ಬ ಸ್ತ್ರೀ 7 ಜನ ಪುರುಷರು ಏನ್ ಮಾಡ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ. ಅವರು ಪುನರುತ್ಥಾನದಲ್ಲಿ ಅವ್ರಿಗೆ ಯಾರು ಗಂಡನಾಗಿರ್ತಾನೆ ಅಂತ ಕೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಇಲ್ಲ ಇಲ್ಲ, ಅವರು ಏನ್ರಿ ಮದುವೆ ಮಾಡ್ಕೊಡೋದು ಇಲ್ಲ, ಮದುವೆ ಮಾಡ್ಕೊಳೋದು ಇಲ್ಲ. ಆ ಪರಲೋಕದಲ್ಲಿರುವಂತ ದೇವದೂತರುಗಳ ತರ ಏನಾಗಿರ್ತಾರೆ ಅಂತ ಅವರು ಇರ್ತಾರೆ ಅಂತ. ದೇವದೂತರುಗಳಲ್ಲಿ ಈ ಒಂದು ಸೆಕ್ಷುವಲ್ ಬೈಫರ್ಕೇಶನ್ ಅಂತ ಏನಾಗಿರಲ್ಲ, ಇರಲ್ಲ. ಗಂಡು ಹೆಣ್ಣು ಅಂತೇನ್ರಿ ಇರಲ್ಲ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅವಾಗ ಹಂಗೆ ಓದ್ಬೇಕಾದ್ರೆ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಏನಂತಂದ್ರೆ, ಖಂಡಿತವಾಗೂ ಅಲ್ಲಿ ಗಂಡು ಹೆಣ್ಣು ಅಂತಿಲ್ವಲ್ಲ, ಮತ್ತೆ ಇಲ್ಲಿ ಯಾಕೆ ಇಲ್ಲಿ ಅವನು ಅಂತ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ. ನೋಡ್ರಿ, ನಮ್ಮ ಒಂದು ಭಾಷೆಯಲ್ಲಿ, ನಮ್ಮ ಇಂಗ್ಲಿಷ್ ಭಾಷೆ ಅಥವಾ ಕನ್ನಡ ಭಾಷೆ ನೋಡೋದಾದ್ರೆ ಈ ಜೆಂಡರ್ಗಳಂತಿದೆ. ಕನ್ನಡದಲ್ಲಿ ಲಿಂಗ ಅಂತ ಹೇಳ್ತಾರೆ, ಅದರ ಲಿಂಗಗಳು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತ ಓದ್ತೀರಿ? ಸ್ತ್ರೀಲಿಂಗ ಇದೆ, ಆಮೇಲೆ ಪುಲ್ಲಿಂಗ ಇದೆ, ನಪುಂಸಕ ಲಿಂಗ ಅಂತ ಏನಾಗಿದೆ ಇದೆ, ಕರೆಕ್ಟಾ? ನೋಡ್ರಿ, ಇಂಗ್ಲಿಷಲ್ಲಿ ಮ್ಯಾಸ್ಕ್ಯುಲೈನ್ ಜೆಂಡರ್ ಅಂತಿದೆ, ಆಮೇಲೆ ಫೆಮಿನೈನ್ ಜೆಂಡರ್ ಅಂತಿದೆ, ನ್ಯೂಟ್ರಲ್ ಜೆಂಡರ್ ಅಂತ ಏನಾಗಿದೆ ಅಲ್ಲಿ ಇದೆ. ಅದರ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತ. ಅದರ ಇವಾಗ ಪುಲ್ಲಿಂಗ ಅದೇನಪ್ಪ, ಅದರ ಮ್ಯಾಸ್ಕ್ಯುಲೈನ್ ಜೆಂಡರ್ ಏನಪ್ಪ ಅಂದ್ರೆ ಒಂದು ಗಂಡಸ್ಗೆ ಅಥವಾ ಹುಡುಗನ್ಗೆ ಹೇಳಂತ ಒಂದು ಮಾತು. ಅದೇ ತರ ಸ್ತ್ರೀಲಿಂಗ ಫೆಮಿನೈನ್ ಜೆಂಡರ್ ಅಂತಂದ್ರೆ ಹೆಣ್ಣಿಗೆ ಮತ್ತೆ ಏನ್ರಿ ಹುಡುಗಿಗಳಿಗೆ ಹೇಳಂತ ಒಂದು ಮಾತು. ಅದೇ ನಪುಂಸಕ ಲಿಂಗ ಅಂತಂದ್ರೆ ನ್ಯೂಟ್ರಲ್ ಜೆಂಡರ್ ಅಂತಂದ್ರೆ ಏನ್ರಿ ನಿರ್ಜೀವ ವಸ್ತುಗಳಿಗೆ ಹೇಳುವಂತ ಏನ್ರಿ ಒಂದು ಮಾತು. ಅಂದ್ರೆ ಇದಕ್ಕೆ ನಾವು 3 ತರ ಪದಗಳನ್ನ ಬಳಕೆ ಮಾಡ್ತೀವಿ. ಅದರ ಗಂಡಸರಿಗೆ ಅಥವಾ ಹುಡುಗರಿಗೆ ಹೇಳ್ಬೇಕಾದ್ರೆ ಹೀ ಅಂತ ಹೇಳ್ತಿರ್ತಾವ, ನಾವನು ಅಂತ ಏನ್ ಮಾಡ್ತೀರಿ ಹೇಳ್ತೀರಿ. ಅದೇ ತರ ಸ್ತ್ರೀಗಳಿಗೆ ಯೂಸ್ ಮಾಡ್ಬೇಕಾದ್ರೆ ನಾವೇನಂತ ಯೂಸ್ ಮಾಡ್ತೀರಿ ಏನ್ರಿ, ಅವಳು ಅಂತ ಏನ್ ಮಾಡ್ತೀರಿ ಯೂಸ್ ಮಾಡ್ತಾರೆ, ಅಥವಾ ಶೀ ಅಂತ ಯೂಸ್ ಮಾಡ್ತೀರಿ. ಇದೇ ತರ ನಪುಂಸಕ ಲಿಂಗ ನಿರ್ಜೀವ ವಸ್ತುಗಳಿಗೆ ಏನ್ ಮಾಡ್ತೀರಿ, ಇಟ್ ಅಂತ ಏನ್ ಮಾಡ್ತೀರಿ, ಅದು ಅಂತ ಏನ್ ಮಾಡ್ತೀರಿ ಯೂಸ್ ಮಾಡ್ತೀರಿ. ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ ಒಬ್ಬ ಹುಡುಗ ಓಡ್ ಬರ್ತಾ ಇದ್ದಾನೆ ಅಂತ ಹೇಳ್ತೀರಿ, ಅದರ ಹುಡುಗ ಓಡ್ ಬರ್ತಾ ಇದ್ದಳ್ಳೆ ಅಂತ ಹೇಳ್ತೀರಾ? ಅರ್ಥ ಬರ್ತದಾ? ಇಲ್ಲ ರೀ, ಅರ್ಥ ಬರೋದಿಲ್ಲ. ಅದನ್ನ ಕರೆಕ್ಟಾಗಿ ಏನ್ ಮಾಡ್ತೀರಿ ಬಳಕೆ ಮಾಡ್ತೀರಿ ಅಲ್ವರ. ಅದೇ ತರ ಹುಡುಗಿ ಓಡ್ ಬರ್ತಾ ಇದ್ದಾನೆ ಅಂತ ಹೇಳಕ್ಕಾಯ್ತದ, ಅಥವಾ ಹುಡುಗಿ ಓಡ್ ಬರ್ತಾ ಇದ್ದೆ ನೋಡು ಅಂತ ಹೇಳಕ್ಕಾಯ್ತದ? ಆ ಪದ ಏನಾಗಲ್ಲ, ಸರಿಯಾಗಿ ಅರ್ಥ ಬರಲಿ. ಈ ಜೆಂಡರ್ ಫಾರ್ಮೇಶನ್ ನ ಕರೆಕ್ಟಾಗಿ ಬಳಕೆ ಮಾಡ್ಬೇಕ್ರಿ. ಇದೇ ತರ ಏನ್ರಿ ಒಂದ್ ಕಾರ್ ನೋಡ್ಬಿಟ್ಟು ಓ ಆ ಕಾರು ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೇಳಕ್ಕಾಯ್ತದ? ನಿರ್ಜೀವ ವಸ್ತು ರೀ. ಆ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ವಾ. ಸಿ ದಟ್ ಕಾರ್ ಇಸ್ ಸೋ ಬ್ಯೂಟಿಫುಲ್, ಅದರ ದಟ್ ಕಾರ್ ಶೀ ಇಸ್ ಬ್ಯೂಟಿಫುಲ್ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಮ ಭಾಷೆಯಲ್ಲಿ ಈ ತರ ಜೆಂಡರ್ ಫಾರ್ಮೇಶನ್ ಇರೋದ್ರಿಂದ ನಮಗೆ ಏನಾಗ್ತದೆ ಕ್ಲೀನಾಗೆ ಇನ್ನು ಬಳಕೆ ಮಾಡಕ್ಕೆ ಏನ್ರಿ ಅದು ತುಂಬಾ ಯೂಸ್ಫುಲ್. ಅದು ಮಾಡ್ಲೇಬೇಕ್ರಿ. ಉದಾಹರಣೆಗೆ ನೋಡ್ಬೇಕಾದ್ರೆ ಒಂದು ಏನ್ರಿ ಹುಡುಗಿ ಬರ್ತಾರೆ, ಅದ್ ನೋಡ್ಬಿಟ್ಟು ಅದು ಬರ್ತಾ ಇದೆ ಅಂತ ಹೇಳಕ್ಕಾಯ್ತದ? ನಿಮ್ಮೇನ ಬರ್ತಾ ಇದೆ ಅಂತ ಹೇಳೋದಿಕ್ಕೆ?
ಒಂದು ಹುಡುಗಿ ಅಂತಂದ್ರೆ ಅವಳು ಅಂತ ಮಾಡೋಕೆ ಪದನ ಬಳಕೆ ಅವಾಗ ನಮ್ಮ ಜೆಂಡರ್ ಫಾರ್ಮೇಶನ್ ಮಾಡಿ. ಇದಕ್ಕೆ ಗ್ರೀಕಲ್ಲಿ ಕೂಡ ಏನಾಗಿದೆ, ಇದಿದೆ ಏನ್ರಿ ಈ ಜೆಂಡರ್ ಇದಕ್ಕೆ ಪದಗಳು. ಇದಕ್ಕೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಆಟೋಸ್ ಅಂತ ವಾರ್ತೆ ಅದರ. ಇದು ನೀವು ಎಲ್ಲಿ ಕಂಡುಹಿಡಿಬೋದು ಅಂದ್ರೆ ಏನು ಎಲ್ಲ ದೊಡ್ಡ ಬ್ರಹ್ಮವಿದ್ಯೆ ಏನಿಲ್ಲ ರೀ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಸ್ಟ್ರಾಂಗ್ಸ್ ಗ್ರೀಕ್ ಕನ್ಕಾರ್ಡೆನ್ಸ್ ಅಂತ ಡೌನ್ಲೋಡ್ ಮಾಡಿ ನಿಮ್ಗೆ ಸಿಕ್ಬಿಡ್ತಾರೆ. ಅಥವಾ ಆನ್ಲೈನ್ ಬೈಬಲಲ್ಲಿ ಈಸ್ಟ್ ವರ್ಡಲ್ಲಿ ಓದಂತಂದ್ರೆ ನೀವು KJV ಇಂಗ್ಲೀಷ್ ಬೈಬಲ್ ಡೌನ್ಲೋಡ್ ಮಾಡಿದ್ರೆ ಒಂದೊಂದು ಪದಗಳಿಗೆ ಗ್ರೀಕ್ ವಾರ್ತೆಗಳು ಅಲ್ಲೇ ಕೊಟ್ಟವ್ರೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಸಿಕ್ಬಿಡ್ತಾರೆ ಇದಕ್ಕೆ ಗ್ರೀಕ್ ಪದ ಏನು ಅಂತಂದ್ಬಿಟ್ಟು ಅಲ್ವರಾ. ಈ ಗ್ರೀಕ್ ಪದ ಈ ಹಾಟೋಸ್ ಅಂತ ಏನ್ ಪದ ಓದಿದ್ರು, ಈ ಪದನೇ ಯೋಹಾನ 16ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಅವನು ಬಂದು ನಮ್ಮನ್ನ ಸಕಲ ಸತ್ಯಕ್ಕೆ ಏನ್ ಮಾಡ್ತಾನೆ, ನಡೆಸ್ತಾನೆ. ಅವನು ಸ್ವಂತವಾಗಿ ಏನ್ ಮಾಡಲ್ಲ, ಮಾತಾಡೋದಿಲ್ಲ, ನನ್ನಿಂದ ತಗೊಂಡು ಮಾತಾಡ್ತಾನೆ ಅಂತ ಹೇಳಲ್ಲ. ಆ ಪದಗಳೆಲ್ಲ ಬಂದ್ಬಿಟ್ಟು ಸೇಮ್ ಇದೇ ಗ್ರೀಕ್ ವಾರ್ತೆಯಲ್ಲಿ ಏನ್ ಮಾಡಿರೋದು ಅಲ್ಲಿ ಬಳಕೆ ಮಾಡಿ ಯೂಸ್ ಮಾಡಿರೋದು ಅಲ್ವರ. ನೋಡಿ ನೋಡ್ಬೋದು ಸ್ಕ್ರೀನಲ್ಲಿ ಅಲ್ವರ. ಆದ್ರೆ ಇದರಲ್ಲಿ ಏನಪ್ಪ ಒಂದು ಸ್ಪೆಷಾಲಿಟಿ ಅಂತಂದ್ರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಅಥವಾ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಈ ಲಿಂಗಗಳ ಒಂದು ಬೈಫರ್ಕೇಶನ್ ಏನಿದೆಯೋ ಇದು ಗ್ರೀಕ್ ಭಾಷೆಯಲ್ಲಿ ಇಲ್ಲ. ಅಂದ್ರೆ ಏನಪ್ಪ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಅವನು, ಅವಳು, ಅದು ಈ ಮೂರ್ಗೂ ಒಂದೇ ಪದ ಏನ್ ಮಾಡಿದ್ದಾರೆ, ಬಳಕೆನ ಮಾಡಿದ್ದಾರೆ. ಅದರಿಂದ ನೋಡ್ಬೇಕಾದ್ರೆ ಹುಡುಗನ್ಗೂ ಕೂಡ ಏನ್ರಿ ಹಾಟ್ ಹೌಸ್ ಅಂತಾನೆ ಯೂಸ್ ಮಾಡ್ತಾರೆ, ಹುಡುಗಿಯೂ ಕೂಡ ಹಾಟ್ ಹೌಸ್ ಅಂತಾನೆ ಯೂಸ್ ಮಾಡ್ತಾರೆ, ನಿರ್ಜೀವ ವಸ್ತುಗಳು ಕೂಡ ಏನ್ ಮಾಡ್ತಾರೆ ಹಾಟ್ ಹೌಸ್ ಅಂದ್ಬಿಟ್ಟೆ ಪದಗಳನ್ನ ಯೂಸ್ ಮಾಡೋದು. ಇದು ಜೆಂಡರ್ ಬೈಫರ್ಕೇಶನ್ ನಮಗೆ ಸಾಮಾನ್ಯವಾಗಿ ಗ್ರೀಕ್ ಬೈಬಲ್ ಇಟ್ಕೊಂಡು ಹೋದ್ರೆ ನಮ್ಗೇನಾಗಲ್ಲ, ನಮಗೆ ಗೊತ್ತಾಗಲ್ಲ. ಅದನ್ನ ನಾವು ಹೆಂಗೆ ಕಂಡುಹಿಡ್ಕೊಬೇಕು, ಕಾಂಟೆಕ್ಸ್ಟ್ ಓದ್ ಏನ್ ಮಾಡ್ಬೇಕು ನಾವು ಅದನ್ನ ನಾವು ಕಂಡುಹಿಡ್ಕೊಬೇಕ್ರಿ. ಅದಕ್ಕೆ ಉದಾಹರಣೆ ನೋಡ್ಬೇಕಾರೆ ಏನ್ರಿ ನೋಡ್ಬೇಕಾರೆ ನಾನು ನೋಡಿಸಿದ್ದು ಸೂರ್ಯನು ಏರುವನು ಸೂರ್ಯನು ಇಳುವನು ಅಲ್ರ. ಇದು ಹೆಂಗಪ್ಪ ಮಾಡಿದ್ದಾರೆ ಅಂತಂದ್ರೆ ಒರಿಜಿನಲ್ ಬೈಬಲ್ ಅಲ್ಲಿ ಏನಿದೆಯೋ ಆ ಒಂದು ಜೆಂಡರ್ ಫಾರ್ಮೇಶನ್ ಹಂಗೆ ಏನ್ ಮಾಡಿದ್ದಾರೆ, ರಿಟೈನ್ ಮಾಡಿದ್ದಾರೆ. ಆದ್ರೆ ನಮ್ಮ ಬೈಬಲ್ ಅಲ್ಲಿ ಬರ್ಬೇಕಾದ್ರೆ ಕನ್ನಡದಲ್ಲಿ ಏನ್ ಮಾಡಿದಾರೆ ಅದನ್ನ, ಅಥವಾ ಇಂಗ್ಲೀಷಲ್ಲಿ ಏನ್ ಮಾಡಿದ್ದಾರೆ ಅವನು ಅಂತ ಹೇಳಿದ್ದಾರೆ. ಯಾಕಪ್ಪ ಇವಾಗ ಯೋಚನೆ ಮಾಡಿದ್ದೀನಿ, ಇವಾಗ ಒಂದೇ ಗ್ರೀಕ್ ಪದನ ಅವಳಿಗೂ ಹಾಕ್ಬೋದು, ಅವನಿಗೂ ಹಾಕ್ಬೋದು, ನಿರ್ಜೀವ ವಸ್ತುಗೂ ಹಾಕ್ಬೋದು ಅಲ್ವರ. ಏನ್ರಿ ನಪುಂಸಕ ಲಿಂಗ ಕೂಡ ಹಾಕ್ಬೋದು. ಯಾಕೆ ಅಲ್ಲಿ ಪುರುಷನ ಲಿಂಗಕ್ಕೆ ಹಾಕಿದ್ರೆ, ಯಾಕೆ ಪುಲ್ಲಿಂಗಕ್ಕೆ ಹಾಕಿದ್ರೆ ಸೂರ್ಯನ್ಗೆ ಹೇಳ್ರಿ. ಇವಾಗ ಸೂರ್ಯನ ಸ್ತ್ರೀಲಿಂಗಕ್ಕೆ ಹೋಲಿಕೆ ಮಾಡೋದು ಹೇಳ್ಬೋದಲ್ವ ಅಲ್ಲಿ. ಸೂರ್ಯನು ಏಳುವಳು ಸೂರ್ಯನು ಇಳುವಳು ಅಂತ ಹೇಳ್ಬೋದಲ್ಲ, ಯಾಕೆ ಹೇಳಿಲ್ಲ? ಯಾಕೆ ಗೊತ್ತಾ, ಯಾಕೆ ಈ ಪದಗಳನ್ನ ಬೈಬಲ್ನಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅದು ವ್ಯಕ್ತಿ ಅಂತಲ್ಲ ರೀ, ಅಲ್ಲಿರೋಂಥ ಗುಣಲಕ್ಷಣಗಳು ಏನ್ರಿ ಪುರುಷನ್ಗೆ ಸಂಬಂಧವಾಗಿರೋಂಥ ಗುಣಲಕ್ಷಣಗಳಿಗೆ ಏನಾಗಿದೆ ಅನುಗುಣವಾಗಿರೋದಕ್ಕೆ ಅದು ಯೂಸ್ ಮಾಡಿರೋದ್ರಿ. ಉದಾಹರಣೆಗೆ ನೋಡ್ಬೇಕಾದ್ರೆ ನೋಡ್ರಿ ಅಂತೀನಿ, ಇವಾಗ ಪುರುಷರಿಗೂ ಮತ್ತೆ ಸ್ತ್ರೀಗಳಿಗೆ ಕಂಪೇರ್ ಮಾಡಿದ್ರೆ ಅಧಿಕವಾಗಿ ಪೌರುಷ, ರೋಷ, ವೇಷ, ಶಕ್ತಿ, ಸಾಮರ್ಥ್ಯ ಇದೆಲ್ಲ ಯಾರಿಗೆ ಜಾಸ್ತಿ? ಗಂಡಸ್ರಿಗೆ ಜಾಸ್ತಿನಾ ಇಲ್ಲ ಹೆಣ್ಮಕ್ಳಿಗೆ ಜಾಸ್ತಿನಾ? ಗಂಡ್ಮಕ್ಳಿಗೆ. ಹೆಣ್ಮಕ್ಳಿಗೆ ಜಾಸ್ತಿ ಅಲ್ವರ. ಏನ್ರಿ ಶಕ್ತಿ, ಕೋಪ. ಸೂರ್ಯ ಹೆಂಗಿದ್ದಾನೆ, ತಣ್ಣಗಿದ್ದಾನ, ಶಾಂತವಾಗಿದ್ದಾನ ಸೂರ್ಯ? ಇಲ್ಲ ರೀ, ರೋಷ, ಅದರ ಶಕ್ತಿ, ಪವರ್, ಎನರ್ಜಿ, ಸ್ಟ್ರೆಂತ್ ಇದೆಲ್ಲ ಯಾರಲ್ಲಿ ನೋಡ್ತೀರಿ? ಇದೆಲ್ಲ ಸೂರ್ಯ ನೋಡ್ತೀರಿ. ಅದಕ್ಕೆ ಸೂರ್ಯನ ಗಂಡಸ್ಗೆ ಏನ್ ಮಾಡಿದ್ರು ಕಂಪೇರ್ ಮಾಡೋದು, ಹಂಗಂದ್ರೆ ಗಂಡಸ್ ಆಗೋಯ್ತು, ನನ್ನ ವ್ಯಕ್ತಿ ಆಗೋಯ್ತಾ? ದಟ್ ಇಸ್ ಜಸ್ಟ್ ಎ ಕಂಪ್ಯಾರಿಸನ್, ಅರ್ಥ ಮಾಡ್ಕೊಳ್ರಿ ಅಲ್ವರ. ಅದೇ ರೀತಿ ಇದೇ ಸತ್ಯವೇದದಲ್ಲಿ ಏನ್ ನೋಡ್ತೀರಿ, ಯೆರೂಸಲೇಮ್ನ ಅವಳಿಗೆ ಕಂಪೇರ್ ಮಾಡಿದ್ರು. ಯಾಕೆ ಅವಳಿಗೆ ಕಂಪೇರ್ ಮಾಡಿದ್ರು ಅಲ್ವರ? ಯಾಕಪ್ಪ ಇವಾಗ ನಾವು ಭೂಮಿ ಹೇಳ್ತೀವಿ ಗೊತ್ತಾ, ಭೂಮಿ ತಾಯಿ ಅಂತ ಹೇಳ್ತೀರಿ, ಭಾರತ ಮಾತೆ ಅಂತ ಹೇಳ್ತೀರಿ, ಅದರ ಕರ್ನಾಟಕ ಮಾತೆ ಅಂತ ಹೇಳ್ತೀರಿ. ಯಾಕೆ ಹೇಳೋದು ನಾವು? ಹಂಗಾರೆ ವ್ಯಕ್ತಿ ಆಗ್ಬಿಟ್ರಲ್ಲ, ಸ್ತ್ರೀಗಳಾಗ್ಬಿಟ್ರ, ಭೂಮಿ ಮುಟ್ಟು ಲಿಟ್ರಲಾಗಿ ಸ್ತ್ರೀ ಆಗ್ಬಿಟ್ರ, ಅದು ಏನ್ರಿ ಅದು ಏನಂತಾರೆ ಪುಲ್ಲಿಂಗ ಆಗೋಯ್ತಾ ಹೇಳಿ, ಸಾರಿ ಸ್ತ್ರೀಲಿಂಗ ಆಗೋಯ್ತಾ? ಇಲ್ಲ ರೀ, ಅದು ಎಷ್ಟೊಂದು ಹೋಲಿಕೆ ರೀ. ಅದ್ರ ಯಾಕಪ್ಪ ಅಂತಂದ್ರೆ ಇದೇ ಸತ್ಯವೇದದಲ್ಲಿ ಥೆಸಲೋನಿಕ ಪತ್ರಿಕೆಯಲ್ಲಿ ಹೇಳ್ತಾರೆ, ಭೂಮಿ ಏನಾಗಿದೆ ಅಂತೆ, ಪ್ರಸವ ವೇದನೆ ಪಡ್ತಾ ಇದೆ, ಭೂಮಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದ. ಯೋಚನೆ ಮಾಡ್ರಿ, ದಿಸ್ ಆಲ್ ಫಿಗರೇಟಿವ್ ಲ್ಯಾಂಗ್ವೇಜ್ ರೀ. ಅದಕ್ಕೆ ಫಸ್ಟ್ ಕ್ಲಾಸ್ ಹೇಳ್ಕೊಡೋದು ನಾವು ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ ಹೇಗೆ ಓದ್ಬೇಕು ಅಂತ, ಬೈಬಲ್ ಹೇಗೆ ಓದ್ಬೇಕು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬೈಬಲ್ ಓದ್ಬಿಟ್ಟು ಅಂದ್ರೆ ಅವಳು 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 ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ ಅಂತಂದ್ರೆ ಏನರ್ಥ? ಅದು ಸ್ತ್ರೀ ಕಂಪೇರ್ ಮಾಡ್ತಾರೆ. ಯಾಕೆ ಗೊತ್ತಾ, ತಾಯಿ ತನ್ನ ಗರ್ಭದಲ್ಲಿ ಒಂದು ಮಗುನ 9 ತಿಂಗಳು ಹಿಂಗೆ ಎತ್ಕೊಂಡು ಹೋಗ್ತಾರೆ. ಯೋಚನೆ ಮಾಡಿರ್ತೀನಿ, ನೀವು ಎತ್ಕೊಂಡು ಹೋಗಿರ್ತೀನಿ 1 kg ಬ್ಯಾಗ್ನ ದಿನ 9 ತಿಂಗಳು ಎತ್ಕೊಂಡು ಹೋಗಿ ನೀವು ಎತ್ಕೊಂಡು ಹೋಗ್ತೀರಾ ನೀವು? ತಾಯಿ ಗರ್ಭದಲ್ಲಿ 3 kg ತಾಯಿ ಏನ್ ಮಾಡ್ತಾರೆ, ಎತ್ತಾರೆ. ಎಷ್ಟು ಕಷ್ಟ ಅಲ್ರ, ಎಷ್ಟು ನೋವು ಬಂದ್ರು, ಎಷ್ಟು ವೇದನೆ ಬಂದ್ರೆ ಏನ್ ಮಾಡ್ತಾರೆ, ಹೊರ್ತದೆ. ಇದೇ ತರ ಏನ್ ಮಾಡಿದೆ ಅಂತೆ ಭೂಮಿ ತಾಯಿ, ಯೆರೂಸಲೇಮು, ಇಸ್ರೇಲ್ ಜನಗಳು ಏನ್ ಮಾಡಿದ್ಲು, ಒತ್ಕೊಂಡಿದ್ಲು. ಆ ಗುಣಗಳು ಯಾರಿಗಿದೆ ಅಂತೆ,
ತಾಯಿಗಿರೋ ಗುಣಗಳಿಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕೊರಿಂಥದಲ್ಲಿ ಏನ್ ನೋಡಿದ್ರಿ, ಪ್ರೀತಿಯು ಸ್ವಪ್ರಯೋಜನವನ್ನು ಅವಳು ಚಿಂತಿಸಲು. ಯಾಕೆ ಪ್ರೀತಿನ ಅವಳಿಗೆ ಕಂಪೇರ್ ಮಾಡೋದು? ಯಾಕಂದ್ರೆ ಮಮತೆ, ಕರುಣೆ, ಕೃಪೆ, ದಯೆ, ಪ್ರೀತಿ ಇದೆಲ್ಲ ಯಾರಲ್ಲಿ ಜಾಸ್ತಿ? ಎಲ್ಲ ತಾಯಿಗಳು ಜಾಸ್ತಿ ಅಲ್ವರ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಬಿಡ್ರಿ. ಅದರ ಮಾರ್ಕ್ಸ್ ಕಾರ್ಡ್ ಫೇಲ್ ಆದ್ರೆ ಯಾರ ಹತ್ರ ಸೈನ್ ಮಾಡ್ತೀರಾ? ಅಪ್ಪನ ಹತ್ರ ಮಾಡ್ತೀರಾ, ಅಮ್ಮನ ಹತ್ರ ಮಾಡ್ತೀರಾ? ತಾಯಿ ಹತ್ರ ಹೋಗಲ್ಲ. ಮಮ್ಮಿ ಹತ್ರ ಹೋಗ್ತೀರಾ, ಮಮ್ಮಿ ಸೈನ್ ಮಾಡ್ಕೊಬಿಡು ಮಮ್ಮಿ, ಪಪ್ಪಂಗೆ ಹೇಳ್ಬೇಡ ಅಂತ. ಯಾಕೆ? ಪಪ್ಪಂಗೆಲ್ಲ ಬೀಳ್ತಾವಲ್ಲ ಚೆನ್ನಾಗಿ. ಅದಕ್ಕೆ ಮಮ್ಮಿ ಹತ್ರ ಏನ್ ಮಾಡೋದು? ಯಾಕೆ ಮಮ್ಮಿ ಏನ್ರಿ, ಅಯ್ಯೋ ಬಿಡು ಹೋಗ್ಲಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ ಪಾಸ್ ಮಾಡು. ಪಪ್ಪ ಹಿಂಗೆ ಹೇಳ್ತಾರಾ? ನೆಕ್ಸ್ಟ್ ಟೈಮ್ ಇಲ್ಲಿ ಬಾ, ಈ ಟೈಮೇ ಕೊಡ್ತೀನಿ ನೀ ಅಂತಂತಾರೆ ಅಲ್ವರ. ಅದಕ್ಕೆ ಮಮತೆ, ಕರುಣೆ, ಕೃಪೆಗಳು ಇದನ್ನೆಲ್ಲ ಬಂದ್ಬಿಟ್ಟು ಬೈಬಲ್ ಎಲ್ಲಿ ಬೇಕಾದ್ರೆ ಓದ್ರಿ ಅಂತೀನಿ. ಈ ಸ್ತ್ರೀಗಿರಂತ ಎಲ್ಲ ಗುಣಗಳನ್ನ, ಸ್ತ್ರೀಗಿರಂತ ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಇದಕ್ಕೆ ಹೋಲಿಕೆ ಮಾಡಿ ಮಾತಾಡಿದರೆ ಹೊರತು ಅವೆಲ್ಲ ಸ್ತ್ರೀ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವಾಗ ನೋಡಿ, ಶೇತಾನ್ ಬಗ್ಗೆ ನಾವು ಓದ್ರಿ, ಇಲ್ಲ ಲೂಸಿಫರ್ನ ಅವನು ಅಂತ ಯಾಕೆ ಹೇಳಿದ್ರು? ಪರಲೋಕದಲ್ಲಿ ಏನ್ರಿ ದೂತರುಗಳಿಗೆ ಸೆಕ್ಷುವಲ್ ಬೈಫಿಕೇಶನ್ ಇದೆಯಾ? ಗಂಡಸು ಹೆಂಗಸು ಅಂತಿದ್ಯಾ? ಪರಲೋಕದಲ್ಲಿ ಗಂಡಸು ಇಲ್ಲ, ಹೆಂಗಸು ಇಲ್ಲ ರೀ, ಬೈಫರ್ಕೇಶನ್ ಇಲ್ಲ. ಮತ್ತೆ ಅವನು ಅಂತ ಯಾಕೆ ಹೇಳಿದ್ರು? ಯಾಕೆ ಅಂತಂದ್ರೆ ತಿರ್ಗಾ ಅದೇ ರೀ, ಅದರ ಅವನಿಗಿರಂತ ಎಲ್ಲಾ ಗುಣಗಳು ಗಂಡಸಲ್ಲಿರಂತ ಗುಣಗಳಾಗಿರೋ ಅಲ್ವರ. ಅದು ಮಾತ್ರ ಅಲ್ಲ, ನಮ್ಮ ಸತ್ಯವೇದಲ್ಲಿರಂತ ದೇವರು ಅದನ್ನ ಹೆಂಗಸಿ ಕಂಪೇರ್ ಮಾಡಿದ್ರೆ, ಗಂಡಸಿ ಕಂಪೇರ್ ಮಾಡಿದ್ರೆ ಬೈಬಲ್ನಲ್ಲಿ ನಮ್ಮ ದೇವ್ರನ್ನ ಗಂಡಿಗೆ ಗಣಸಮಗನ ಕಂಪೇರ್ ಮಾಡ್ರಿ. ಅಲ್ಲ, ನಮ್ಮ ಬೈಬಲ್ ಏನಂತ ಸತ್ಯವೇದ ದೇವ್ರನ್ನ ಗಂಡಸಿಗೆ ಕಂಪೇರ್ ಮಾಡಿದ್ರೆ ಹೆಂಗಸಿಗೆ ಹೋಲಿಕೆ ಮಾಡಿದಾರಾ? ಗಂಡಸಿಗೆ ಗಂಡಸಿಗೆ ಅಲ್ವರ. ಬೈಬಲ್ ಎಷ್ಟಿ ಓದ್ತಾರ ಅಲ್ವರ. ನೋಡ್ರಿ ಇತ್ತೀನಿ, ಕರ್ತನಾಗಿರಂತ ಅವನು ಅಲ್ವರ. ಏನ್ರಿ ಯೇಸು ಕ್ರಿಸ್ತನು ನೋಡ್ರ, ಯೇಸು ಕ್ರಿಸ್ತನು ಅಂತ ಕೊಟ್ಟಿದ್ಯಾ? ಯಾಕೆ ಪುರುಷನ ರೂಪದಲ್ಲಿ ಕೊಡ್ಸೋರು? ಅವ್ರು ಹೇಳ್ತಾರ ದಾಡಿ ಕೀಳೋರ್ಗೆ, ನಾನು ದಾಡಿ ಏನ್ ಮಾಡಿದೆ ಒಡ್ಡಿದೆ. ಹೆಂಗಸಿಗೆ ದಾಡಿ ಇರ್ತದ? ಬಂದಿರ್ಬೇಕಾರೆ ಹೆಂಗ್ರಿ ಬಂದಿರೋದು? ಪುರುಷನ ರೂಪದಲ್ಲೇ ಬಂದಿರೋದು ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸರಗಳೇ ಏನ್ರಿ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾರೆ ಏನ್ರಿ ಇವೆಲ್ಲ ಒಂದು ಕಂಪ್ಯಾರಿಸನ್ ಅಷ್ಟೇ ರೀ. ಹಂಗನಿದ ತಕ್ಷಣ ಅವ್ ಸ್ತ್ರೀನೂ ಆಗೋದಿಲ್ಲ, ಒಂದು ಪುರುಷನಾಗಲ್ಲ. ಇದೇ ಸತ್ಯವೇದದಲ್ಲಿ ಇಸ್ರೇಲ್ ರಾಜ್ಯನ ಕೂಡ ಏನ್ ಮಾಡ್ತಾರೆ, ಸ್ತ್ರೀಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡೋ ಕಂಪೇರ್ ಮಾಡ್ತಾರೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಇವೆಲ್ಲ ಒಂದು ಜಸ್ಟ್ ಒಂದು ಹೋಲಿಕೆ ಅದರ. ಈ ಹೋಲಿಕೆ ಆಗಿದ ತಕ್ಷಣ ಇದೆಲ್ಲ ಹೀಗೆ ಅಂತ ಹೇಳೋದಕ್ಕೆ ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಪವಿತ್ರಾತ್ಮನ ಏನಂತ ನೋಡಿದ್ರಿ? ಪಾರ್ವಳ ಅಂತ ನೋಡಿದ್ರಿ, ಬೆಂಕಿ ಅಂತ ನೋಡಿದ್ರಿ, ಜಲ ಅಂತ ನೋಡಿದ್ರಿ, ಗಾಳಿ ಅಂತ ನೋಡಿದ್ರಿ. ಇವೆಲ್ಲ ಪವಿತ್ರಾತ್ಮನ? ಯೋಚನೆ ಮಾಡ್ರಿ. ಇದೆಲ್ಲ ಕಂಪ್ಯಾರಿಸನ್ ಮಾಡಿರೋದು ಅಷ್ಟೇ ಹೊರತು ಪವಿತ್ರಾತ್ಮನ ಒಂದು ಹೋಲಿಕೆಗಳಿಗೆ ಕೊಡೋದಿಕ್ಕೆ ಅಲ್ವರ. ಏಸು ಕ್ರಿಸ್ತ ಬ್ಯಾಪ್ಟಿಸಮ್ ನೋಡ್ಬೇಕು, ಪಾರ್ವಳನ ಬಂತು ಅದನ್ನ ನೋಡಿಸ್ತೀನಿ. ಇನ್ನೊಂದ್ ಕಡೆ ಒಂದು ಕ್ಲಾಸ್ ಇದೆ ನೋಡಿಸ್ತೀನಿ. ಪಾರ್ವಳ ಗಿಡಗಳೆಲ್ಲ ಬಂದಿಲ್ಲ ನೆನ್ಸ್ಕೊಂಡಂಗೆ ಅದಲ್ಲ. ಅದು ಯಾರು ಬಂತು, ಯಾರು ಕಾಣಿಸ್ಕೊಂತು, ಏನ್ ಕಾಣಿಸ್ಕೊಂತು, ಇದೆಲ್ಲ ನೋಡೋಣ ನಾವು ಕ್ಲಾಸಲ್ಲಿ ಅಲ್ವರ. ನಿಮ್ ಬೇಕು ಕ್ಲೀನಾಗಿ ನೋಡಿ ಅಂತೀನಿ, 10 ಸತಿ ಓದಿ ಅಂತೀನಿ ಅದರ. ಪಾರ್ವಳ ಬರೀ ಜನ ನೋಡಿದ್ರು ಅಲ್ವರ. ಓದ್ಬೇಕು ನಾವು ಅದರ. ನಾವೇನ್ ತಿಳ್ಕೊಂಡ್ಬಿಡ್ತೀರಿ, ಕಾಗಿನೇ ಆರಿಸ್ಬಿಡ್ತೀವಿ ತಗೊಂಡ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಏನ್ರಿ ಯಾವ ತರ ಬಂತು ಅದರ. ಪಾರ್ವಳ ಬಂದಿಲ್ಲ, ಅಲ್ಲಿ ಪಾರ್ವಳದ ರೀತಿಯಲ್ಲಿ ಬಂತು ಅಂತ ಕೊಟ್ಟಿದ್ದೆ ವಾಕ್ಯನ ಓದಿ ಅಂತೀನಿ. ಇದೇ ತರ ಅಲ್ಲಿ ಅಪೊಸ್ತಲರು ಕೊಡ್ತಿರ್ಲಿ 2ನೇ ಅಧ್ಯಾಯದಲ್ಲಿ ಅಗ್ನಿ ಬಂದ್ಬಿಡ್ತು ಅಂತ ಕೊಟ್ಟಿಲ್ಲ ರೀ. ಅಗ್ನಿಮಯವಾದಂತ ರೀತಿಯಲ್ಲಿ ಏನಾಯ್ತಂತೆ ಅಲ್ಲಿ ಪವಿತ್ರಾತ್ಮ ಬಂದು ಇಳಿತು ಅಂತ ಕೊಟ್ಟಾರೆ ಅಲ್ವರ. ಯಾರೋ ಫಾಸ್ಟ್ ಓಡ್ ಬರ್ತಾರಿ, ಏನಪ್ಪ ನೀನು ಜಟ್ ಬಂದಂಗೆ ಬರ್ತೀಯ, ಜಟ್ಟ ಬಂದ್ಬಿಡ್ತದೆ ಅಲ್ಲಿ. ಕೆಲವು ಜನ ಹೇಳ್ತಾರೆ, ಅಯ್ಯೋ ಏನಪ್ಪ ದೇವ್ರು ಬಂದಂಗೆ ಬಂದ್ಬಿಟ್ಟೆ ಅಂದ್ಬಿಟ್ರು. ದೇವರ ಬಂದ್ಬಿಟ್ರಲ್ಲಿ ಅಲ್ವರ. ದಟ್ ಈಸ್ ಆಲ್ ದ ವೇ ಆಫ್ ಸ್ಪೀಕಿಂಗ್, ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್ ಅಷ್ಟೇ ಅದರ. ಅದಕ್ಕೆ ಏಸು ಕೂಸಿಡೋದು, ನಾನು ಮಾತಾಡಂತ ಮಾತುಗಳು ಉಫ್ ಅಂತ ಏನ್ ಮಾಡಿದ್ರು, ಏಸು ಕೂಸಿಡೋದು. ಇದೆಲ್ಲ ಹೋಲಿಕೆ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಪವಿತ್ರಾತ್ಮ ಮುಟ್ಟೋ ಯಾವುದೋ ಒಂದು ವಾಕ್ಯದಲ್ಲಿ ವ್ಯಕ್ತಿ ಅಂತ ಕೊಟ್ಟಿದ ತಕ್ಷಣ ಪವಿತ್ರಾತ್ಮ ಖಂಡಿತವಾಗ ವ್ಯಕ್ತಿ ಹಾಕೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಸತಿ ನೋಡ್ಬೇಕಾರೆ ಏನ್ರಿ. ಹಾಗಾದ್ರೆ ಬ್ರದರ್, ಹಂಗಾರೆ ಪವಿತ್ರಾತ್ಮಕ್ಕೆ ವ್ಯಕ್ತಿ ಅಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಪವಿತ್ರಾತ್ಮನ ಒಂದು ಹೆಸರಿಟ್ಟು ಮಾಡ್ತಾರೆ, ಕರೀತಾರೆ ಅದರ. ಅದೇನಂತ ಹೆಸರಿಟ್ಬಿಟ್ಟು ಕರೆದ್ರು ಅದರ. ವ್ಯಕ್ತಿ ಎಲ್ಲ ಅಂದ್ಮೇಲೆ ಏನಕ್ಕೆ ಹೆಸರಿಟ್ಟು ಕರೆದ್ರು ಅಂತ ನಾವೇನ್ ಮಾಡೋಣ, ಓದೋಣ. ಎಲ್ಲಪ್ಪ ಕೊಟ್ಟಿದ್ರು ಅಂತಂದ್ರೆ ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ, ಜಾನ್ 14:16 ಓದಿ ದಯವಿಟ್ಟು. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ನೋಡ್ರ, ಅದಕ್ಕೆ ಹೆಸರು ಕೊಡ್ತಾರೆ, ಹೆಸರು ಸಹಾಯಕನು. ಇಂಗ್ಲಿಷ್ ಬರ್ತಾರೆ ಐ ವಿಲ್ ಸೆಂಡ್ ಯು ಅನದರ್ ಕಂಫರ್ಟರ್ ಅಂತ ಬರ್ತಾರೆ. ಸಹಾಯಕನು ತಮಿಳಲ್ಲಿ ತೇಟ್ರವಾಳ ನನ್ ಪ್ರೇ ಅಂತ ಹೇಳ್ತಾರೆ. ಏನ್ರಿ
ತೇಟ್ರವಾಳನ್ ಅವರ ಸಹಾಯಕನು, ಕಂಫರ್ಟರ್ ಅಂತ ಯಾಕೆ ಹೇಳಿದ್ರು ಈ ವ್ಯಕ್ತಿ ಎಲ್ಲ ಅಂತಂದ್ರೆ, ಅದಕ್ಕೆ ಏನ್ ಮಾಡ್ತಾರೆ, ಎಷ್ಟೋ ಜನ ಇಲ್ಲ ಬರ್ತಾರೆ ವ್ಯಕ್ತಿ ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ಇದೇ ತರ ಈ ಕಂಫರ್ಟರ್ ಅಥವಾ ಸಹಾಯಕರು ಅಂತ ಎಷ್ಟು ವಾಕ್ಯ ಬರ್ತದೆ, ಇನ್ನೊಂದ್ ಕಡೆ ಓದೋಣ. ಯೋಹಾನ 14:26 ಓದಿ ದಯವಿಟ್ಟು. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನೋಡ್ರ ನಿಮಗೆ ಎಲ್ಲ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನೆಂತ ನಿಮ್ಮ ನೆನಪಿಗೆ ತರುವನು. ನೋಡ್ರ ಏನ್ರಿ, ಸಹಾಯಕನು ಅಂದ್ರೆ ಯಾರಪ್ಪ? ತಂದೆಯು ನನ್ನ ನಾಮದಲ್ಲಿ ಕಳ್ಸ್ಕೊಂತ ಪವಿತ್ರಾತ್ಮನು. ಎಷ್ಟು ಕ್ಲಿಯರ್ ಆಗಿದೆ ಸಹಾಯಕನು. ಇನ್ನೊಂದು ವಾಕ್ಯ ಓದಿ, ಜಾನ್ 15:26, ಯೋಹಾನ 15:26. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೋಡ್ರ ಏನ್ರಿ, ಸಹಾಯಕನು ಅದರ ಬಂದಾಗ ಏನ್ರಿ ಸಾಕ್ಷಿ ಹೇಳುವನು. ಅದರ ಇನ್ನೊಂದು ವಾಕ್ಯ ಓದೋಣ, ಯೋಹಾನ 16ನೇ ಅಧ್ಯಾಯ 7ನೇ ವಾಕ್ಯ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ವೆರಿ ಗುಡ್. ನಾನು ಹೋಗಿದ್ರೆ ಸಹಾಯಕನೇ ಆಗಲ್ಲ, ಬರಕ್ಕೆ ಸಾಧ್ಯ ಇಲ್ಲ, ನಾನು ಹೋದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ನೋಡಿ, ಈ ಓದಿರೋಂಥ ಎಲ್ಲಾ ವಾಕ್ಯಗಳಲ್ಲಿ ಸಹಾಯಕ 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 ಅಂತ ಬರ್ತದೆ. ಎಷ್ಟು ಸತಿ ಬರ್ತದೆ? 4 ಸತಿ. ಯೋಚನೆ ಮಾಡ್ರಿ, ಇದು ಯಾಕೆ 4 ಸತಿ ಮಾತ್ರ ಕೊಟ್ಟಿದ್ದಾರೆ? ಅಬ್ಸರ್ವ್ ಮಾಡಿದ್ರ? ನೋಡಿ, ಎಲ್ಲ ವಾಕ್ಯಗಳು ಯಾವ ಸುವಾರ್ತೆಯಿಂದ ಆಯಲ್ಪಟ್ಟಿರೋದಿದು ಇಲ್ಲಿ ಗಮನಿಸಿದ್ರ? ಯಾವ ಸುವಾರ್ತೆಯಲ್ಲಿ ಬಂದಿದೆ ಇವೆಲ್ಲ ವಾಕ್ಯಗಳು? ಯೋಹಾನ. ವೆರಿ ಗುಡ್. ಯಾವ ಅಧ್ಯಾಯದಿಂದ ಯಾವ ಅಧ್ಯಾಯ ನೋಡಿದ್ರ? 14 ಎಸ್, 14, 15, 16. ಇದು ಇಡೀ ಬೈಬಲ್ ಅಲ್ಲಿ 4 ಸತಿ ಬರೋದ್ರಿ. ಸಹಾಯಕ ಅಂತ ಹೆಸರು ಇಡೀ ಬೈಬಲ್ 4 ಸತಿ ಬರೋದು, ಅದು ಈ 4 ಜಾಗದಲ್ಲಿ ಮಾತ್ರ. ಯೋಚನೆ ಮಾಡ್ರಿ, ಪವಿತ್ರಾತ್ಮ ಒಂದು ವ್ಯಕ್ತಿ, ಪವಿತ್ರಾತ್ಮ ಒಂದು ವ್ಯಕ್ತಿತ್ವ, ಅದೊಂದು ವ್ಯಕ್ತಿತನ ಇದೆ ಅಂತ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ, ಯೇಸು ಕ್ರಿಸ್ತು ಇದ್ರ ಬಗ್ಗೆ ಯಾಕೆ ಬರೀ 4 ಜಾಗದಲ್ಲಿ ಮಾತಾಡಿದ್ದಾರೆ? ಅದು ಯಾಕೆ ಯೋಹಾನ ಪುಸ್ತಕದಲ್ಲಿ ಮಾತಾಡಿದ್ರೆ? ಯೋಚನೆ ಮಾಡಿ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಸುವಾರ್ತೆಗಳು ಹೇಗೆ ಬರ್ದಿದೆ ಅಂದ್ರೆ, ಮತ್ತೇಯಲ್ಲಿ ಬರ್ದಿದೆ, ಮಾರ್ಕಲ್ಲಿದೆ, ಮಾರ್ಕಲ್ಲಿ ಬರ್ದಿದೆ, ಲೂಕಲ್ಲಿದೆ, ಲೂಕಲ್ಲಿ ಬರ್ದಿದೆ, ಯೋಹಾನಲ್ಲಿದೆ. ಆದ್ರೆ ಈ ಒಂದು 4 ಇನ್ಸಿಡೆಂಟ್ ಮಾತ್ರ, ಆಮೇಲೆ ಪವಿತ್ರಾತ್ಮ ಬಗ್ಗೆ ಒಂದು ವ್ಯಕ್ತಿ ಕುರಿತಾಗಿ ಮಾತಾಡಿರೋದು, ಸಹಾಯಕನ ಹೆಸರು ಕೊಟ್ಟಿರೋದು ಬರೀ ಯೋಹಾನ ಸುವಾರ್ತೆಯಲ್ಲಿ ಮಾತ್ರ. ಯಾಕೆ ಇಷ್ಟು ಒಂದು ಇಂಪಾರ್ಟೆಂಟ್ ಆಗಿದೆ ವಿಚಾರ? ಯಾಕೆ ಇಲ್ಲಿ ಹೇಳಿದ್ದಾರೆ? ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಏನಾಯ್ತು ಅಂತ ನಾವು ಸ್ಟಡಿ ಮಾಡ್ಬೇಕು. ಅದರ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಔಟರ್ ಸ್ಟಡಿ ಬೈಬಲ್ ನಾವ್ ಏನ್ ಮಾಡಿದ್ರಿ, 10 ಮೆಥಡ್ಸ್ ಆಫ್ ಸ್ಟಡಿ ಬೈಬಲ್ ಹೇಳ್ಕೊಡಿ. ಅದ್ರಲ್ಲಿ ಒಂದು ಮೆಥಡ್ ಏನು, ಕಾಂಟೆಕ್ಸ್ಟ್ ಸ್ಟಡಿ. ನಮ್ಗೇನೋ ಒಂದು ಪ್ರಶ್ನೆ ಬಂತು ಅಂದ್ರೆ ಏನ್ ಮಾಡ್ಬೇಕು, ಒಂದು ಕಾಂಟೆಕ್ಸ್ಟ್ ತೆಗಿಬೇಕು. ಕಾಂಟೆಕ್ಸ್ಟ್ ತೆಗ್ಬಿಟ್ಟು ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ, ಏನು ಮೇಲೆ ಕೆಳಗಡೆ ಅಂತೆಲ್ಲ ವಾಕ್ಯ ಹೋದ್ರೆ ನಮ್ಗೆ ಏನಾಗ್ತದೆ ಕ್ಲೀನಾಗಿ ಅರ್ಥ. ಸ್ಟಡಿ ಮಾಡೋದು, ಸ್ಟಡಿ ಮಾಡೋಂಥ ವಿಧಾನ ಅಲ್ವರ. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಯಾಕೆ ಯೇಸು ಕ್ರಿಸ್ತು ಇಲ್ಲಿ ಮಾತ್ರ ಹೇಳಿದ್ದಾರೆ, ಏನಾಯ್ತು ಅಂತ ನಾವೇನ್ ಮಾಡ್ಬೇಕು, ನಾವು ಹೇಳ್ಬೇಕು ಅಲ್ವರ. ನೋಡಿ, ಇಲ್ಲಿ ಗ್ರೀಕಲ್ಲಿ ಬರೋಂಥ ಒಂದು ವಾರ್ತೆ, ಈ ಸಹಾಯಕನ್ಗೆ ಪ್ಯಾರಾಕ್ಲಿಟೋಸ್ ಅಂತ ವಾರ್ತೆ ಬರುತ್ತೆ. ಇದ್ರ ಅರ್ಥ ಏನು ಅಲ್ಲೇ ಕೊಟ್ಟಿರೋಂತೀರಿ. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಹೆಲ್ಪ್, ಅಸಿಸ್ಟೆಂಟ್ ಅಥವಾ ಗೈಡ್ ಅಂತ ಅರ್ಥ ರೀ. ಅದು ರೂಟ್ ಮೀನಿಂಗ್. ಅದು ಗ್ರೀಕಲ್ಲಿ ಪದಕ್ಕೆ ಅರ್ಥ ಇರೋಂಥದ್ದು ಏನಪ್ಪ ಅಂದ್ರೆ ಸಹಾಯಕ. ಅದಕ್ಕೆ ಸಹಾಯಕ ಅಂತ ಹೇಳೋದು ಕನ್ನಡದಲ್ಲಿ. ಅಸಿಸ್ಟೆನ್ಸ್ ಅದರ ಏನ್ ಮಾಡೋದು, ಅಸಿಸ್ಟೆಂಟ್ ತಿರ್ಗೇನ್ರಿ ಸಹಾಯಕ, ಗೈಡ್ ಅಂದ್ರೆ ಏನ್ರಿ ಮಾರ್ಗದರ್ಶನ ನೋಡ್ಸಂತ. ಈ ಒಂದು ಪದನ ಯಾಕೆ ಇಲ್ಲಿ ಬಳಕೆ ಮಾಡಿದ್ದಾರೆ ಅಂತಂದ್ರೆ ಏನಾಯ್ತು ಅಂತ ನೋಡಿದ್ರೆ, ಯೇಸು ಕ್ರಿಸ್ತು ಈ ಮಾತುಗಳನ್ನ, ಯಾವ ಮಾತುಗಳು, ಯೋಹಾನ 14ನೇ ಅಧ್ಯಾಯದಿಂದ ಯೋಹಾನ 20ನೇ ಅಧ್ಯಾಯವರೆಗೂ ರೀ ಬರೋಂಥ ಎಲ್ಲ ಸನ್ನಿವೇಶಗಳು ಯಾವ ಸನ್ನಿವೇಶಪ್ಪ ಅಂದ್ರೆ ಕರ್ತನ ಕೊನೆ ಕ್ಷಣಗಳು. ಚೆನ್ನಾಗಿ ಮಾಡ್ಕೊಳ್ಳಿ, ಕರ್ತನ ಕೊನೆ ಕ್ಷಣಗಳು ಯೋಹಾನ 13ನೇ ಅಧ್ಯಾಯದಿಂದ ಏನಾಗ್ತದೆ, ಶುರು ಆಗ್ತದ್ರಿ. ಯೋಹಾನ 13ನೇ ಅಧ್ಯಾಯದಿಂದ ಶುರು ಆಗ್ಬಿಟ್ಟು ಏನ್ರಿ 40% ಆಫ್ ದ ಗಾಸ್ಪಲ್ ಆಫ್ ಜಾನ್ ಯೇಸು ಕ್ರಿಸ್ತನ ಅಂತ್ಯದ ಬಗ್ಗೆ ಮಾತಾಡಿದ್ರೆ. ಇಷ್ಟೊಂದು ಡೀಟೇಲ್ ಆಗಿ ಮಾಹಿತಿ ಯಾವ ಒಂದು ಸುವಾರ್ತೆಯಲ್ಲಿ ಕೊಟ್ಟಿಲ್ಲ, ಇಲ್ಲಿ ಮಾತ್ರ ಕೊಟ್ಟಿರೋದು ಅಲ್ವರ. ಸರಿ, ಏನಾಯ್ತು ಅಂತ ನೋಡಿದ್ರೆ ತುಂಬಾ ಗಂಭೀರವಾಗಿರೋ ಸಿಚುವೇಶನು. ಇನ್ನು ಸ್ವಲ್ಪ ಕ್ಷಣ ಯೇಸು ಕ್ರಿಸ್ತು ಇರ್ತಾರೆ, ಆಮೇಲೆ ಪ್ರಾಣ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲಾ ಶಿಷ್ಯರು ಏನ್ ಮಾಡ್ತಾರೆ, ಕುಣ್ಸ್ಕೊಂತಾರೆ, ತುಂಬಾ ದುಃಖಕರವಾಗಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಇನ್ನು ಸ್ವಲ್ಪ ಕ್ಷಣ ನೀವೆಲ್ಲಾನು ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ಲ ಶಿಷ್ಯನಿಗೆ ಬೇಜಾರಾಗ್ಬಿಡ್ತಾರೆ. ಏನು ಯೇಸು ಕ್ರಿಸ್ತು ಹಿಂಗೆ ಹೇಳ್ತಾ ಇದ್ರಲ್ಲ, ನಾನು ಒಬ್ಬಂಟಿನಲ್ಲ, ಅದೇನೋ ಜೊತೆಗಿದೆ ಅಂತ ಹೇಳ್ತಾರೆ. ಇಮ್ಮಿಡಿಯಾಗಿ ಪೇತ್ರನ ಹೇಳ್ತಾರೆ, ಏನು ಸ್ವಾಮಿ ಹಂಗೆಲ್ಲ ಹೇಳ್ತೀರಾ ನೀವು, ಯಾರು ಕೈ ಬಿಟ್ರು
ನಾನು ಮಾತ್ರ ನಿಮ್ ಬಿಟ್ಟೋಗಲ್ಲ ರೀ, ನಾನು ನಿಮ್ ಜೊತೆಗೆ ಜೈಲು ಕೂಡ ಏನ್ ಮಾಡ್ತೀನಿ, ಬರ್ತೀನಿ ಅಂತ ಹೇಳ್ತಾರೆ. ಅಲ್ದರ ನೋಡಿದ್ದೀನಿ ಯೋಹಾನದಲ್ಲಿ 13ನೇ ಅಧ್ಯಾಯ 37 ಮತ್ತೆ 38 ಓದಿ. ಪೇತ್ರನು ಆತನಿಗೆ, ಸ್ವಾಮಿ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೆನು ಎಂದು ಹೇಳಲು, ಯೇಸು, ನನಗಾಗಿ ಪ್ರಾಣ ಕೊಟ್ಟೀಯಾ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯೆನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. ನೋಡೋಣ ಹೆಂಗಿದರಿ ಮಾತು. ಪೇತ್ರ ಯೇಸು ಕ್ರಿಸ್ತನ್ಗೆ ಒಂಥರ ಸಪೋರ್ಟಿವ್ ಆಗಿ ನಿಂತವ್ರೆ. ಸ್ವಾಮಿ, ನಾನ್ ನಿನ್ ಜೊತೆಗೆ ಏನ್ ಮಾಡ್ತೀನಿ, ಇದ್ದೇ ಇರ್ತೀನಿ, ಜೈಲ್ಗೆ ಹೋದ್ರು ಸೇರಿ ಇರ್ತೀನಿ, ಸತ್ರು ಸೇರಿ ನಿಮ್ಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ಯೇಸು ಕ್ರಿಸ್ತವ್ರು ಏನ್ ಹೇಳ್ಬೇಕು, ಸುಭಾಷ್ ಪೇತ್ರ, ಎಲ್ಲಾರು ಸೈಲೆಂಟ್ ಆಗೋರೆ, ನೀನಾರ ಒಬ್ಬ ನನ್ಗೆ ಮಾತು ಕೊಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅದು ಯೇಸು ಕ್ರಿಸ್ತಂಗ್ ಹೇಳಿದಾರೆ, ನೀನ್ ನನ್ನ ಜೊತೆಗಿರ್ತೀಯಾ? ಕೋಳಿ ಕೂಗಕ್ಕಿಂತ ಮುಂಚೆ ನೀನ್ ನನ್ನ ಏನ್ ಮಾಡ್ತೀಯ 3 ಸತಿ ನಿರಾಕರಿಸಿ ಅಂದ್ಬಿಟ್ಟು ಎಲ್ಲಾರ ಮುಂದೆ ಹೇಳ್ಬಿಟ್ರಿ. ಹೆಂಗಿರ್ಬೇಕ್ರಿ ಸಿಚುವೇಶನ್, ಯೋಚನೆ ಮಾಡಿರ್ತೀನಿ. ಎಲ್ಲಾರ ಮುಂದೆ ಹಿಂಗೆ ಹೇಳಿದ ತಕ್ಷಣ ಪೇತ್ರನ್ ಫುಲ್ ಬೇಜಾರಾಗೋಯ್ತು ರೀ. ಅಲ್ವರ ಏನ್ರಿ, ಪೇತ್ರ ಯಾವತ್ತೂ ಅದನ್ನೇನ್ ಮಾಡಿಲ್ಲ ರೀ, ಎಕ್ಸ್ಪೆಕ್ಟೇ ಮಾಡಿಲ್ಲ ರೀ. ಅಲ್ವರ ಏನ್ರಿ, ಸಡನ್ ಆಗಿ ಈ ತರ ಹೇಳ್ಬಿಡದ ಮುಖ ಕೊಡ್ದಂಗೆ ಏನಾಗೋಯ್ತು ಅವ್ರಿಗೆಲ್ಲ, ಮುಖ ಎಲ್ಲ ಬೀಳ್ಚೋಗೋಯ್ತು. ಯಾಕೆ ಗೊತ್ತಾ, ಇವರೆಲ್ಲ ಯೇಸು ಕ್ರಿಸ್ತನ ಹಿಂದೆ ಬಂದಿದ್ದಾರೆ. ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಏನಕ್ಕೆ ಬಂದವ್ರೆ, ಎಲ್ಲ ಬಿಟ್ಬಿಟ್ಟು ಬಂದವ್ರೆ. ಏನೇನು ಬಿಟ್ಬಿಟ್ಟು ಬಂದ್ರು, ಇವರೆಲ್ಲ ಮೀನ್ ಹಿಡಿಯೋ ಕೆಲಸ ಮಾಡ್ತಾ ಇದ್ರು. ಕರೆಕ್ಟಾ? ಆ ಕಾಲದಲ್ಲಿ ಮೀನ್ ಹಿಡಿಯೋ ಕೆಲಸ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರು. ಅದನ್ನ ಈ ಮೀನ್ ಹಿಡಿಯೆಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ಯೇಸು ಕ್ರಿಸ್ತ ಹಿಂದೆ ಬಂದ್ರು. ಏನಕ್ಕೆ ಬಂದ್ರು, ಹಿಂದೆ ಬಂದವರ ಬೆನಿಫಿಟ್. ಏನಪ್ಪ ಬೆನಿಫಿಟ್ ಅಂತಂದ್ರೆ, ಯೇಸು ಕ್ರಿಸ್ತು ರೋಮ್ ರಾಜ್ಯವನ್ನೆಲ್ಲಾರ್ದು ನಾಶ ಮಾಡಿ ಇಸ್ರೇಲ್ ಅಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಂತ ಇತ್ತೆ ಒಂದು ನಂಬಿಕೆ ಅವ್ರಿಗೆಲ್ಲ ಇತ್ತು. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಒಂದ್ಸತಿ, ಎಲ್ಲಿ ಮತ್ತೆ 19ನೇ ಅಧ್ಯಾಯದಲ್ಲಿ. ಪೇತ್ರ ಕೇಳ್ತಾರೆ, ಸ್ವಾಮಿ, ನಾವಂತೆಲ್ಲ ಬಿಟ್ಟು ಬಂದಿದ್ರಿ, ನಮ್ಗೇನ್ ಸಿಗ್ತದೆ ಅಂತ ಕೇಳ್ತಾರೆ. ಅವಾಗ ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾರೆ, ನೀವು ಏನ್ರಿ ಇಸ್ರೇಲಿನ 12 ಸಿಂಹಾಸನ ಕೂತ್ಕೊಂಡು ಇಸ್ರೇಲ್ಗೆ ಏನ್ ಮಾಡ್ತೀರಾ, ನೀವು ನ್ಯಾಯ ತೀರ್ಪು ಮಾಡ್ತೀರಾ ಅಂತ ಹೇಳ್ತಾರೆ. ನೋಡಿ ಬೇಕಾದ್ರೆ ಓದೋಣ, ಮ್ಯಾಥ್ಯೂ 19:28 ಓದಿ. ಮ್ಯಾಥ್ಯೂ 19:28. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡ್ರ ಏನ್ ಮಾಡ್ತಾರೆ, 12 ಕುಲಕ್ಕೆ ನ್ಯಾಯ ತೀರ್ಪು ಮಾಡ್ತಾರೆ. ಎಲ್ಲ ಖುಷಿ ಆಗ್ಬಿಟ್ರು. ಓಹೋ, ಹಂಗಾರೆ ರೋಮನ್ಸ್ ನಾಶ ಮಾಡ್ತಾರೆ, ನಮ್ಮ ಸಿಂಹಾಸನ ಬರ್ತಾರೆ, ಇಲ್ಲಿ ದೇವ್ರ ರಾಜ್ಯ ಬರ್ತಾರೆ, ಇಲ್ಲಿ ನಾವು 12 ಸಿಂಹಾಸನ ಕೂತು ನಾವೇನ್ ಮಾಡ್ಬೇಕು, ಇಸ್ರೇಲ್ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಮಿನಿಸ್ಟರ್ ನಾನು, ರೈಟ್ ಹ್ಯಾಂಡ್ ಮಿನಿಸ್ಟರ್ ಅದರ ಮುಖ್ಯವಾದ ಸ್ಥಾನ ನಾವು ಕೂತಿರ್ತೀವಿ ಅಂದ್ಬಿಟ್ಟು ಇವ್ರಿಗೆಲ್ಲ ಮೈಂಡ್ ಬಂದ್ಬಿಡ್ತು. ಇಮ್ಮಿಡಿಯೇಟ್ ಆಗಿ ಇದಾಗಿದ ತಕ್ಷಣ ನೆಕ್ಸ್ಟ್ ಡೇನೆ ಯೋಹಾನ ಮತ್ತೆ ಯಾಕೋಬ ಏನ್ ಮಾಡ್ತಾರೆ, ಥ್ಯಾಂಕ್ ಕಳಿಸ್ರ, ಅಮ್ಮ ಹೋಗಮ್ಮ, ದಯವಿಟ್ಟು ಅಣ್ಣನ್ ಕೇಳಮ್ಮ, ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತ್ಕೊಳಕ್ಕೆ ಏನ್ ಮಾಡಮ್ಮ, ಪರ್ಮಿಷನ್ ಕೇಳಮ್ಮ ಅಂತ. ಅಮ್ಮ ಬಂದು ಕೇಳ್ತಾರೆ, ನೋಡಿಂತೀನಿ ಏನಂತ ಕೇಳ್ತಾರೆ ಜೀಸಸ್ ಕ್ರೈಸ್ಟ್ ಹತ್ರ. ಮ್ಯಾಥ್ಯೂ ಚಾಪ್ಟರ್ 20:21. ರಮ್ಯಾ ಸಿಸ್ಟರ್ ಓದ್ಬೋದಾ? ಮ್ಯಾಥ್ಯೂ 20:21. ರಮ್ಯಾ ಸಿಸ್ಟರ್. ಓಕೆ, ಜೋಸಫ್ ಬ್ರದರ್. ಆತನು ಆಕೆಯನ್ನು, ನಿಮಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ 2 ಮಕ್ಕಳಲ್ಲಿ ಒಬ್ಬನು ನನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು ಅಂದಳು. ನೋಡ್ರ ಏನ್ ಕೇಳ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು 2 ಮಕ್ಳಿಗೆ ಒಬ್ಬರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕೂತ್ಕೊಳ್ಳೋಣ. ನಿಮಗಿನ ಸೀಟ್ ಯಾರಾಗ ಕೊಡು, ಪಕ್ಕದಾಗ ಕೂತ ಸೀಟ್ ಏನ್ ಮಾಡೋ, ತುಂಬಾ ಕ್ಲೋಸ್ ಆಗಿದೆ ಸೀಟ್ಗಳು, ತುಂಬಾ ಮುಖ್ಯವಾದ ಸ್ಥಾನಗಳು ಇವ್ರು ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಅದರ ಏನಿವೆ ಅದೆಲ್ಲ ಆಮೇಲೆ ನೋಡೋಣ. ಆಮೇಲೆ ಇನ್ನೊಂದ್ಸತಿ ಏನಾಗ್ತಾರೆ, ಯೇಸು ಕ್ರಿಸ್ತು ಸತ್ತೋಗ್ಬಿಡ್ತಾರೆ. ಅದರ ಹಿಮವಾಸಿಗೆ ಬ್ರಿಜ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯೇಸು ಕ್ರಿಸ್ತು ಬರ್ತಾರೆ ಜೊತೆಗೇನೆ. ಬಂದ್ಬಿಟ್ಟು ಏನಪ್ಪಾ ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಏನ್ ಹೇಳ್ತಾರೆ, ಅಯ್ಯೋ ಸ್ವಾಮಿ, ನಿಮ್ಗೆ ಗೊತ್ತಿಲ್ವಾ, ಇಸ್ರೇಲ್ನ ರಕ್ಷಿಸತಕ್ಕವನು ಇವನೇ ಅಂತ ನಾವು ಭಾವಿಸ್ಕೊಂಡಿದ್ರಿ. ಇವ್ರೇ ನೋಡ್ರಿ, ಇವ್ರೇನ ಇವ್ರು ಮರಣ ಹೊಂದ್ಬಿಟ್ರು ಅಂತ ಹೇಳ್ತಾರೆ. ನೋಡ್ತೀನಿ ಆ ವಾಕ್ಯ ಓದೋಣ, ಲೂಕ್ 24:21. ಲೂಕ್ 24:21 ಓದಿ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು ಇವುಗಳನ್ನು ನೋಡುತ್ತಿರಲು ಸರ್ ಒಂದ್ ನಿಮಿಷ, ಲೂಕ್ 24:21.
ಲೂಕ್ 24. ನಾವನ್ನು ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ನೋಡ್ರ ಕಾಣದೆ ಅಲ್ಲಿಂದ ಬಂದು. ಸಾಕ್ಬಿಡಿ. ನೋಡ್ರ ಏನ್ ಹೇಳ್ತಾರೆ, ಇವರಾದ್ರೂ ಇಸ್ರೇಲ್ನ ಬಿಡಿಸತಕ್ಕವರಂತ ನಂಬಿದ್ರಿ. ಯಾರಿಂದ? ರೋಮರಿಂದ ಬಿಡಿಸತಕ್ಕವಂತ ನಂಬಿದ್ರಂತೆ. ಇವನ್ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಶಿಷ್ಯರುಗಳು ಯೇಸು ಕ್ರಿಸ್ತಂಗೆ ಇದೇ ಕೇಳ್ತಾರೆ, ಸ್ವಾಮಿ ಹೋಗ್ತಾ ಇದ್ದೀರಾ, ಅಟ್ಲೀಸ್ಟ್ ಇವಾಗ ರಾಜ್ಯ ಕೊಟ್ಬಿಡೋಗಿ, ನಾವರ ಸಿಂಹಾಸನ ಕೂತ್ಕೊಂತೀರಿ ಅಂತ. ನೋಡಿ, ಅಪೊಸ್ತಲ ಕೃತ್ಯಗಳು 1:6. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಾಕ್ಯ ಓದಿ ಪ್ರಜ್ವಲ್. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳ್ತಾರೆ. ಏನಕ್ಕೆ ಕೇಳಿದ್ರು? ಇಸ್ರೇಲ್ ಇವಾಗ ರಾಜ್ಯವನ್ನು ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವ್ರಿಗೆಲ್ಲ ಭರವಸೆ ಇದ್ದಿದ್ಯಾ ಅಂದ್ರೆ ರೋಮರನ್ನ ನಾಶ ಮಾಡ್ತಾರೆ, ತಾವು ಸಿಂಹಾಸನ ಕೂತ್ಕೊಂಬ ಅಂತ. ಇವಾಗ ಇವ್ರು ಎದುರು ನೋಡ್ದಂಗೆ ಆಗಿಲ್ಲ ಅಲ್ವರ. ಸಡನ್ ಆಗಿ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ ಸ್ವಲ್ಪ ಹೊತ್ತು ನೀವೆಲ್ಲ ನನ್ ಬಿಟ್ಟು ಹೋಗ್ತಾರೆ, ನಾನು ಸಾಯ್ಬೇಕು ಅಂತ ಹೇಳ್ತಾರೆ. ಏನಾಗ್ಬಿಡ್ತಾರೆ, ಶಿಷ್ಯನಿಗೆಲ್ಲ ಬಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತಾರ್ರಿ. ಅದರ ಅವಾಗೆ ನೋಡ್ರಿ, ಇವಾಗ ಯೋಹಾನ 13ನೇ ಅಧ್ಯಾಯ ನೋಡೋದಲ್ಲ, ಏನ್ರಿ ಕೊನೆ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಪೇತ್ರನಿಗೆ, ನೀನ್ ನನ್ನ ಸಂಗಡ ಇರ್ತೀಯ, ಕೋಳಿ 3 ಸತಿ ಕೂಗೋದಕ್ಕಿಂತ ಮುಂಚೆ, ಕೋಳಿ ಕೂಗೋದಕ್ಕಿಂತ ಮುಂಚೆ 3 ಸತಿ ನೀನನ್ನ ಏನ್ ಮಾಡ್ತೀಯ, ನಿರಾಕರಿಸ್ತೀಯ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು ಯೋಹಾನ 14:1 ಓದಿ ನೋಡಿ, ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಬೈಬಲ್ಲು ಒರಿಜಿನಲ್ ಬರಿಬೇಕಾದ್ರೆ ಚಾಪ್ಟರ್ ಡಿವಿಷನ್, ವರ್ಸ್ ಡಿವಿಷನ್ ಯಾವುದೂ ಇಲ್ಲ ರೀ. ಇದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. 13 ಚಾಪ್ಟರ್ ನಂಗೆ ಕಂಟಿನ್ಯೂ ಆಗಿ 14 ಚಾಪ್ಟರ್ಗೆ ಏನಾಗ್ತಾರೆ ಬರ್ತಾರೆ. ಬೇಕಾದ್ರೆ ನೀವು ಓದಿ, ಯಾರೋ 13ನೇ ಅಧ್ಯಾಯ ಕೊನೆಯ ವಾಕ್ಯ ಓದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು 14ನೇ ಅಧ್ಯಾಯಕ್ಕೆ ಬನ್ನಿ. ಯೇಸು, ನನಗಾಗಿ ಪ್ರಾಣ ಕೊಟ್ಟಿಯಾ? ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರೆಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. ನೋಡ್ರ, ಕೋಳಿ ಕೂಗುವುದೇ ಇಲ್ಲ, ಕಳವಳದೇ ಇರಲಿ. ಇರಿ. ಇವಾಗ ಯಾಕೆ ಯೇಸು ಕ್ರಿಸ್ತು ಇವ್ರಿಗೆ ನೋಡ್ಬಿಟ್ಟು ಸಡನ್ ಆಗಿ ಹೃದಯ ಕಳವಳಗೊಳ್ಳದೇ ಇರಲಿ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ಯೇಸು ಕ್ರಿಸ್ತು ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ, ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವನು ಬೇಜಾರಾಗಿದ್ದಾನೋ ಬೇಸರ ಆಗಿದ್ದಾನೋ ಅಂತ ಕ್ಲೀನಾಗಿ ಕಂಡು ಹಿಡ್ಬಿಡೋರಿ. ಯೇಸು ಕ್ರಿಸ್ತುನೆಲ್ಲ ನೋಡ್ತಾರೆ, ಪೇತ್ರನಿಗೆ ಹರ್ಟ್ ಆಗಿರ್ತಾರೆ, ಎಲ್ಲಾರ ಮಕ್ಕಳು ಬಿಚ್ಚೋಗ್ಬಿಡ್ತಾರೆ. ಏನಪ್ಪ ಪೇತ್ರನಿಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ರ ಅಂತ ಇಂದಷ್ಟು ಏನಾಗ್ತಾರೆ, ಇವರೆಲ್ಲ ಬೆಚ್ಚಿಗಿರೋದು ನೋಡ್ಬಿಟ್ಟು ಬೇಸರ ಆಗಿ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಧೈರ್ಯ ಪಡಿಸ್ತಾರೆ. ನಿಮ್ಮ ಹೃದಯವು ಏನಾಗದಿರಲಿ, ಕಳವಳಗೊಳ್ಳದಿರಲಿ, ಧೈರ್ಯವಾಗಿರ್ರಿ, ಹೆದರ್ಬೇಡ್ರಿ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ದೇವರು ನಂಬುದ್ರಲ್ಲ ಇಷ್ಟ ದಿನ, ನನ್ನನ್ನು ಕೂಡ ನಂಬಿರಿ. ಅಲ್ರ ಸುಮ್ಮನೆ ಹಿಂಗೆ ಹೇಳ್ಬಿಟ್ಟೆ ಏನ್ ಮಾಡ್ಕೊಡ್ಕೊಬಿಡಿ, ನೀವು ಬೇಜಾರು ಮಾಡ್ಕೊಂಬಿಡಿ, ಅಲ್ರ ನಂಬಿರಿ. ಆಮೇಲೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನೋಡ್ರ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ. ಇವಾಗ ಹೇಳ್ತಾರೆ ಏನಂತಾರೆ, ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇವ್ರು ಹೋಗ್ಬಿಟ್ರೆ ಹಿಂಗೆ ನಮ್ ಗತಿ, ನಾವೆಲ್ಲ ಮೀನ್ ಹಿಡಿಯೋರ್ಗೆಲ್ಲ ಕೆಲಸ ಬಿಟ್ಟು ಬಂದ್ವಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೆಲಸ ಬಿಟ್ಟು ಬಂದವ್ರೆ, ಇವ್ರು ನೋಡಿದ್ರೆ ಓಟಾಯ್ತೀನಿ ಅಂತ ಹೇಳ್ತಾರೆ, ನಾವೇನ್ ಮಾಡೋದಂಗಾರೆ? ಎಲ್ಲ ಬೇಜಾರಾಗಿರ್ಬೇಕು. ಹೇಳ್ತಾರೆ, ನನ್ನ ತಂದೆ ಮೇಲೆ ಏನಿದೆ, ಬಿಡಾರುಗಳಿದೆ, ಆಯ್ತಪ್ಪ, ತುಂಬಾ ಇದೆ. ನಾನು ಹೋದ್ರೆ ಏನ್ ಮಾಡ್ತೀನಿ, ನಿಮ್ಗೆ ಸ್ಥಳವನ್ನು ಸಿದ್ಧ ಮಾಡಿ ಏನ್ ಮಾಡ್ತೀನಿ, ನಿಮ್ಗೆ ಬಂದು ಕರ್ಕೊಂಡು ಹೋಯ್ತೀನಿ. ಕಂಟಿನ್ಯೂ ಮಾಡಿ ಹಂಗೆ 3rd ವರ್ಸ್. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡ್ರ, ನಾನಿರಂತ ಜಾಗದಲ್ಲಿ ನೀವು ಇರ್ತೀರಾ, ನಾನು ಬಂದು ತಿರ್ಗಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇವಾಗ ಹೆಂಗಿರ್ತಾರೆ ಶಿಷ್ಯನ್ರಿಗಳಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಅದರ ಏನು ಪರಲೋಕದಲ್ಲಿ ಇದೇ ತರ ದೇವ್ರ ನೋಡಿ, ಫೋಟೋ ನೋಡಿ, ಪರಲೋಕದಲ್ಲಿ ಇದೇ ತರ ದೇವರು ಮ್ಯಾನ್ಷನ್ಸ್ ಇಟ್ಟವ್ರ, ಪ್ಯಾಲೇಸ್ಗಳು ಇಟ್ಟವ್ರ. ನಮಗೋಸ್ಕರ ಪ್ಯಾಲೇಸ್ಗಳು ಕಟ್ತವ್ರ. ಏನೋ ಟಾರ್ ಹಾಕ್ಬಿಟ್ಟು, ಸಿಮೆಂಟ್ ಹಾಕ್ಬಿಟ್ಟು, ಕಾಂಕ್ರೀಟ್ ಹಾಕ್ಬಿಟ್ಟು ಪ್ಯಾಲೇಸ್ ಕಟ್ತವ್ರ ಪರಲೋಕದಲ್ಲಿ. ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ. ಇವೆಲ್ಲ ನೋಡಿ ಯೋಚನೆ ಮಾಡ್ರಿ, ಇವೆಲ್ಲ ನೇರವಾಗಿರೋ ಭಾಷೆನಾ? ಏನ್ರಿ, ಶಿಷ್ಯನ್ಗಳು ಬೇಜಾರಾಗಿದ್ರು. ಅದರ ಎಲ್ಲ ಏನಾಗ್ಬಿಡ್ತಾವ ಅವ್ರಿಗೆ, ನಿರೀಕ್ಷೆ ಇದ್ದಿದ್ದೆ ರಾಜ್ಯದಲ್ಲಿ ಇವ್ರ ಸ್ಥಾನದಲ್ಲಿ ಇರ್ತೀರಿ ಅಂತ. ಇವಾಗ ಅವರೇ ಹೋಗ್ಬಿಟ್ರೆ, ರಾಜನ ಹೋಗ್ಬಿಟ್ರೆ ನಾವೇನ್ ಮಾಡೋಣ? ಅದಕ್ಕೆ ಏನ್ ಮಾಡ್ತಾರೆ, ವರಿ ಮಾಡ್ಬಿಟ್ರಪ್ಪ, ಪರಲೋಕದಲ್ಲಿ ಐತೆ, ನಾನು ಹೋಗಿ ಸಿದ್ಧ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ತಿರ್ಗಾ ನಿಮ್ನ ಬಂದು ಕರ್ಕೊಂಡು ಹೋಗ್ತೀನಿ ಧೈರ್ಯ ಹೇಳ್ತಾರೆ. ಅವಾಗ ಹೇಳ್ಬೇಕಾರನೇ ಏನ್ ಹೇಳೋದು, ತಂದೆಯಿಂದ ಬೇರೊಬ್ಬ ಸಹಾಯಕನ ಏನ್ ಮಾಡ್ತೀನಿ, ನಾನು ಕಳ್ಸ್ಕೊಡ್ತೀನಿ.
ಅದ್ಯಾರಪ್ಪ ಅಂದ್ರೆ ನನ್ನ ನಾಮದಲ್ಲಿ ಬರುವಂತ ಪವಿತ್ರಾತ್ಮ, ನನ್ನ ನಾಮದಲ್ಲಿ ದೇವರು ಕಳ್ಸಿಕೊಡಂತ ಪವಿತ್ರಾತ್ಮ ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ. ಏನಕ್ಕೆ? ಶಿಷ್ಯನಿಗೆ ಬಲಪಡಿಸೋದಿಕ್ಕೆ, ಶಿಷ್ಯನಿಗೆ ದೃಢಪಡಿಸೋದಿಕ್ಕೆ, ನಂಬಿಕೆಯಲ್ಲಿ ಸ್ಥಿರವಾಗಿರೋದಕ್ಕೆ ಏನ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಹಿಂಗೆ ಹೇಳ್ಬಿಟ್ಟು ನೋಡಿ, ಕನ್ವರ್ಸೇಷನ್ ಹಂಗೆ ನಡೀತಾನೆ ಇದೆ, ಕಂಟಿನ್ಯೂ ಮಾಡ್ಕೊಂಡು. ಎಲ್ಲಿಗೆ? 15 ಚಾಪ್ಟರ್ ಬರೀ ಏನ್ ಹೇಳ್ತಾರೆ ಇವಾಗ, ಯೋಹಾನ 15 ಓದಿದ್ರೆ ಏನ್ ಹೇಳ್ತಾರೆ ನೋಡೋಣ. ಎಲ್ಲ ದಯವಿಟ್ಟು ಗಮನಿಸಿ, ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗೋದು. ಕಾನ್ಸಂಟ್ರೇಟ್ ಮಾಡಿ. ಜಾನ್ 15:1. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತ ಹೇಳಿದ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನಮ್ಮ ತಂದೆ ಏನ್ರಿ ತೋಟಗಾರನು. ಹಂಗ್ರೆ ಯೇಸು ಕ್ರಿಸ್ತು ಏನ್ರಿ ದ್ರಾಕ್ಷೆ ಬಳ್ಳಿನ? ಹೇಳ್ರಿ, ಜೀಸಸ್ ಕ್ರೈಸ್ಟ್ ದ್ರಾಕ್ಷೆ ಬಳ್ಳಿನ? ಏನಪ್ಪ, ಯಾರು ಉತ್ತರ ಕೊಡಲ್ವಲ್ಲಪ್ಪ. ಎಲ್ಲ ಕೇಳಿಸ್ಕೊಂತ ಇದ್ರೆ ಅರ್ಥ ಆಗ್ತೈತೆ ಇಲ್ವಾ? ಯೇಸು ಕ್ರಿಸ್ತು ಹೇಳ್ತಾರೆ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಅಂತ ಹೇಳ್ತಾರೆ. ಹಂಗ್ರೆ ಯೇಸು ಕ್ರಿಸ್ತು ದ್ರಾಕ್ಷೆ ಬಳ್ಳಿನ? ನಿಜವಾದ ಅರ್ಥದಲ್ಲಿ ಅಲ್ಲ. ಅಲ್ವಾ? ಇಲ್ಲ. ಯೇಸು ಕ್ರಿಸ್ತು ಖಂಡಿತವಾಗೂ ನಿಜವಾದ ಅರ್ಥದಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ ರೀ. ಅವ್ರದ್ದು ನಿಜವಾದ ದ್ರಾಕ್ಷಿ ಬಳ್ಳಿ ಅಲ್ವೇ ಅಲ್ಲ ರೀ. ಅದಕ್ಕೆ ಇವೆಲ್ಲ ಯೇಸು ಕ್ರಿಸ್ತು ಶಿಷ್ಯನಿಗೆ ಏನಕ್ಕೆ ಹೇಳಿದ್ದು? ಪ್ರೋತ್ಸಾಹ ಪಡಿಸಕ್ಕೆ, ಬಲ ಪಡಿಸೋದಕ್ಕೋಸ್ಕರ ಹೇಳಿದ್ದು. ಅದಕ್ಕೆ ನೋಡಿ ಈ ಮಾತನ್ನ ಲಾಸ್ಟ್ ಅಲ್ಲಿ ಹೇಳ್ತಾರೆ, ನಾನು ನಿಮ್ಗೆಲ್ಲ ಹೇಳಿದ್ದೀನಲ್ಲ, ಇಷ್ಟೋ ಏನಕ್ಕೆ ಹೇಳಿದೀನಿ, ಯಾವ ತರ ಹೇಳಿದೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಜಾನ್ 16:25 ಓದಿಂತೀನಿ. ಜಾನ್ 16:25 ಓದಿ. ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ. ನೋಡ್ರ, ಇವೆಲ್ಲ ಹೆಂಗ್ ಹೇಳಿದಾರಂತೆ ಯೇಸು ಕ್ರಿಸ್ತು? ಹೆಂಗ್ ಹೇಳಿದಾರೆ? ಸೀಕ್ರೆಟ್, ಗೂಢಾರ್ಥವಾಗಿ. ಜಾನ್ 14 ಚಾಪ್ಟರ್ ಇಂದ ಬಿಗಿನ್ ಮಾಡಿ ಜಾನ್ 16 ಚಾಪ್ಟರ್ ಎಂಡ್ ವರ್ಗು ಹೇಳಿದೆಲ್ಲ ಯೇಸು ಕ್ರಿಸ್ತು ಹೆಂಗಂತಾರೆ? ಗೂಢಾರ್ಥವಾಗಿ. ಗೂಢಾರ್ಥನ ಏನ್ರಿ? ಮನೆಯಲ್ಲಿ ಮ್ಯಾನ್ಷನ್ಸ್ ಇದೆ, ಕಟ್ಕೊಂಡು ಹೋಗ್ತೀನಿ, ಇವೆಲ್ಲ ಲಿಟ್ರಲ್ಲ. ನಾನು ನಿಜವಾದ ದ್ರಾಕ್ಷೆ ಬಳ್ಳಿ, ನಮ್ಮ ತಂದೆ ತೋಟಗಾರನು, ನೀವು ಕಟಿಂಗ್ ಮಾಡಬೇಕು, ಹಣ್ಣು ತರಬೇಕು, ಲಿಟ್ರಲ್ಲ. ಎಲ್ಲ ಹೇಳಿದ್ದು ಪ್ರಾವರ್ಬ್ಸ್. ಏನ್ರಿ? ಮಕ್ಳಿಗೆ ಹೇಳೋ ರೀತಿಲಿ ಏನ್ ಮಾಡಿದ್ದು ಅವ್ರು ಹೇಳಿರೋದು, ಮಕ್ಳಿಗೆ ಬಲಪಡಿಸೋ ಮಾಡ್ತಿರೋದು. ಇವಾಗ ಯೋಚನೆ ಮಾಡ್ತೀನಿ, ನಿಮ್ಮ ಮೇಲೆ ಮಕ್ಳಿದ್ದಾರಾ? ಖಂಡಿತವಾಗಿ ಯಾರೋ ಇರ್ತಾರೆ. ಎಲ್ಲಾನು ಅಕ್ಕಪಕ್ಕ ಮಕ್ಳಿಗೆ ನೋಡ್ತೀರಾ, ಅಮ್ಮನಂದು ಅಕ್ಕಂದು ಅದನ್ನ ಯಾರ್ದೋ ಬರೋದು ಮಕ್ಳು ನೋಡ್ತೀರಾ. ಮಕ್ಳನ್ನ ಫಸ್ಟ್ ಡೇಗೆ ಸ್ಕೂಲಿಗೆ ಕಳಿಸ್ಬೇಕಾರೆ ಹೆಂಗ್ ಕಳಿಸ್ತೀರಾ? ಯೋಚನೆ ಮಾಡಿ. ಮಕ್ಕಳು ಬಾ ಮಗ ಸ್ಕೂಲ್ಗೆ ಹೋಗೋಣ ಅಂದ್ರೆ ಏನು ಟಿಪ್ ಟಾಪ್ ರೆಡಿ ಆಗಿಬಿಡ್ತಾರೆ. ಗೊತ್ತಿಲ್ಲ ಅವ್ರಿಗೆ, ಪಾಪ ಸ್ಕೂಲ್ ಏನಂತ ಗೊತ್ತಿಲ್ಲ. ಸ್ಕೂಲ್ಗೆ ಏನ್ ಮಾಡ್ತಾರೆ? ಗಾಡಿ ಹೋಗ್ತೀರಾ, ಆಮೇಲೆ ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ. ಸ್ಕೂಲ್ಗೆ ಓಡ ಹೋಗ್ಬೇಕಾದ್ರೆ ಅಲ್ಲೂ ಸೈಲೆಂಟ್ ಆಗಿರ್ತಾರೆ. ಯಾಕೆ ಫಸ್ಟ್ ಅಸೆಂಬ್ಲಿ ಎಲ್ಲ ಏನಿರಲ್ಲ, ಸೀದಾ ಓಡ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ಮಕ್ಳು ಏನ್ ಮಾಡಿ ಬಿಡ್ಬಿಡ್ಬೇಕು. ಮಕ್ಕಳು ಅಲ್ಲಿವರೆಗೂ ಸೈಲೆಂಟ್ ಆಗಿರ್ತಾರೆ. ಕೈ ಬಿಟ್ಟ ಮೇಲೆ ಅಪ್ಪ ಅಮ್ಮ ಈ ಕೈ ತಿರುಗಿದ ಮೇಲೆ ಮಕ್ಳು ಏನ್ ಮಾಡ್ತವೆ? ಉಳೋ ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಬಿಡ್ತಾರೆ. ಅಮ್ಮ ನೀನು ಓದ್ತಿದ್ದೀಮ್ಮ, ಇಲ್ಲೇರೋ ಬರ್ತೀನಿ, ಅದೆಲ್ಲ ಗೊತ್ತಿಲ್ಲ, ಬಾ ಬಾ ನೋಡ ಬಾ ಅಂತ ಅವ್ರಮ್ಮ ಏನ್ ಮಾಡ್ತಾರೆ? ಅವ್ರಮ್ಮನ್ ಬಿಡ್ತಾರೆ. ಮಕ್ಕಳು ಕೈ ಗಟ್ಟಿಗೆ ಇಟ್ಕೊಂಡ್ಬಿಡ್ತಾರೆ, ಕಾಲು ಇಟ್ಕೊಂಡ್ಬಿಡ್ತಾರೆ ಅಲ್ವರ? ಏನ್ರಿ, ಒಂದು ಮಗು ಅಳಗ್ ಶುರು ಮಾಡ್ತದ ತಗೊಳಿತೀರಿ, ಫುಲ್ ಟೀಮ್ ಏನ್ರಿ ಎಲ್ಲ ಉಳೋ ಅಂತ ಅಳ್ಬಿಡ್ತಾರೆ. ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಅಲ್ಲಿರೋ ಟೀಚರ್ ಏನಂತಾರೆ? ಏನಂತಾರೆ? ಎದ್ರು ಬೇಡ, ಅಳ್ಬೇಡಕ್ಕಂದ, ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಏನ್ ಮಾಡ್ಬಿಡ್ತೀನಿ, ನೀರಿನ ಬಾಟ್ಲಿ ಮರ್ತ್ಬಿಟ್ಟಿದೀನಿ, ಚಾಕ್ಲೇಟ್ ಮರ್ತ್ಕೊಂಡ್ಬಿಟ್ಟಿದೀನಿ, ಗಾಡಿಯಲ್ಲಿ ಕೀ ಮರ್ತ್ಕೊಂಡ್ಬಿಟ್ಟಿದೀನಿ, ಇಲ್ಲೇ ಸುಮ್ಮನೆ ಹೋಗಿ ತಗೊಂಡ್ಬರ್ತೀನಿ, ಅದರ ನೋಡಿ ಇಲ್ಲೇ ಇರ್ತೀನಿ, ನೋಡು ಇಲ್ಲಿ ಕಿಟಕಿ ನೋಡ್ತಾ ಇರು, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ? ಇಲ್ಲ ಲಿಟ್ರಲ್ಲ, ಇಲ್ಲೇ ಇರ್ತೀನಿ, ಪಕ್ಕದಲ್ಲೇ ಇರ್ತೀನಿ, ವರಿ ಮಾಡ್ಬೇಡ, ಕೂತ್ಕೋ, ಇಲ್ಲೇ ಕೂತ್ಕೊತೀನಿ, ಪಕ್ಕದಲ್ಲೇ ಕೂತ್ಕೊತೀನಿ ಅಂತ ಹೇಳೋದು. ಇವೆಲ್ಲ ನಿಜನಾ? ಯೋಚನೆ ಮಾಡ್ರಿ, ಇವೆಲ್ಲ ನಿಜನಾ? ಅಪ್ಪ ಅಮ್ಮ ಮಕ್ಳಿಗೆ ಹೇಳೋದು ನಿಜ ಆಗ್ಬಿಡ್ತದ? ಇಲ್ಲ ರೀ. ಅವ್ರಿಗೆ ಬಲಪಡಿಸೋದಿಕ್ಕೆ, ಅದರ ಆ ಮೂಮೆಂಟ್ ಅಲ್ಲಿ ಧೈರ್ಯ ಪಡಿಸೋದಿಕ್ಕೆ ಹೇಳೋದಷ್ಟೇ ಹೊರತು ಅವ್ರ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು. ಇದೇ ತರ ಕ್ರಿಸ್ತನು ಶಿಷ್ಯನಿಗೆ ಹೇಳಿದ್ದ. ಅದೇ ತರ ಮತ್ತೆ 28-20 ಏನ್ ಹೇಳ್ತಾರೆ? ಈಗೋ ಯುಗದ ಸಮಾಪ್ತಿಯವರೆಗೂ ನಿಮ್ ಜೊತೆಗೆ ಏನಾಗಿರ್ತೀನಿ ಇರ್ತೀನಿ ಅಂತ ಹೇಳ್ತಾರೆ ಇಲ್ವ ಯೇಸು ಕ್ರಿಸ್ತ? ಓದಿ ಮ್ಯಾಥ್ಯೂ 28:20. ಓದ್ರಿ, ಅಲ್ಲಿ ಬರೋಂಬುದವ್ರು ಓದ್ರಿ. ರಮೇಶ್ ಸರ್. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನೋಡ್ರ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ಜೊತೆಗೆ ಇರ್ತಿದ್ರು. ಹಂಗನೇ ಅರ್ಥ? ಯೇಸು ಕ್ರಿಸ್ತನ ಜೊತೆಗೇನೆ ಇದ್ದಾರಾ? ಪರಲೋಕದಲ್ಲಿ ಇಲ್ವಂಗಾರೆ? ಯೋಚನೆ ಮಾಡ್ರಿ, ನಮ್ ಜೊತೆಗೆ ಇರ್ತಾನೆ ಏನ್ರಿ? ಲಿಟ್ರಲ್ ಆಗಿ ನಮ್ ಜೊತೆಗಿದ್ರ ಅಂತ ಅರ್ಥ ಅಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನಿಸೋರ್ಗಳೇ, ಅದಕ್ಕೆ ಯೇಸು ಕ್ರಿಸ್ತನ ಬೈಬಲಲ್ಲಿ ಬೆಳಕಿಗೆ ಹೋಲಿಕೆ ಮಾಡ್ತಾರೆ, ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡ್ತಾರೆ, ರೊಟ್ಟಿಗೆ ಹೋಲಿಕೆ ಮಾಡ್ತಾರೆ. ಇವೆಲ್ಲ ನೇರವಾಗಿರೋ ಭಾಷೆನಾ? ಅಯ್ಯೋ, ಇವೆಲ್ಲ ನಾವು ಅರ್ಥ ಮಾಡ್ಕೊಬೇಕ್ರಿ ಕ್ರೈಸ್ತರಾಗಿರೋ ನಾವು ಅಲ್ವರ? ಅದಕ್ಕೆ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅನ್ಸೋದ್ಗಳೇ,
ಇದೇ ಒಂದು ದೃಷ್ಟಿಕೋನದಲ್ಲೇ ಪವಿತ್ರಾತ್ಮನ ಅವನಿಗೆ ಹೇಳಿರೋದ್ರಿ. ಅದರ ಹಂಗಂತಂದ್ಬಿಟ್ಟು ಪವಿತ್ರಾತ್ಮ ಒಂದು ವ್ಯಕ್ತಿ ಆಗೋದಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯ ಇಲ್ಲ. ಇದನ್ನ ನಾವು ಹೆಂಗೆ ಚೆಕ್ ಮಾಡೋದು ಅಂದರೆ, ನಾನು ಹೇಳಿದ್ರೆ ನಮಗೆ ಕನ್ಕಾರ್ಡೆನ್ಸ್ ಅಂತಿದೆ. ಕನ್ಕಾರ್ಡೆನ್ಸ್ ಅಂತ ತೆಗೆದ್ರೆ ಏನ್ರಿ, ಇದಕ್ಕೆ ಹೀಬ್ರೂಲ್ ಬರೋಂಥ ವಾರ್ತೆ ಏನ್ರಿ, ಸ್ಪಿರಿಟ್ ಈ ಪವಿತ್ರಾತ್ಮ ಅಂತ ಬರ್ತಾ ಗೊತ್ತಾ, ಇದಕ್ಕೆ ಹೀಬ್ರೂಲ್ ಬರೋಂಥ ವಾರ್ತೆ ರುವಾ ಅಂತ ಅರ್ಥ ರೀ. ಇಂಗ್ಲೀಷಲ್ಲಿ ಸ್ಪಿರಿಟ್ ಅಂತ ಬರ್ತದೆ. ಅರ್ಥ ಏನು ಗೊತ್ತಾ ಏನ್ರಿ, ಕಣ್ಣು ಕಾಣಿಸಿರಂತ ಅದ್ಭುತವಾದಂಥ ಶಕ್ತಿ, ಪವರ್. ಅದರ ಏನ್ರಿ, ಅದು ಕಣ್ಣು ಕಾಣಿಸಿ, ಉಸಿರು ಕಣ್ಣು ಕಾಣಿಸ್ತದ, ಕಣ್ಣು ಕಾಣಿಸಲ್ಲ, ಈ ತರ ಕಣ್ಣು ಕಾಣಿಸಂತ ಅದ್ಭುತವಂತ ಶಕ್ತಿ ಅಂತ ಏನ್ರಿ ಅದು ಹೇಳೋದು. ಇದೇ ಗ್ರೀಕಲ್ಲಿ ಇದಕ್ಕೆ ಬರೋಂಥ ಪದ ನ್ಯೂಮಾ ಅಂತ. ನ್ಯೂಮಾ ಅಂದ್ರೆ ಏನ್ರಿ, ತಿರ್ಗ ಏನ್ರಿ, ಶಕ್ತಿ, ಕಣ್ಣು ಕಾಣಿಸಂತ ಅದ್ಭುತವಂತ ಶಕ್ತಿ ಅಂತಾನೆ ಏನ್ರಿ ಅದ ಅರ್ಥ ಬರ್ತದೆ. ಅದಕ್ಕೆ ಕೆಲವೊಂದು ವಾಕ್ಯಗಳು ಓದೋದು ನೋಡಿರ್ತೀರಿ, ಇದನ್ನ ಏನ್ರಿ ಬೈಬಲ್ನಲ್ಲಿ ಎಷ್ಟೋ ಸತಿ ಬರ್ತದ್ರಿ. ಇದನ್ನ ಎಷ್ಟೆಷ್ಟು ವಿದ್ವಾಂತ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಾನು ಎಕ್ಸಾಂಪಲ್ ನೋಡಿಸಿ ನೋಡಿರ್ತೀನಿ, ಓದಿರ್ತೀನಿ ದಯವಿಟ್ಟು. ಇಲ್ಲಿ ಏನ್ರಿ, ಯೋಹಾನ 4:24 ಓದ್ರಿ. ಯಾರಾದ್ರು ಯೋಹಾನ 4:24 ಓದಿ. ಸೋದರಿಗಳೇ ಓದ್ರಿ ಯಾರಾದ್ರು. ಯೋಹಾನ 4:24. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನೋಡ್ರ, ದೇವರ ಆತ್ಮಸ್ವರೂಪನ ಏನ್ರಿ, ದೇವರು ಕಣ್ಣಿಗೆ ಕಾಣಿಸಲ್ಲ ರೀ. ಅದೇ ಹೇಳೋದು. ಕಮರೇಸ್ತ್ರಿ ಹೆಂಗ್ ಕೇಳ್ತಾರೆ, ನಾವು ದೇವ್ರನ್ನ ಆರಾಧಿಸ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು, ಮೋಸ ಹೊತ್ತಲ್ಲಿ ಬೆಟ್ಟಕ್ಕೆ ನಾವು ಏಸು ಕುಸಲ್ ಹಂಗೆಲ್ಲ ಹೋಗೋದು ಬೇಕಾಗಿಲ್ಲ ಕಣಮ್ಮ. ದೇವ್ರು ಏನ್ರಿ ಆತ್ಮಸ್ವರೂಪನು, ಅವ್ರ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಕಣ್ಣಿಗೆ ಕಾಣಿಸ್ಬಿಡು ದೇವ್ರು ಇಲ್ಲ ಅಂತ ಹೇಳಕ್ಕಾಗ್ತದ? ಇಲ್ಲ ರೀ, ಕಣ್ಣಿಗೆ ಕಾಣಿಸಲ್ಲ ಆದ್ರೂ ಶಕ್ತಿಶಾಲಿ. ಹೇಳ್ರಿ, ಇವಾಗ ನೀವ್ ಹೇಳ್ರಿ, ದೇವ್ರ ಕಣ್ಣಿಗೆ ಕಾಣಿಸ್ತಾರ? ಕಣ್ಣು ಕಾಣಿಸಲ್ಲ. ಕಣ್ಣು ಕಾಣಿಸ್ತಿದ್ರು ಕೂಡ ಶಕ್ತಿ ಇದೆಯಲ್ಲ ಅವ್ರಿಗೆ. ಎಸ್, ಅವ್ರು ಶಕ್ತಿಶಾಲಿ. ಅದೇ ಹೇಳುದು, ಕಣ್ಣು ಕಾಣಿಸ್ದ ಅದ್ಭುತವಂತ ಶಕ್ತಿ. ಯೋಹಾನ 6:63 ಓದಿ. ಜಾನ್ 6:63 ಓದಿ. ಬದುಕಿಸುವಂತದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ನೋಡ್ರ, ನಾನ್ ಮಾತಾಡಂತ ಮಾತುಗಳೇನಾಗಿದೆ, ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನಾನ್ ಮಾತಾಡಂತ ಮಾತು, ಅದರ ಯೇಸು ಕ್ರಿಸ್ತನ ಮಾತುಗಳೇನಿದೆ, ಜೀವ ಇದೆ ಅಂತ, ಆತ್ಮ ಅಂತ. ಏನಕ್ಕೆ ಹೇಳೋದು ಏನ್ರಿ, ಮಾತು ಕಣ್ಣಿಗೆ ಕಾಣಿಸ್ತದ? ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಮಾತಿಗೆ ಪವರ್ ಇದೆಯಾ? ಎಸ್, ಪವರ್ ಇದೆ ರೀ. ಯೋಚನೆ ಮಾಡಿ, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನೋಡಿದ್ರಿ, ನಾನು ಮಾತಾಡಂತ ಮಾತು ನಿಮ್ಮ ಕಣ್ಣಿಗೆ ಏನಾಗಲ್ಲ, ಕಾಣಿಸ್ತದ? ನೋಡಿ, ಹಿಂಗೆ ಬರ್ತೈತೆ, ಹಿಂಗೆ ಬರ್ತೈತೆ, ನೋಡಿ ಹಿಂಗೆ ಬರ್ತೈತೆ, ನೋಡಿ ಬಯರಿಂದ ಹೋಗ್ಬಿಡ್ತು, ಹಂಗೆ ನೋಡಿ ಅಲ್ಲಿ ಬಂದ್ಬಿಡ್ತು. ನೀವು ಎಲ್ಲಿದ್ದೀರ ಊರು? ಮಡಿಕೇರಿ, ಅಲ್ಲಿ ಬಂದ್ಬಿಡ್ತು. ಹಾಸನ್ ಬಂದ್ಬಿಡ್ತು. ಅಯ್ಯೋ, ಅದರ ದಾವಣಗೆರೆಗೆ ಬಂದ್ಬಿಡ್ತು ಅಂತ ಹೇಳಕ್ಕಾಯ್ತದ? ನಡ್ಕೊಂಡು ಬಂತ? ಕಣ್ಣು ಕಾಣಿಸಿರಂತ ಅದ್ಭುತವಂತ ಶಕ್ತಿ. ಕಣ್ಣಿಗೆ ಕಾಣಿಸಲ್ಲ ಆದ್ರೂ ಅದಕ್ಕೇನಿದೆ, ಅಷ್ಟೊಂದು ಪವರ್ ಇದೆ ಅಲ್ವರ. ಅದೇ ಮಾತಿನ ಬನ್ರಿ ಒಂದು ವಲ್ಲಮೆ ಅಲ್ವರ. ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ ಅಲ್ವರ. ಇನ್ನೊಂದು ವಾಕ್ಯ ಓದಿದ್ದೀನಿ, 2 ತಿಮೋತಿ 1:7. 2 ತಿಮೋತಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ನೋಡ್ರ, ಏನ್ರಿ ಆತ್ಮ ಕೊಟ್ಟಿರಿ, ಎಂತ ಆತ್ಮ ಅಂತ ಅದು? ಬಲ, ಪ್ರೀತಿ, ಶಿಕ್ಷಣ. ಏನ್ರಿ ಬಲ ಕಣ್ಣು ಕಾಣಿಸ್ತದ? ಪ್ರೀತಿ ಕಣ್ಣು ಕಾಣಿಸ್ತದ? ಶಿಕ್ಷಣ ಯಾವುದು ಕಣ್ಣು ಕಾಣಿಸ್ತದ? ಎಲ್ಲದಕ್ಕೂ ಶಕ್ತಿ ಇದೆ ನೋಡ್ರಿ ಅಂತೀನಿ. ಅದಕ್ಕೆ ಬಲ ಅಂತ ಏನ್ ಮಾಡೋದು ಹೇಳೋದು ಅಲ್ರ. ಗಾಡ್ ಹ್ಯಾಸ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಪವರ್, ಲವ್, ಸೌಂಡ್ ಮೈಂಡ್, ಲವ್, ಪವರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇನ್ನೊಂದು ವಾಕ್ಯ ಓದೋಣ, ತುಂಬಾ ಕ್ಲಿಯರ್ ಆಗಿದೆ. ಅಪೊಸ್ತಲ ಕೃತ್ಯಗಳು 19:21. ಈ ಸಂಗತಿಗಳು ಆದಮೇಲೆ ಪೌಲನು ತಾನು ಮೆಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ಅದರ ಎಲ್ಲೆಂತ ನಿರ್ಧರಿಸಿದ್ರು, ಇಲ್ಲೆಲ್ಲಿ ಉದ್ದೇಶಿಸ್ಕೊಂಡ್ರಂತೆ? ಮನಸ್ಸಿನಲ್ಲಿ. ಕರೆಕ್ಟಾ? ಇದನ್ನೇ ಯಾರು ಇಂಗ್ಲಿಷ್ ಓದೋ ನೋಡಿರ್ತೀನಿ. ಇಲ್ಲಿ ಅಪೊಸ್ತಲ ಕೃತ್ಯಗಳು 19:21 KJV ಬೈಬಲ್ ಅಲ್ಲಿ ಓದಿರ್ತೀನಿ. ಓದ್ರಿ ಯಾರು ಇಂಗ್ಲಿಷ್ KJV. After these things were ended, correct. After these things were ended, Paul proposed in the Spirit, when he had passed through Macedonia and Achaia, to go to Jerusalem, saying, after I have been there, I must also see Rome. ನೋಡ್ರ, ಪಾಲ್ ಪರ್ಪಸ್ಡ್ ಇನ್ ಸ್ಪಿರಿಟ್ ಅಂತ ಹೇಳ್ತಾರೆ. ಅದನ್ನೇ ಕನ್ನಡ ಮನಸ್ಸಿನಲ್ಲಿ ಅಂತ ಹೇಳ್ತಾರೆ. ಏನ್ ಅರ್ಥ? ಏನ್ ಅರ್ಥ ಅದು? ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಮನ್ಸು ಕಣ್ಣು ಕಾಣಿಸದ? ಕಣ್ಣು ಕಾಣಿಸಲ್ಲ. ಎಷ್ಟು ದಿನ ಹೇಳ್ತಾರೆ, ಅಯ್ಯೋ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋದು. ಹೆಂಗಪ್ಪ ಅರ್ಥ ಮಾಡ್ಕೊಂಡು? ಕಣ್ಣು ಕಾಣಿಸ್ತಲ್ವಲ್ಲ, ಇಟ್ಸ್ ಎ ಫೀಲಿಂಗ್. ಓಕೆನಾ? ಅದು ಕಣ್ಣಿಗೆ ಏನಾಗಲ್ಲ ರೀ, ಅದಕ್ಕೆ ಕಾಣಿಸಲ್ಲ ರೀ. ಆದ್ರೂ ಪವರ್ ಇದೆಯಾ? ಒಂದು ಫೀಲಿಂಗ್ಸ್ ಹರ್ಟ್ ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡ್ತಾರಲ್ವರ.
ಏನ್ರಿ ಕಣ್ಣು ಕಾಣಿಸಂತ ಅದ್ಭುತವಾದಂಥ ಶಕ್ತಿ. ತುಂಬಾ ಸಂತೋಷದ ಫೀಲಿಂಗ್ಸ್ ಹಿಂಗಿರ್ತದ್ರಿ. ಅದರ ಏನು ಎನರ್ಜೆಟಿಕ್ ಆಗಿರ್ತೀನಿ ನೋಡಿರ್ತೀನಿ. ಅದರ ಕಣ್ಣು ಕಾಣಿಸಿದ ಅದ್ಭುತವಂತ ಶಕ್ತಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನೇ ಬೈಬಲ್ನಲ್ಲಿ ಸಿಕ್ಕಾಪಟ್ಟೆ ಸತಿ ಏನು ಮಾಡಿರೋದು, ಬಳಕೆ ಮಾಡಿರೋದು. ಬೇಜಾನ್ ವಾಕ್ಯಗಳಿದೆ, ಓದ್ಬಿಡ ನೋಡಿರ್ತೀನಿ. ಇಲ್ಲಿ ಆ, ಆ, ಕೆಲವೊಂದು ವಾರ್ತೆಗಳು ಆದಿಕಾಂಡ 26:35 ಓದಿ. ಆದಿಕಾಂಡ 26:35 ಹೌದ್ರಿ, ಹೋದ್ರಿ ಯಾರು ಇಲ್ಲಿ ಬ್ರದರ್ ಸಿಸ್ಟರ್ಸ್? Genesis 26:35 ಜೋಸಫ್ ಓದೋದ್ರಿ. ಹಾ, ಇವರ ದೆಸೆಯಿಂದ ಇಸಾಕನಿಗೂ ರೆಬೆಕ್ಕಳಿಗೂ ಮನೋವ್ಯಥೆ ಉಂಟಾಯಿತು. ನೋಡ್ರ, ಇವರ ದೆಸೆಯಿಂದ ಏನ್ರಿ ಇಸಾಕನ್ ರೆಬೆಕ್ಕಗೂ ಮನೋವ್ಯಥೆ ಉಂಟಾಯ್ತು ಅಂತ ಹೇಳ್ತಾರೆ. ಇಂಗ್ಲಿಷ್ ಓದಂತಂದ್ರೆ ಇಟ್ ಗ್ರೀವ್ಡ್ ರೆಬೆಕ್ಕಾ ಅಂಡ್ ಐಸಾಕ್ ಅಂತ ಹೇಳ್ತಾರೆ. ಯಾರ ಗ್ರೀವ್ಡ್ ಅನ್ ಏನ್ರಿ ಮನ್ಸಿಗೆ ಏನಾಗೋದು, ದುಃಖ ಆಗೋದು. ಕಣ್ಣು ಕಾಣಿಸ್ತದ, ಕಣ್ಣು ಅಂತ ಅದ್ಭುತ ಶಕ್ತಿ. ಇನ್ನೊಂದ್ ಕಡೆ ಯೇಸು ಕ್ರಿಸ್ತ ಹೇಳ್ತಾರೆ, ಎಲ್ಲಿ ಯೋಹಾನ 3:8 ಓದಿ. ಯೋಹಾನ 3:8. ಜಾನ್ 3:8. ಗಾಳಿಯು ಗಾಳಿ ಮನಸ್ಸಿನ ಕಡೆ ಬೀಸುತ್ತದೆ, ಬೀಸುತ್ತದೆ, ಅದರ ಆದರೆ ಶಬ್ದವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟುವವರೆಲ್ಲರೂ ಅದರಂತೆ ಅಂದನು. ನೋಡ್ರ ಏನ್ರಿ, ಆ ಗಾಳಿ ಮನಸ್ಸು ಬಂದ ಕಡೆಗೆ ಬೀಸ್ತದೆ, ಏನ್ರಿ ಕಣ್ಣು ಕಾಣಿಸಲ್ಲ, ಸಪ್ಪಳ ಮಾತು ಕೇಳಿಸ್ತಾರೆ. ಇದೇ ತರ ಆತ್ಮನಿಂದ ಹುಟ್ಟಿದವನು ಅಂತ ಹೇಳ್ತಾರೆ. ಹಾಗಂದ್ರೆ ಸ್ಪಿರಿಟ್ ಅನ್ನ ಏನಂದ್ರೆ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಏನ್ರಿ ಕಣ್ಣಿಗೆ ಏನಾಗಲ್ಲ, ಅದು ಕಣ್ಣಿಗೆ ಕಾಣಿಸಲ್ಲ, ಅದು ಪವರ್ ಇದೆ ಅದಕ್ಕೆ. ಇದಕ್ಕೆ ಹೇಳೋದು ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್ ಪವರ್. ಚೆನ್ನಾಗಿ ಅರ್ಥ ಇಟ್ಕೊಂಡ್ರೆ ಬೈಬಲ್ ಎಷ್ಟೋ ಇನ್ಸಿಡೆಂಟ್ಸ್ಗಳು ನೋಡೋಣ ನೋಡ್ತೀನಿ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಎಲಿಯಾ ಮತ್ತೆ ಎಲೀಷನ ಕತೆ, ಕರೆಕ್ಟಾ? ಎಲಿಯಾ ಎತ್ತಲ್ಪಟ್ಟಿದ್ಮೇಲೆ ಎಲಿಯನ ಆತ್ಮ 2ರಷ್ಟು ಯಾರ ಮೇಲೆ ಬಂತು ಅಂತ ನೋಡ್ತೀರಿ, ಎಲೀಷನ್ ಮೇಲೆ ಬಂತು ಅಂತ ನೋಡ್ತೀರಿ, ಕರೆಕ್ಟಾ? ಹಂಗಾರೆ ಏನರ್ಥ, ಎಲಿಯಾ ಎತ್ಕೊಂಡು ಕೊಟ್ಬಿಟ್ಟಿದ್ಮೇಲೆ ಅವನ ಆತ್ಮ ಅವನೇ ಬಂದು 2ರಷ್ಟು ಎಲೀಷನ್ನಲ್ಲಿ ತುಂಬ್ಕೊಬಿಟ್ಟ? ಇಲ್ಲ ರೀ. ಅವನಿಗಿರಂಥ ಮನೋಭಾವ, ಅವನಿಗಿರಂಥ ಎನರ್ಜಿ, ಅವನಿಗಿರಂಥ ಝೀಲ್, ಅವನಿಗಿರಂಥ ಕೆಲಸ ಮಾಡೋಂಥ ಹುಮ್ಮಸ್ಸು, ಆಸಕ್ತಿ, ಇವೆಲ್ಲ 2ರಷ್ಟು ಯಾರಿಗೆ ಬಂದಂತೆ? ದೇವ್ರು ಯಾರಿಗೆ ಕೊಟ್ರಂತೆ? ಎಲೀಷನ್ಗೆ ಕೊಟ್ರು. ನೋಡಿ, ವಾಕ್ಯ ಇದೆ, ತುಂಬಾ ಚೆನ್ನಾಗಿದೆ, ಓದೋಣ. 2ನೇ ಅರಸು 2ನೇ ಅಧ್ಯಾಯ 9 ಮತ್ತು 15 ವಾಕ್ಯ ಓದಿ. 2 Kings 2nd chapter 9th verse, ಆಮೇಲೆ 15th verse. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. 15ನೇ ವಾಕ್ಯ ಬದರ್. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೋಡ್ರಾ, ಏನು ಎಲ್ಲಿನ ಆತ್ಮ ಬಂದ್ಬಿಡ್ತಾನೆ, ಅವ್ನು ಬಂದು ತುಂಬ್ಕೊಂಡ್ಬಿಟ್ಟ ಇದಲ್ಲಿ. ಏನ್ರಿ ಒಬ್ಬ ವ್ಯಕ್ತಿ ಇವರು ಬಂದು ತುಂಬ್ಕೊಂಡ್ಬಿಟ್ಟ. ಇದು ಅರ್ಥ ಹೊಸ ಒಡಂಬಡಿಕೆಯಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ. ಎಲ್ಲಿ? ಲೂಕ 1ನೇ ಅಧ್ಯಾಯ 16 ಮತ್ತು 17 ವಾಕ್ಯ ಬದರ್ ಓದಿ. ಲೂಕ್ 1st chapter 16 and 17. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ನೋಡ್ರ, ಏನ್ ಮಾಡ್ತಾನಂತೆ? ಏನ್ರಿ ಅವನು ಹಿಂಗ್ ಹೋಗ್ತಾನಂತೆ, ಎಲಿಯನ ಏನ್ರಿ ಬಲಶಕ್ತಿಯಿಂದ ಕೂಡಿದವನಾಗಿ ಹೊಡ್ತಾನಂತೇನ್ರಿ. ಏನರ್ಥ ಹಂಗಾರೆ? ಬಲಶಕ್ತಿ ರೀ. ನೋಡ್ರ, ಕಣ್ಣು ಕಾಣಿಸೋ ಅದ್ಭುತವಾದ ಶಕ್ತಿ. ಈ ಶಲ್ ಗೋ ಇನ್ ದ ಸ್ಪಿರಿಟ್ ಅಂಡ್ ಮೈಟ್ ಪವರ್ ಆಫ್ ಎಲಿಯಾ ಅಂತ ಹೇಳ್ತಾರೆ. ಅದರ ಏನ್ರಿ ಇದೇನು ವ್ಯಕ್ತಿ ಬಂದು ತುಂಬ್ಕೊಂಡ್ಬಿಟ್ಟ? ಯೋಚನೆ ಮಾಡಿರ್ತೀರಿ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ಇದೇ ಪವಿತ್ರ ಆತ್ಮನ ದೇವರ ಸೃಷ್ಟಿ ಕಾರ್ಯದಲ್ಲಿ ಯೂಸ್ ಮಾಡಿದ್ದು. ಚೆನ್ನಾಗಿ ಜ್ಞಾಪಕ ಇದೆ. ಆದಿಕಾಂಡದಲ್ಲಿ ಹೇಳ್ತಾರೆ, 1-2 ಓದಿದ್ರಿ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು,
ಹ್ಮ್ ಆದಿಸಾಗರದ ಮೇಲೆ ಕತ್ತಲಿತ್ತು. ಹ್ಮ್ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ನೋಡ್ರ, ದೇವರಾತ್ಮವು ಜಲಸಮೂಹಗಳನ್ನ ಮಾಡ್ತೈತೆ, ಚಲಿಸ್ತಾ ಇತ್ತು. ಆ ದೇವರಾತ್ಮ ಚಲಿಸ್ತಾ ಇತ್ತು ಅಂದ್ರೆ ಏನರ್ಥ? ದೇವರಾತ್ಮಗೆ ಹಿಂಗೇನೋ ಓಡಾಡ್ತಾ ಇತ್ತು ಅಂತಾನ? ಏನಂತ ನೋಡ್ರಿ, ಆತ್ಮ ಪವಿತ್ರಾತ್ಮ ಅಂದ್ರೆ ಕಣ್ಣು ಕಾಣಿಸೋ ಅದ್ಭುತವಾದ ಶಕ್ತಿ ಅಲ್ದ್ರ. ದೇವರು ನುಡಿದ್ರು ನೋಡ್ರಿ ಅಂತೀನಿ, ದೇವರು ಕಮಾಂಡ್ ಕೊಟ್ರು. ಹೆಂಗಿತ್ತು ಭೂಮಿ ಬರಿದಾಗಿಯೂ ಕ್ರಮವಿಲ್ದಿರ ಇತ್ತು. ದೇವರು ಇವೆಲ್ಲ ಏನಾಗ್ಲಿ ಮನುಷ್ಯನ್ಗೆ ವಾಸಸ್ಥಾನ ಆಗ್ಲಿ ಅಂತ ಕಮಾಂಡ್ ಕೊಟ್ರು ನೋಡಿ ಅಂತೀನಿ. ಕಮಾಂಡ್ ಕೊಟ್ಟಿದ ತಕ್ಷಣ ದೇವರು ಕಣ್ಣು ಕಾಣಿಸೋ ಅದ್ಭುತವಾದಂಥ ಶಕ್ತಿಯಿಂದ ಇದೆಲ್ಲವನ್ನು ದೇವ್ರೇನು ಮಾಡಿದ್ರು, ಸ್ಥಿರ ಮಾಡ್ದಂತಾರೆ. ಹೇಗೆ ಹೇಗೆ ಅಂತ ಯೋಚನೆ ಮಾಡಿರ್ತೀನಿ. ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ರೀ, ಅದರ ಬುರ್ಜ್ ಖಲೀಫೆ ತಗೊಂಡಿರ್ತೀರಿ, ಅದರ ಫುಲ್ ಸೂಪರ್ ಕಟ್ಟವ್ರೆ, ಅದರ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಆ ಬುರ್ಜ್ ಖಲೀಫಾ ಕಟ್ಟಿದ್ ಯಾರು ಅಂತಂದ್ರೆ ನಾವೇನಂತಂತೀರಿ? ಯಾರಂತಂತೀರಿ? ಯಾರ ಹೆಸರು ಹೇಳ್ತೀರಿ? ಇಂಜಿನಿಯರ್ ಹೆಸರು ಹೇಳ್ತೀವಿ. ಇಂಜಿನಿಯರ್ ಹೆಸರು ಹೇಳ್ತಾರೆ. ಆಕ್ಚುಲಿ ಇಂಜಿನಿಯರ್ ಬಂದು ಕಟ್ಟಿತ್ತಾರ? ಇಂಜಿನಿಯರ್ ಒಂದು ಕಲ್ಲು ಕೂಡ ಮುಟ್ಟಿರ್ಲೇಬೇಕಾರೆ ಯಾರು ಬಂದು ಕಟ್ಟಿರ್ತಾರೆ? ಎಲ್ಲ ಲೇಬರರ್ಸ್, ಕೆಲಸ ಮಾಡೋರು, ಆಳುಗಳು, ಅದರ. ಆದ್ರೆ ಅವ್ರಿಗೆ ಏನು ಬರಲ್ಲ, ಕ್ರೆಡಿಟೇ ಬರಲ್ಲ. ಕ್ರೆಡಿಟ್ ಹೋಗೋದು ಯಾರಿಗೆ? ಆರ್ಕಿಟೆಕ್ಟ್, ಚೀಫ್ ಆರ್ಕಿಟೆಕ್ಟ್, ಇಂಜಿನಿಯರ್. ಇದೇ ಥರ ಯಾಕೆ ಗೊತ್ತಾ? ಆರ್ಕಿಟೆಕ್ಟ್ ಹೇಳ್ತಾನೆ, ಎಕ್ಸಿಕ್ಯೂಟ್ ಮಾಡೋದು ಯಾರಂತೆ? ಲೇಬರರ್ಸ್. ಇದೇ ಥರ ದೇವ್ರು ನುಡ್ದಿದ್ ಮಾತ್ರಕ್ಕೆ ಏನಾಯ್ತಂತೆ? ಎಲ್ಲವೋ ಸ್ಥಿರವಾಯ್ತಂತೆ. ನೋಡಿ, ಕೀರ್ತನೆ 33ನೇ ಅಧ್ಯಾಯ 6-9. ಸ್ವಲ್ಪ ಜಲ್ದಿ ಓದಿ ವಾಕ್ಯಗಳು. ಕೀರ್ತನೆ 33, 6-9. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಹ್ಮ್ ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ಹ್ಮ್ ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಹ್ಮ್ ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಹ್ಮ್ ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಹ್ಮ್ ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಹ್ಮ್ ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು, ಹ್ಮ್ ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯ್ತು. ಹೇಗೆ? ಆತನಿಂದಲೇ ಸೃಷ್ಟಿಯಾದ ಆತನೇ ಬಂದ್ ಮಾಡ್ಬಿಟ್ರಾ? ಅದು ರೀ ಗಾಡ್ಸ್ ಪವರ್. ನೋಡಿದ್ದ ಮಾತ್ರಕ್ಕೆ ಏನಾಯ್ತಂತೆ? ಎಲ್ಲವೂ ಆಯ್ತು. ಅದಕ್ಕೆ ಆದಾಮ್ಗೆ ಏನ್ ಕೊಟ್ರು? ನಾವು ಆತ್ಮ ಕ್ಲಾಸಲ್ಲಿ ಓದಿದಿರಲ್ಲ, ದೇಹ ಇತ್ತು, ದೇಹಕ್ಕೆ ಏನಿಲ್ಲ, ಜೀವಶ್ವಾಸ ಇರಲಿಲ್ಲ. ಯಾವಾಗ ಈ ಕಣ್ಣಿಗೆ ಕಾಣಿಸಂತ ಜೀವಶ್ವಾಸನ ಕೊಟ್ರೋ ಮನುಷ್ಯ ಏನಂತೆ? ಬದುಕುವ ಪ್ರಾಣಿ ಅದನು. ಅಂದ್ರೆ ನಾವೆಲ್ಲ ಏನ್ ಮಾಡ್ತಾರೆ? ಜೀವಶ್ವಾಸ ಉಸಿರಾಡ್ತಾರೆ ನೋಡಿ, ಕಣ್ಣಿಗೆ ಕಾಣಿಸ್ತದ? ಕಣ್ಣಿಗೆ ಕಾಣಿಸೋ ಅದ್ಭುತವಾದ ಶಕ್ತಿ ಇದು. ನಮ್ಮ ದೇಹ ಜೊತೆಗೆ ಬಂದವಾಗ ನಮಗೇನು ಕೊಡ್ತಾರೆ? ಪ್ರಾಣ ಕೊಡ್ತಾರೆ, ಜೀವ ಕೊಡ್ತಾರೆ. ಇದೇ ಪವಿತ್ರ ಆತ್ಮನ ದೇವ್ರು ಯಾರು ಕೊಟ್ಟಿದ್ದು? ಬೆಜಲಲ್ಗೆ ಕೊಟ್ಟಿದ್ದು. ಚೆನ್ನಾಗಿ ಜ್ಞಾಪನ ಆಯ್ತಾ? ಏನ್ ಮಾಡೋದಿಕ್ಕೆ? ಎಲ್ಲ ಶಿಲ್ಪಿ ಎಲ್ಲ ಕೆತ್ತನೆಗಳೆಲ್ಲ ಮಾಡಿ ದೇವ್ರ ದರ್ಶನ ಗುಡಾರ ಕಟ್ಟೋದಿಕ್ಕೆ ಏನ್ ಮಾಡೋದು? ದೇವ್ರು ಅವ್ರಿಗೆ ಕೊಟ್ಟರು. ಹಂಗನ ಏನರ್ಥ? ಬೆಜಲಲ್ಲಿ ದೇವ್ರು ಬಂದು ತುಂಬ್ಕೊಂಡ್ಬಿಟ್ರ? ಬೆಜಲಲ್ಲಿ ಯಾರೋ ಒಂದು ವ್ಯಕ್ತಿ ಬಂದು ತುಂಬ್ಕೊಂಡ್ಬಿಟ್ರ? ಇಲ್ಲ ರೀ, ದೇವರ ಅದ್ಭುತವಾದಂತ ಅವನೇನ್ರಿ ಶಕ್ತಿ ರೀ. ಇದು ಕೊಟ್ಟಿದ ತಕ್ಷಣ ಬೆಜಲಲ್ಗೆ ಸುಲಭವಾಗಿ ದೇವ ಚಿತ್ತನ ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೇನಾಯ್ತು? ಸಹಾಯ ಆಯ್ತು. ಸ್ಯಾಮ್ಸನ್ ಗೊತ್ತಿದೆ ನಿಮ್ಗೆ? ಸ್ಯಾಮ್ಸನ್ ಏನ್ ಮಾಡ್ದಂತೆ? ಏನ್ರಿ ಎಲ್ಲ ಫಿಲಿಸ್ಟೀನ್ಸ್ ಬಂದ್ಬಿಟ್ಟು ಎಲ್ಲ ಹಾಕಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ದೇವ್ರ ಪವಿತ್ರ ಆತ್ಮ ಸ್ಯಾಮ್ಸನ್ ಬಂದಿದ ತಕ್ಷಣ ಏನ್ ಮಾಡ್ತಾರೆ? ಸ್ಯಾಮ್ಸನ್ ಎಲ್ಲ ಹಗ್ಗಗಳನ್ನ ಬಿಚ್ಚಿ ಹೊಡಿತಾರೆ ನೋಡಿರ್ತೀನಿ. ಕತ್ತೆ ದೌಡೆ ತಗೊಂಡು 1000 ಜನ ಹೊಡಿತಾರಂತೆ ನೋಡಿರ್ತೀನಿ. ಎಲ್ಲಿ ಕೊಟ್ಟಿದ್ದಾರೆ? ನ್ಯಾಯಾಧಿಪತಿಗಳು 15ನೇ ಅಧ್ಯಾಯ 14-15 ಓದ್ತೀನಿ. ಜಡ್ಜಸ್ 15 ಚಾಪ್ಟರ್ 14-15 ಓದಿ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟು ಸೆಣಬಿನ ಹಾಗಾದವು. ಕೈಗೆ ಹಾಕಿದ್ದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿ ಬಿಟ್ಟು ನೋಡ್ದ 1000 ಜನ ಹೊಡೆದ್ಬಿಟ್ರಂತೆ. ಹೆಂಗೆ? ಪವಿತ್ರಾತ್ಮ ಬಂದಿದ ತಕ್ಷಣ. ಅಂದೇನರ್ಥ? ದೇವ್ರು ಬಂದು ತುಂಬ್ಕೊಂಡ್ಬಿಟ್ರ? ಇಲ್ಲ ರೀ, ದೇವರ ಶಕ್ತಿ ದೇವ್ರು ಏನ್ ಮಾಡಿದ್ರು? ಸ್ಯಾಮ್ಸನ್ ಕೊಟ್ಟಿ ನೋಡಿರ್ತೀನಿ. ಅದರ ಕಣ್ಣಿಗೆ ಕಾಣಿಸಿದ ಅದ್ಭುತವಾದಂತ ಶಕ್ತಿ ಬಂದಿದ ತಕ್ಷಣ ಎಲ್ಲಿ ಇಲ್ದಿರೋ ಬಲ ಏನ್ರಿ ಸ್ಯಾಮ್ಸನ್ ಬಂದ್ಬಿಟ್ಟು ಅಂತೀನಿ. ಹಗ್ಗನೆಲ್ಲ ಹಂಗೆ ಕಿತ್ತು ಬಿಸಾಕ್ತಾನ್ರಿ. ಈ ಕಾಲದಲ್ಲಿ AK-47 ಕೊಟ್ರೆ 100 ಜನ ಗುರಿ ಇಟ್ಟು ಹೊಡೋದು ಕಷ್ಟ. ಇವನು ಕತ್ತೆ ದೌಡ ತಗೊಂಡು 1000 ಜನ ಏನ್ ಮಾಡೋದು ಅಂತೀರಿ? ಅರ್ಥ ಮಾಡೋದು ನೋಡಿರ್ತೀನಿ. ಅಂದ್ರೆ ಏನ್ ಪವರ್! ದಟ್ ಈಸ್ ಗಾಡ್ಸ್ ಪವರ್. ಅದಕ್ಕೆ ಸೌಲ್ ರಾಜ ಏನಾಗಿದ್ದ? ದೇವ್ರಿಗೆ ವಿಧೇಯನಾಗಿದ್ದ. ಫಸ್ಟು ಯಾವಾಗ ದೇವ್ರಿಗೆ ಅವಿಧೇಯನ ಆಗ್ಬಿಡ್ತಾನೋ ದೇವ್ರ ತನ್ನ ಪವಿತ್ರಾತ್ಮ ಕಿತ್ಕೊಂಡ್ಬಿಡ್ತಾರೆ. ಅದರ ಪವಿತ್ರಾತ್ಮ ಹೋಗಿದ ತಕ್ಷಣ ಏನಾಗ್ಬಿಡ್ತಾರೆ? ಅಶುದ್ಧಾತ್ಮ ಬಂದ್ಬಿಡ್ತಾರೆ ಅವನಲ್ಲಿ. ಅದರ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಏನೋ ದೇವ್ರಿದ್ರು, ದೇವ್ರು ತುಂಬ್ಕೊಂಡಿದ್ರು, ದೇವ್ರು ಬಿಟ್ಟು ಹೋಗಿದ ತಕ್ಷಣ ಸೈತಾನ್ ಬಂದು ತುಂಬ್ಕೊಂಡ್ಬಿಟ್ರು ಅಂತಾನ? ಏನ್ರಿ ಅದರ ಪವರ್, ಇನ್ಫ್ಲೂಯೆನ್ಸ್
ಯಾರ ಪ್ರಭಾವ, ಯಾರು ಒಂದು ಅದಿಂದಲ್ಲಿ ಇವನಿದ್ದ ಅಲ್ವರ. ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ ರೀ. ಮೈಂಡ್ ಏನಾಗ್ಬಿಡ್ತು, ಫುಲ್ ಡಿಸ್ಟರ್ಬ್ ಆಗೋದಕ್ಕೆ ಶುರು ಆಗೈತ್ರಿ. ಯಾರೋ ಬಂದಲ್ಲಿ ನಾವು ತುಂಬ್ಕೊಂಡಿಲ್ಲ ರೀ ಅಲ್ವರ. ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ. ಇದನ್ನೇ ಅಪೊಸ್ತಲ ಕೃತ್ಯಗಳಲ್ಲಿ ನಾವೇ ನೋಡ್ತೀರಿ. 2ನೇ ಅಧ್ಯಾಯದಲ್ಲಿ ಸಭೆಗೆ ಏನ್ ಮಾಡಿದ್ದು, ಕೊಟ್ಟಿದ್ದು. ಸಭೆಗೆ ಕೊಟ್ಟಿದ ತಕ್ಷಣ ಸಭೆ ಏನ್ ಮಾತಾಡಿದ್ರು, ತುಂಬಾ ಫಾಸ್ಟ್ ಆಗಿ ಎಲ್ಲಾರ್ಗು ಅರ್ಥ ಆಗುತ್ತಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು ಮಾತಾಡೋರು ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಅದಕ್ಕೆ ಹೇಳೋದು ಏನ್ರಿ, ನೀವೇ ದೇವರ ಗರ್ಭಗುಡಿ ಅಂತ ಹೇಳ್ತಾರೆ. ಕರೆಕ್ಟಾ? ದೇವರ ಪವಿತ್ರ ಆತ್ಮ ನಮ್ಮನ್ನು ವಾಸ ಮಾಡ್ತಂತ ಹೇಳ್ತಾರ ಇಲ್ವಾ? ಹಂಗಾರೆ ಏನರ್ಥ? ದೇವರೇ ಬಂದು ವಾಸ ಮಾಡ್ಬಿಡ್ತಾರ. ದೇವರ ಅದ್ಭುತವಂತ ಒಂದು ಶಕ್ತಿ ನಮಗೆ ಕೊಟ್ಟಿರೋದ್ರಿಂದ ದೇವರು ಇದ್ರ ಮುಖಾಂತರ ನಮ್ಮಲ್ಲಿ ಏನ್ರಿ ವಾಸ ಮಾಡ್ತಾರೆ. ನೇರವಾಗಿರೋಂಥದ್ದಲ್ಲ ರೀ. ನೇರ ಪರಲೋಕ ಅಂದ್ಬಿಟ್ಟು ದೇವ್ರ ಪಕ್ಕದಲ್ಲಿ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ನಮ್ಮೊಳಗೆ ಕೂತ್ಕೊಂಡ್ಬಿಡ್ತಾರ. ಈ ಪವಿತ್ರಾತ್ಮ ಪ್ರೇರಣೆಯಿಂದಾನೇ ಹಳೆ ಕಾಲದಲ್ಲಿ ಎಲ್ಲ ಪ್ರವಾದಿಗಳು ಪ್ರವಾದಿಸಿರೋದು ಗೊತ್ತಾ. ಆಕ್ಚುಲಿ ಇನ್ಫ್ಯಾಕ್ಟು ಪ್ರವಾದಿಗಳು ಪ್ರವಾದನೆ ಮಾಡ್ಬೇಕಾದ್ರೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ಪ್ರವಾದಿಗಳಿಗೆ ಗೊತ್ತಿಲ್ಲ ರೀ. ಆ ಥರ ಮಾತಾಡಿದಾರೆ ನೋಡಿದ್ದೀನಿ. ಕೆಲವೊಂದು ವಾಕ್ಯ ಹೋದನ. 2ನೇ ಪೇತ್ರ 1:21. 2ನೇ ಪೇತ್ರ 1:21 ಓದಿ. ಯಾಕೆಂದರೆ ಯಾವ ಪ್ರವಾದನೆಯೋ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ದೇವರಿಂದ ಹೊಂದಿದ್ದನ್ನೇ ಮಾತಾಡೋದಂತೆ. ದಾನಿಯಲ್ಲಿ ಈ ಥರ ಮಾತಾಡ್ತಾರೆ, ಎಲ್ಲಾ ದರ್ಶನಗಳು ಹೇಳ್ಬಿಡ್ತಾರೆ. ಆದ್ರೆ ಈ ದರ್ಶನದ ಅರ್ಥನೇ ಗೊತ್ತಾಗಲ್ಲ ರೀ ಅಲ್ವರ. ಅವ ದೇವತೆ ಪ್ರಶ್ನೆ ಕೇಳ್ತಾರೆ, ದೇವರಿಂದ ಅರ್ಥ ಹೇಳು ಅಂದ್ಬಿಟ್ಟು. ದೇವ್ರೇನು ಹೇಳ್ತಾರೆ ದಾನಿಯಲ್ಗೆ, ದಾನಿ ನಿನಗಾಗಿ ಬರೆಯಲ್ಪಟ್ಟಿಲ್ಲ, ಅಂತ್ಯ ಕಾಲದಲ್ಲಿ ಮುದ್ರೆ ಹಾಕಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ, ನೀನು ಹೋಗಿ ಮಾಡಿ ನೀನು ನಿದ್ರೆ ಮಾಡು ಅಂತ ಹೇಳ್ತಾರೆ. ನೋಡಿ ಓದೋಣ. ದಾನಿಯಲ್ 12:8. ಡ್ಯಾನಿಯಲ್ 12:8. ಹೋದ್ರಿ ಯಾರು ಬ್ರದರ್ಸ್ ಸಿಸ್ಟರ್ಸ್, ದಯವಿಟ್ಟು ಸ್ವಲ್ಪ ಜಲ್ದಿ ಓದ್ಬೇಕು. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ, ಹೋಗು. ನೋಡ್ರ, ಎಲ್ಲ ಮುದ್ರೆ ಹಾಕಲ್ಪಟ್ಟಿದೆ. ಹಾಗಾದ್ರೆ ದೇವರು ಹೋಲಿ ಸ್ಪಿರಿಟ್ ಕೊಟ್ಟು ಬರ್ಸಿದ್ರು, ಅರ್ಥ ತಿಳಿಸಿಲ್ಲ ರೀ. ಅದೇ ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ ಅದರ. ದೇವರು ಒಂದು ಆಲೋಚನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮಗೆ ಕೊಡಂತ ಏನ್ರಿ ಒಂದು ಬುದ್ಧಿ ಜ್ಞಾನ ಒಂದು ಶಕ್ತಿ ರೀ ಅದರ. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲು, ನಮಗೆ ದೇವರು ಬಲ ಏನ್ ಮಾಡಿದಾರೆ, ಪ್ರೀತಿ ಶಿಕ್ಷೆಗಳನ್ನ ಆತ್ಮ ಏನ್ ಮಾಡೋದು ನಮಗೆ ಕೊಟ್ಟಾರೆ ಅಂತ. ನೋಡಿ, ಇದಕ್ಕೆ ಬೈಬಲ್ ಒಂದು ಎಕ್ಸಾಂಪಲ್ ಯೂಸ್ ಮಾಡ್ತಾರೆ ಅಲ್ವರ. ನೋಡ್ರಿ, ಇಬ್ರು ಫ್ರೆಂಡ್ಸ್ ಇದಾರಪ್ಪ ಅಲ್ಲ. ಇಬ್ರು ಫ್ರೆಂಡ್ಸ್ನ ಎಷ್ಟು ಎಕ್ಸಾಂಪಲ್ ತಗೊಂಡು, ಇವ್ರಿಬ್ರು ಏನ್ರಿ ಒಂದು ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ತೊಗೊಳೋಣಪ್ಪ. ಬೆಸ್ಟ್ ಫ್ರೆಂಡ್ಸ್ ಅನ್ನ ಹೆಂಗಿರ್ತಾರೆ, ಒಬ್ಬರು ಫೀಲಿಂಗ್ಸ್ ಇನ್ನೊಬ್ರು ಏನ್ ಮಾಡ್ತಾರೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಯೋಚನೆ ಮಾಡಿ, ನಿಮ್ಗೆ ಯಾರೋ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಥಿಂಕ್ ಮಾಡಿ. ನಿಮ್ಮ ಬೆಸ್ಟ್ ಫ್ರೆಂಡು ಬೇಜಾರಾಗಿದ್ರೆ ಅವ್ನು ನೋಡಿದ ತಕ್ಷಣ ಅವ್ನು ಏನಕ್ಕೆ ಬೇಜಾರಾಗಿದ್ರೆ ನೀವು ಕಂಡುಹಿಡಿಬೋದಾ ಇಲ್ವಾ? ಕಂಡುಹಿಡಿಯಕ್ಕೆ ಆಗ್ತದ ಇಲ್ವಾ? ಆಗ್ತದೆ. ಯಾಕೆ ಗೊತ್ತಾ, ನಿಮ್ ಬೆಸ್ಟ್ ಫ್ರೆಂಡ್ ಅವ್ನು ಏನಕ್ಕೆ ಬೇಜಾರಾಗಿದ್ದಾನೆ ಅಂತ ನೋಡಿದ ತಕ್ಷಣ ಡೆಫಿನೆಟ್ ಆಗಿ ಕಂಡುಹಿಡಿಯಕ್ಕೆ ಏನಾಗಿರ್ತಾರೆ ನಿಮ್ಗೆ ಆಗ್ತದೆ ಅದರ. ಆಗ ಅವ್ನು ಕೇಳಿದ್ರೆ ಹೇಳ್ತಾನ, ಏನಕ್ಕೆ ಬೇಜಾರಾಗಿದೆ ಅಂದ್ರೆ ಇಲ್ಲ ಬಿಡ ಅಂತ ಹೇಳ್ತಾರೆ. ಯಾಕೋ ಏನಾಯ್ತಾ, ಮಮ್ಮಿ ಬೈದ್ರೇನೋ, ಪಪ್ಪ ಬೈದ್ರೇನೋ ಅದೇನಾಗ್ತಾರ, ನೀವು ಹೇಳ್ತಿರಲ್ಲ ಅವಾಗ ಏನರ್ಥ, ಅವ್ನು ಏನಕ್ಕೆ ಬೇಜಾರಾಗ್ತಾನೆ ನಿಮ್ಗೆ ಚೆನ್ನಾಗಿ ಗೊತ್ತು. ಹೆಂಗೆ ಗೊತ್ತು ಇದು, ಹೆಂಗೆ ಗೊತ್ತಾಗ್ತದೆ ನಿಮ್ಗೆ? ಹೆಂಗೆ ಅಂದ್ರೆ ನೀವು ಒಂದು ಮೈಂಡ್ ಏನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರ. ಅದೇ ಬೆಸ್ಟ್ ಫ್ರೆಂಡ್, ಅಷ್ಟು ಹತ್ರವಾಗಿ ಏನಾಗಿದೆ ಅವನಿಗೆ ಪಳಗಿದ್ರ. ಆದ್ರಿಂದ ಅವ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಏನ್ ಮಾಡೋದು, ನೀವು ಅರ್ಥ ಮಾಡ್ಕೊಳಕ್ಕಾಗಿದೆ. ಯಾಕೆ? ಅವ್ರ ಬಗ್ಗೆ ಅಧಿಕವಾಗಿ ನೀವೇನ್ ಮಾಡಿದಿರ, ಅವನ್ನ ಧ್ಯಾನ ಮಾಡಿದಿರ, ಅವನ ಬಗ್ಗೆ ಅಧಿಕವಾಗಿ ಪಳಗಿದಿರ. ಇದೇ ತರ ರೀ, ನಾವು ದೇವ್ರ ಬಗ್ಗೆ ಅಧಿಕವಾಗಿ ಪಳಗಿದಷ್ಟು ದೇವ್ರ ಮೈಂಡ್ ನಮ್ಗೆ ಏನಾಗ್ತಾರೆ, ಅರ್ಥ ಆಗ್ತಾರೆ. ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾರೆ ಎಕ್ಸಾಂಪಲ್ನ. ಇಲ್ಲಿ 1ನೇ ಕೊರಿಂಥ 2ನೇ ಅಧ್ಯಾಯ 11ನೇ ವಾಕ್ಯ ಓದಿ ಮೊದಲು, ಆಮೇಲೆ 10ನೇ ವಾಕ್ಯ. 1 Corinthians 2nd chapter 11th verse, ಆಮೇಲೆ 10th verse. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ನೋಡ್ರ, ಇದು ಹೇಳೋದು ಏನ್ರಿ, ಮನುಷ್ಯನಂತ ಒಳಗಿನ ಆಲೋಚನೆಗಳು, ಅವ್ನ ಮನಸ್ಸಲ್ಲಿ ಏನ್ ಫೀಲಿಂಗ್ಸ್ ಇದೆಯೋ ಯಾರು ಗೊತ್ತು, ಯಾರು ಗೊತ್ತಿಲ್ಲ. ಯಾರು ಮಾತ್ರ ಗೊತ್ತು ಏನ್ರಿ? ಮನುಷ್ಯನ್ ಮಾತ್ರ ಗೊತ್ತು. ಒಬ್ಬ ಮನುಷ್ಯನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಮನುಷ್ಯನೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದರ. ಗಂಡಲಿನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಳ್ತಾರೆ? ಎಂಟಿನ ಫೀಲಿಂಗ್ಸ್ ಗಂಡ. ಯಾಕೆ? ಒಬ್ಬರೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವರ. ಫ್ರೆಂಡ್ಸ್ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡು, ಫ್ರೆಂಡ್ಸ್ಗಳೇ ಅರ್ಥ. ತಾಯಿ ಮಗು ಅಳ್ತಾ ಇದ್ದ ತಕ್ಷಣ ಗೊತ್ತಾಗ್ಬಿಡ್ತಾರೆ ಮಗು ಏನ್ ಕೇಳ್ತಾ ಇದೆ ಅಂತ ಅಲ್ವರ. ತಾಯಿ ಅರ್ಥ ಮಾಡ್ಕೊಂತಾರೆ, ಇದು ಫೀಲಿಂಗ್ಸ್, ದಿಸ್ ಇಸ್ ಖಂಡಿತವಾಗೂ ದಿಸ್ ಇಸ್ ಇನ್ವಿಸಿಬಲ್, ಅರ್ಥ ಕಣ್ಣು ಕಾಣದಿರೋಂಥದ್ದು. ಆಮೇಲೆ ನೆಕ್ಸ್ಟ್ ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ಯಾರು ಗ್ರಹಿಸ್ಕೊಳಕ್ ಸಾಧ್ಯ ಇಲ್ಲ ರೀ.
ಅದರ ದೇವ್ರ ಆಲೋಚನೆ ಮೈಂಡ್ ಹಿಂಗೆ ಅರ್ಥ ಮಾಡ್ಕೊಳಿದ. ಗಾಡ್ಸ್ ಮೈಂಡ್ ನಮ್ಮಲ್ಲಿ ಇರಬೇಕು. ಗಾಡ್ಸ್ ನಮ್ಮ ಮೈಂಡಲ್ಲಿ ಹಿಂಗೆ ಬರ್ತದೆ, ಅಧಿಕವಾಗಿ ಅವ್ರದ್ದು ಹತ್ರವಾಗಿ ಪಡೆದಷ್ಟು, ಅಧಿಕವಾಗಿ ಅವ್ರಿಗೆ ಹತ್ರವಾಗಿದ್ದಷ್ಟು ನಾವೇನಾಗ್ತದೆ ದೇವರಲ್ಲಿ ಬೆಳಿತೀರಿ. ಓದಿರ್ತೀರಿ ಎಲ್ಲಿ 10ನೇ ವಾಕ್ಯ ಓದಿ ಬದರ ಅದಲ್ಲೇ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನೋಡೋರ, ಇದನ್ನೇ ದೇವ್ರು ನಮ್ಗೆ ನೋಡಿ ಪವಿತ್ರಾತ್ಮ ಮುಖಾಂತರ ನಮ್ಗೆ ಪ್ರಕಟಿಸಿರೋದು. ಆಮೇಲೆ ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವ್ರ ಮೈಂಡ್ನೇ ಪರಿಶೋಧಿಸ್ತಾನೆ. ಅಗಾಧ ಡೀಪ್ ಥಿಂಗ್ಸ್ ಇನ್ ದ ಮೈಂಡ್ ಆಫ್ ಗಾಡ್. ಇದಕ್ಕೆ ಯಾರಿಗೂ ತಿಳಿದಂಥ ರಹಸ್ಯಗಳನ್ನ ದೇವ್ರು ನಮ್ಗೆ ಹೆಂಗೆ ತಿಳಿಸಿರ್ ಗೊತ್ತಾ? ತನ್ನ ಪವಿತ್ರಾತ್ಮನ ಮುಖಾಂತರ ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ. ಇದನ್ನೇ ಕ್ರಿಸ್ತನ್ ಕೊಟ್ಟಿದ್ದು. ಅರ್ಥ ಆಯ್ತಾರ? ಯಾಕೆ ಅವ್ರೇ ಮಾಡಕ್ಕೋ ದೇವ್ರ ಚಿತ್ತನ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಇನ್ನು ಆತನ ಚಿತ್ತನ ಭೂಲೋಕದಲ್ಲಿ ನೆರವೇರಿಸ್ಬೇಕು. ಎಂತೆಂಥ ಏಟ್ಗಳು ತಿಂದವ್ರು ಯೇಸು ಕ್ರಿಸ್ತ ಹೆಂಗ್ ಬಂದ್ಬಿಡ್ತು? ನ್ಯಾಚುರಲ್ ಮ್ಯಾನ್ಕಲ್ ಸಾಧ್ಯನೇ ರೀ. ಇವ್ರಿಗೆ ಪವಿತ್ರಾತ್ಮನ ಪವರ್ ಕೊಟ್ಟಿರೋದ್ರಿಂದ ಅದು ಹೆಂಗೆ ಕೊಟ್ರ? ಅಳ್ತಾ ಇಲ್ದ್ರೆ ಕೊಟ್ರಂತಾರೆ ನೋಡಿ. ಬೈಬಲ್ ಹೇಳ್ತಾರೆ ಅಪೊಸ್ತಲ ಕೃತ್ಯಗಳು 10:38. ಅಪೊಸ್ತಲ ಕೃತ್ಯಗಳು 10:38. ಗೊತ್ತ್ರಿ ಬ್ರದರ್ಸ್ ಸಿಸ್ಟರ್ಸ್ ಇಷ್ಟು ಜನ ಇದಿರಲ್ಲ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ನೋಡ್ರ, ಕ್ರಿಸ್ತನ್ನ ದೇವ್ರ ಏನ್ ಮಾಡದಂತೆ? ಪವಿತ್ರಾತ್ಮದಿಂದಲೂ ಬಲದಿಂದ ಏನ್ ಮಾಡದಂತೆ? ಅಭಿಷೇಕ ಮಾಡೋದಂತೆ. ನೋಡ್ರ, ಅದರ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಜೀಸಸ್ ವಿತ್ ಹೋಲಿ ಸ್ಪಿರಿಟ್ ಪವರ್ ಅಂತ ಏನ್ ಮಾಡ್ತಾರೆ ಬೈಬಲ್ನ ಕ್ಲೀನಾಗಿ ಹೇಳ್ತಾರೆ. ಅದರ ಇದೇ ಪವಿತ್ರ ಆತ್ಮನ ನಮಗೆ ಸಭೆ ಕೊಟ್ಟಿರೋದು. ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಜನಕ್ಕೆ ಕೊಡ್ತಾರೆ, ಇಸ್ರೇಲ್ ರಾಜ್ಯಕ್ಕೂ ಕೊಡ್ತಾರೆ. ನೋಡಿದ್ರಲ್ಲ ಇಸ್ರೇಲಲ್ಲಿ 3ನೇ ಮಹಾಯುದ್ಧ, ಅವ್ರಿಗೆ ಇನ್ನೂ ಪವಿತ್ರಾತ್ಮ ಕೊಟ್ಟಿಲ್ಲ, ಕೊಡ್ತಾರೆ. ಇದೆಲ್ಲ ಪಾಠಗಳಿದೆ ದೇವಚಿತ್ರ ನೋಡೋಣ. ಪ್ರವಾದನೆಗಳೆಲ್ಲ ಬೈಬಲ್ ಇರೋ ಪ್ರವಾದನೆಗಳು ನೋಡೋಣ. ನನಗೆ ಕನ್ಸು ಬಂತು, ದರ್ಶನ ಬಂತು, ಅದೆಲ್ಲ ಬೇಡ. ಬೈಬಲ್ನ ಪ್ರವಾದನೆಗಳು ನೋಡೋಣ ಇಸ್ರೇಲ್ ಬಗ್ಗೆ. ಅದರ ಅವ್ರಿಗೂ ದೇವ್ರ ಪವಿತ್ರಾತ್ಮ ಕೊಡ್ತಾರೆ, ಕಣ್ಗಳನ್ನ ತೆರೀತಾರೆ. ಅದರ ಇದೇ ಪವಿತ್ರ ಆತ್ಮನ ಸಭೆಗೆ ಕೊಡ್ತೀನಿ ಅಂತ ಹೇಳಿದರೆ ಯೇಸು ಕ್ರಿಸ್ತ. ನೋಡಿ ಅವಾಗ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಲೂಕ್ 24:49. ಲೂಕ್ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ನೋಡ್ರ, ದೇವರು ಪರಲೋಕದಿಂದ ಹೆಂಗ್ ಒದಗಿಸ್ಕೊಡ್ತಾರೆ, ಮೇಲೆ ಲೋಕದಿಂದ ಹೆಂಗ್ ಕೊಡ್ತಾರಂತೆ? ಬಲ. ಅದರ ಇದಕ್ಕೆ ಅಪೋಸ್ತಲರು ಬಿಡೋದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. ಈ ಬಲನ ದೇವ್ರು ಕೂಡ ತನಕ ಯೆರೂಸಲೇಮ್ ಏನ್ ಮಾಡಿ ನೀವು ಕಾದುಕೊಂಡಿರಿ ಅಂತ ಹೇಳ್ತಾರೆ. ನೋಡ್ರ, ಹಂಗ ಅದಕ್ಕೆ ಹೇಳಿದ ಹೋಲಿ ಸ್ಪಿರಿಟ್ ಇಸ್ ದ ಪವರ್ ಆಫ್ ಗಾಡ್, ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್. ಅನ್ನೋ ವ್ಯಕ್ತಿ ಅಲ್ವೇ ಅಲ್ಲ, ದೇವರು ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ. ಅದರ ಇದಕ್ಕೆ ಅಪೋಸ್ತಲ ಪೌಲ್ ಹೇಳೋದು ಪವಿತ್ರಾತ್ಮನ ನಿಂದಿಸ್ಬೇಡಿ. ಯೋಚನೆ ಮಾಡಿ, ಪವಿತ್ರಾತ್ಮ ವ್ಯಕ್ತಿಯನ್ನು ಹೆಂಗ್ ನಿಂದಿಸಕ್ಕೆ ಸಾಧ್ಯ? ಆ ವಾಕ್ಯ ಬರ್ತದ? ಪವಿತ್ರಾತ್ಮ ಭರಿತವರಾಗಿ ಹೆಂಗೆ ಒಂದು ವ್ಯಕ್ತಿ ಆಗ್ಬಿಟ್ರೆ ಪವಿತ್ರಾತ್ಮನಲ್ಲಿ ನಾವು ಭರಿತರಾಗೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯನಾ? ಯೋಚನೆ ಮಾಡ್ರಿ, ಒಬ್ಬ ವ್ಯಕ್ತಿನ ಹೆಂಗ್ ತುಂಬಿಸ್ಕೊಳಕ್ ಸಾಧ್ಯ ನಮ್ಮಲ್ಲಿ? ಅದು ಕಣ್ಣು ಕಾಣಿಸೋ ಅದ್ಭುತವಾದ ಶಕ್ತಿ ಆಗಿರೋದ ಮಾತ್ರ ನಮ್ಮಲ್ಲಿ ತುಂಬಿಸ್ಕೊಳಕ್ ಏನ್ರಿ ಸಾಧ್ಯ ರೀ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇದನ್ನ ನಾವು ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ತೀವಿ. ಅಧಿಕವಾಗಿ ದೇವರಲ್ಲಿ ಪಡೆದಷ್ಟು ನಾವು ದೇವ್ರ ಬಗ್ಗೆ ಏನ್ ಮಾಡ್ತೀವಿ? ಅಧಿಕವಾಗಿ ನಾವು ಬೆಳಿತೀರಿ, ಅಧಿಕವಾಗಿ ಅದ್ರಲ್ಲಿ ಭರಿತವರಾಗಿರ್ತೀರಿ. ಹೇಳ್ತಿರಿ ಗೊತ್ತಾ ಮಕ್ಳಿಗೆ, ಮೂರತ್ತು ಮೊಬೈಲ್ ನೋಡೋ ಕೂಡ ಮೊಬೈಲಲ್ಲೇ ಮುಳುಗಿರ್ತೀಯ ಅದೇ ಅರ್ಥ. ಅವ್ನು ಮೊಬೈಲಲ್ಲೂ ಮುಳುಗ್ಬಿಟ್ಟನೆ, ಅಲ್ಲರ ಮೊಬೈಲಿಂದ ಭರಿತವನಾಗ್ಬಿಟ್ಟವನೇ. ಇದೇ ಥರ ನಮಗಿರಿ, ನಾವೆಷ್ಟು ಬೈಬಲ್ಗೆ ಹತ್ರವಾಗಿರ್ತೀರೋ, ಎಷ್ಟು ದೇವ್ರಿಗೆ ಹತ್ರವಾಗಿರ್ತೀರೋ ಅಷ್ಟು ಒಳ್ಳೇದು. ಅದಕ್ಕೆ ಈ ಒಂದು ಬೈಬಲ್ನಲ್ಲಿ ದೇವರ ಪವಿತ್ರ ಆತ್ಮಗೆ ತುಂಬ ಹೆಸರುಗಳು ಕೊಟ್ಟಿದ್ದಾರೆ. ಅದರ ದೇವರ ಆತ್ಮ, ಬುದ್ಧಿ ಶಕ್ತಿಗಳ ಆತ್ಮ, ಕ್ರಿಸ್ತನ ಆತ್ಮ, ಸತ್ಯದ ಆತ್ಮ, ಜ್ಞಾನ, ತಿಳುವಳಿಕೆ, ಬುದ್ಧಿ ಆತ್ಮ, ಅನೇನರ್ಥ ಇಷ್ಟೊಂದು ಪವಿತ್ರ ಆತ್ಮಗಳಿದೆ ಅಂತಲ್ಲ ರೀ. ಒಂದೇ ಪವಿತ್ರ ಆತ್ಮನ ಹಲ್ವಾರು ಏನ್ರಿ ಕೆಲಸಗಳು. ಇದೇ ಥರ ಬೈಬಲ್ ದುಷ್ಟ ಆತ್ಮಗಳು ಕೂಡ ಬರ್ದವ್ರೆ. ಅದರ ಏನ್ರಿ ಹೇಡಿತನದ ಆತ್ಮ, ಲೋಕದ ಆತ್ಮ, ಕ್ರಿಸ್ತ ವಿರೋಧಿ ಆತ್ಮ, ಸೋಂಬೇರಿತನ ಆತ್ಮ, ಅದೇನಂತ ಶೇತಾನ ಇಷ್ಟೊಂದು ಜನ ಆಗೋದನಂತ. ಇಲ್ಲ ಒಬ್ಬನೇ ಶೇತಾನ, ಅವನ ಕ್ರಿಯೆಗಳೇನ್ರಿ ಇದನ್ನ ಹೇಳಿರೋದು. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಇದನ್ನ ಬಹು ಸ್ಪಷ್ಟವಾಗಿ ನಾವು ಮಾಡ್ಕೊಂಡು ತಿಳಿಸ್ತಾರೆ. ಪವಿತ್ರ ಆತ್ಮನ ಏನ್ರಿ ಕಣ್ಣು ಕಾಣಿಸಿದಂಥ ಅದ್ಭುತವಂತ ಶಕ್ತಿ. ಓಕೆನಾ? ಸರಿ, ಅದಕ್ಕೆ ನಾವು ಏನ್ ಮಾಡೋಣ ಏನ್ರಿ ಈ ಕ್ಲಾಸ್ನ ಇಲ್ಲಿ ಪವಿತ್ರ ಆತ್ಮ ಎಂಡ್ ಮಾಡೋಣ. ನೆಕ್ಸ್ಟ್ ವೀಕು ಇನ್ನ 2 ಸಾಕ್ಷಿಗಳಿದೆ. ಅದರ ಆ 2 ಸಾಕ್ಷಿಗಳು ಯಾವುದು ಅಂತ ನಾವೇನ್ ಮಾಡೋಣ ಮುಂದಿನ ವಾರ ಓದೋಣ. ಅದರ ಅದಕ್ಕಿಂತ ಮುಂಚೆ ಒಂದೇ ಒಂದು ವಾಕ್ಯ ಓದ್ಬಿಡೋಣ. ಏನಪ್ಪಾ ಅಂತಂದ್ರೆ 2ನೇ ಯೋಹನ 9ನೇ ವಾಕ್ಯ ಓದಿ. 2 ಜಾನ್ ವರ್ಸ್ 9 ಯಾರು ಓದಿ? ಸೆಕೆಂಡ್ ಜಾನ್ ವರ್ಸ್ 9. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ
ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಹಾ, ಆಮೇಲೆ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ನೋಡ್ರ, ಆ ಉಪದೇಶದಲ್ಲಿ ನೆಲೆಗೊಂಡಿರೋವನಿಗೆ ತಂದೆ ಮತ್ತೆ ಮಗನ ಅನ್ಯೋನ್ಯತೆ ಉಂಟು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕು ಬರೋ ವಾರದಲ್ಲಿ ಮಾಡೋಣ, ನಾವು ಸ್ಟಡಿ ಮಾಡೋಣ. ಓಕೆ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೋದರ ಸೋದರಿಗಳೇ, ಅದರ ಈ ವಾಕ್ಯನ ಇನ್ನೊಂದ್ಸರಿ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ಯೂಟ್ಯೂಬ್ ಕಳ್ಸ್ಕೊಡ್ತೀನಿ ಲಿಂಕು, ಅದನ್ನು ಕೇಳಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆಲ್ಲ ಅಪ್ಡೇಟ್ಗಳು ಬರ್ತಾರೆ. ಓಕೆನಾ? ಸರಿ, 8 ಗಂಟೆಗೆ ಇನ್ನೊಂದು ಕ್ಲಾಸ್ ಕೂಡ ಇರ್ತಾರೆ. ಯಾರೋ ಆಸಕ್ತಿನ ಜಾಯ್ನ್ ಆಗೋರಿದ್ದರೆ ನೀವೇನು ಮಾಡ್ತಾರೆ, ನೀವು ಜಾಯ್ನ್ ಆಗ್ಬೋದು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.